ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ರೀತಿಯಲ್ಲಿ ಇವತ್ತಿನ ದಿವಸ ಹೊನ್ನಾವರ ಪಟ್ಟಣದ ಸಾಗರ್ ಹೋಟೆಲ್ನ ಸಭಾಂಗಣದಲ್ಲಿ ನಾವೆಲ್ಲ ಸೇರ್ತಾ ಇದ್ದೇವೆ. ಸಮಾನ ಮನಸ್ಕ ಯಕ್ಷಗಾನ ಕಲಾವಿದರು ಮತ್ತು ಕಲಾಭಿಮಾನಿಗಳು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಮಾಧ್ಯಮ ಮಿತ್ರರನ್ನೆಲ್ಲ ಸ್ವಾಗತಿಸಿದ್ದೇವೆ. ಅವರೆಲ್ಲ ಬಂದಿದ್ದಾರೆ. ಅವರನ್ನ ಹೃತ್ಪೂರ್ವಕವಾಗಿ ಇಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇದೊಂದು ವೈಯಕ್ತಿಕವಾದಂತಹ ವಿಷಯವಲ್ಲ, ಕಾರ್ಯಕ್ರಮವಲ್ಲ, ಸಾಮೂಹಿಕವಾದಂತಹ ಕಾರ್ಯಕ್ರಮ. ಯಕ್ಷಗಾನ ಬಹುಶಃ ನಮ್ಮ ಕನ್ನಡ ನಾಡಿನ ಒಂದು ಪ್ರತಿಯೊಬ್ಬರ ಮಣ್ಣಿನ ಗುಣವೂ ಹೌದು, ರಕ್ತದ ಗುಣವೂ ಹೌದು. ಹಾಗಾಗಿ ಇದನ್ನು ನಾವು ಹಾಸು ಹೊತ್ತಿದ್ದೇವೆ. ನಾವೆಲ್ಲ ಇದರಲ್ಲಿ ಬದುಕನ್ನು ಕಂಡುಕೊಂಡಿದ್ದೇವೆ. ಹಾಗೆ ನಮ್ಮ ಪರಂಪರೆಗಳು ಬಹಳಷ್ಟು ಉಂಟು. ಯಕ್ಷಗಾನದಲ್ಲಿ ಬೇರೆ ಬೇರೆ ತಿಟ್ಟು ಮಟ್ಟು ಘರಾಣೆಗಳು ಹಲವಾರು ಉಂಟು. ಅದನ್ನೆಲ್ಲವನ್ನು ಒಂದೊಂದು ರೀತಿಯಲ್ಲಿ, ಒಂದೊಂದು ಪ್ರವಾಹದ ಉಪಾಧಿಯಲ್ಲಿ, ಒಂದೊಂದು ನದಿಯೋಪಾದಿಯಲ್ಲಿ ಒಬ್ಬೊಬ್ಬರು ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಆ ಸಾಲಿನಲ್ಲಿ ನಾವು ಒಂದು ಕಿಂಚಿತ್ ಸೇವೆಯನ್ನು ಕೊಟ್ಟಿದ್ದೇವೆ ಎನ್ನುವಂತಹ ಧನ್ಯತೆ ನಮಗಿದೆ. ಅದರ ಜೊತೆಗೆ ನಮಗೆ ಪೂರ್ವಸೂರುಗಳ ಉಪಾಧಿಯಲ್ಲಿ ಹಲವು ಮನೆತನದ ಕಲಾವಿದರುಗಳು, ಹಲವು ಕಲಾವಿದರುಗಳು ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರನ್ನೆಲ್ಲ ನಾವು ನಿತ್ಯ ಸ್ಮರಿಸ್ತೇವೆ. ನಮ್ಗೆ ಅವರೆಲ್ಲ ಪ್ರಾತಸ್ಮರಣೀಯರು. ಆದ್ರೆ ಕಾಲ ಬದಲಾದ ಹಾಗೆ ಕೆಲವು ವಿಷಯಗಳು ವಿಸ್ತೃತವಾಗ್ತದೆ, ವಿಕೃತವೂ ಆಗ್ತದೆ. ನಾವಿಲ್ಲಿ ಸೇರಿರುವಂತಹ ವಿಷಯ ಅಂತ ಹೇಳಿದ್ರೆ, ಮೊನ್ನೆಯ ದಿವಸ, ಈಗ ಸ್ವಲ್ಪ ದಿವಸದ ಹಿಂದೆ ಬಿಡುಗಡೆಯಾದಂತಹ ಒಂದು ಪುಸ್ತಕದ ಕುರಿತಾಗಿ ಕೆಲವು ವಿಷಯಗಳನ್ನ ಪ್ರಸ್ತಾಪಿಸಲೇಬೇಕು ಅನ್ನುವ ಕಾರಣಕ್ಕಾಗಿ ನಾವಿಲ್ಲಿ ಸೇರ್ತಾ ಇದ್ದೇವೆ. ಯಾವುದೇ ಒಂದು ಕಲೆ, ಕ್ರೀಡೆ ಅಥವಾ ಯಾವುದೇ ಒಂದು ಸಂಪ್ರದಾಯದ ವಿಷಯದಲ್ಲಿ ಒಂದು ಪುಸ್ತಕ ಅಥವಾ ಇನ್ಯಾವುದೋ ಒಂದು ಬಿಡುಗಡೆ ಆಗ್ತದೆ ಅಂತ ಆದ್ರೆ ಅದು ಮುಂದಿನ ಜನಾಂಗಕ್ಕೆ, ಮುಂದಿನ ಜನರಿಗೆ ಒಂದು ಮಾರ್ಗದರ್ಶನವಾಗಬೇಕು. ಅದರಿಂದ ಆ ಕಲೆಗೋ ಅಥವಾ ಆ ಕ್ರೀಡೆಗೋ ಯಾವುದಕ್ಕೂ ಪ್ರಯೋಜನವಾಗಬೇಕು. ಆ ನಿಟ್ಟಿನಲ್ಲಿ ಯೋಚಿಸುವಾಗ ಮೊನ್ನೆ ದಿವಸ ಈ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಬಿಡುಗಡೆಯಾದಂತಹ ಪುಸ್ತಕವೊಂದರಲ್ಲಿ ನಾವು ನಿತ್ಯವೂ ಪ್ರಾತಸ್ಮರಣೆ ಮಾಡುವಂತಹ, ನಾವು ಯಾವಾಗಲೂ ಗೌರವಿಸುವಂತಹ ಕೆಲವು ನಾವು ಕಲಾವಿದರು ಅವರ ಚಿತ್ರಪಟವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಅವರನ್ನು ನಿತ್ಯ ನೋಡ್ಬೇಕು ಅನ್ನುವ ದೃಷ್ಟಿಯಿಂದ ಅಂತಹ ಕಲಾವಿದರ ಕುರಿತಾಗಿ ಅವಹೇಳನಕಾರಿಯಾದಂತಹ ಮಾತುಗಳು ಬಂದದ್ದು ಅದು ಸಹಿಸುವುದಕ್ಕೆ ಅಸಾಧ್ಯವಾದದ್ದು. ಅದಕ್ಕೊಂದು ಪ್ರತಿಭಟನೆ ಅಥವಾ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ನಾವು ಕೊಡದೆ ಹೋದ್ರೆ ಬಹುಶಃ ನಾವು ಆ ಹಿರಿಯ ಕಲಾವಿದರುಗಳಿಗೆ ಮಾಡಿದಂತಹ ಅವಮಾನ ಅಂತ ಅನ್ನಿಸ್ತದೆ. ಆ ಕಾರಣಕ್ಕಾಗಿ ಸಮಾನ ಮನಸ್ಕರಾದಂತಹ, ಅಲ್ಲ ಯಕ್ಷಗಾನದ ಕುರಿತಾಗಿ ಕಳಕಳಿ ಇರುವಂತಹ ಅಥವಾ ಯಕ್ಷಗಾನದಿಂದ ಬದುಕನ್ನು ಕಂಡುಕೊಂಡಿರುವಂತಹ ನಾವು ಈ ರೀತಿಯಾದಂತಹ ಒಂದು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕೆನ್ನುವ ಕಾರಣಕ್ಕಾಗಿ ಮಾಧ್ಯಮದ ಮೂಲಕವಾಗಿ ಅದನ್ನ ತೋರ್ಪಡಿಸುವುದಕ್ಕೆ ಇವತ್ತಿನ ದಿವಸ ಇಲ್ಲೊಂದು ಸಭೆ ಕರೆದಿದ್ದೇವೆ. ಬಂದಿರುವಂತಹ ಎಲ್ಲ ಗಣ್ಯರಿಗೆ, ಎಲ್ಲ ಪತ್ರಕರ್ತರಿಗೆ ಸ್ವಾಗತ ಬಯಸ್ತೇನೆ. ಅದರ ಜೊತೆಗೆ ಅದರಲ್ಲಿ ವಿಷಯ ಅಂತ ಹೇಳಿದ್ರೆ, ಮೊದಲಾಗಿ ಜಲವಳ್ಳಿ ವಿದ್ಯಾಧರ ರಾವ್ ಮತ್ತು ನಾನು ಈ ವಿಷಯವನ್ನ ಪ್ರಸ್ತಾಪಕ್ಕೆ ತಂದು, ಯಾಕೆ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ನಮ್ಮ ವಿಷಯ ಇತ್ತು ಅದರಲ್ಲಿ. ಹಾಗಾಗಿ ಅದು ಸತ್ಯಕ್ಕೆ ದೂರವಾದ ವಿಷಯವಾಗಿತ್ತು. ಪುಸ್ತಕ ಅಂತ ಆದ್ಮೇಲೆ ಅದು ದಾಖಲೆ ಆಗುವಂತಹದ್ದು. ಹಾಗಿದ್ರೆ ಎಲ್ಲರೂ ಅಳಿದು ಹೋಗುವರೆ, ಪುಸ್ತಕ ಉಳಿತದೆ. ಇನ್ನೊಂದು 100 ವರ್ಷದ ನಂತರ ಯಾರೋ ಒಬ್ಬ ಆ ಪುಸ್ತಕವನ್ನು ಓದಿದವಾಗ ನಮ್ಮ ಕುರಿತಾಗಿ ಕೆಟ್ಟ ಅಭಿಪ್ರಾಯಗಳು ಬೇಡ. ಅದರಲ್ಲಿ ಪ್ರಸ್ತಾಪವಾಗಿರುವಂತಹ ಯಾವೆಲ್ಲ ಹಳೆಯ ಪರಂಪರೆಯ ಸಿದ್ಧ ಪುರುಷರುಗಳ ಕುರಿತಾಗಿ ಅವಹೇಳನಕಾರಿಯಾದಂತಹ ಮಾತುಗಳಿರುವುದರಿಂದ ಇವನ್ 100 ವರ್ಷ ಬಿಟ್ಟದನ್ನು ಓದಿದ ಬಹುಶಃ ಇದೆಲ್ಲ ಹೀಗೆ ಇದ್ದಿತ್ತು ಅಂತ ಹೇಳುವ ಹಾಗೆ ತಿಳುವಳಿಕೆ ಬರುವ ಹಾಗೂ ಇರುವುದರಿಂದ ಅದನ್ನು ವಿರೋಧಿಸುವುದು ಅನಿವಾರ್ಯವಾಯಿತು. ಆ ಕಾರಣಕ್ಕಾಗಿ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅಂತ ನಾವು ಕೆಲವು ದಿವಸದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು. ಅದರ ಪರಿಣಾಮವಾಗಿ ಅನೇಕ ಮಾಧ್ಯಮಗಳಲ್ಲಿ ಅದರ ಕುರಿತಾಗಿ ವಿಷಯ ಬಂತು, ಒಂದು ದಾಖಲೆ ಆಯಿತು. ಗೋಪಾಲಕೃಷ್ಣ ಭಾಗವತರು ಯಕ್ಷರಂಗದಲ್ಲಿ ಆ ವಿಷಯವನ್ನು ಪ್ರಸ್ತಾಪಿಸಿದ್ರು. ಆ ವಿಷಯವನ್ನ ಯಥಾಯೋಗ್ಯವಾಗಿ ಪ್ರಸ್ತಾಪಿಸಿದ್ರಿಂದ ಅಲ್ಲಿರುವಂತಹ ವಿಷಯಗಳೆಲ್ಲ ಸತ್ಯವಲ್ಲ, ಸತ್ಯಕ್ಕೆ ದೂರವಾದದ್ದು ಎನ್ನುವಂತಹ ಒಂದು ನಿರ್ಣಯವಾಯಿತು. ಅದು ಒಂದು ದಾಖಲಾಯಿತು. ಆದರೆ ಅದಷ್ಟಕ್ಕೆ ಮುಗಿಯುವುದಿಲ್ಲ. ಅದನ್ನ ಇನ್ನೂ ಮುಂದಕ್ಕೆ ಕೊಂಡೊಯ್ದು ಇಂಥದ್ದೊಂದು ಮುಂದಾಗಬಾರ್ದು, ಮುಂದಿನ ಜನಾಂಗಕ್ಕೆ ಅದು ಹಾಗೆ ಹೋಗಬಾರ್ದು, ಸತ್ಯ ವಿಷಯವೇ ಮುಂದಾಗಬೇಕೆನ್ನುವ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ವಿಷಯವಾಗಿ ಗಣ್ಯರೆಲ್ಲ ಮಾತಾಡ್ತಾರೆ.
ಆ ವಿಷಯವನ್ನು ಪ್ರಸ್ತಾಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿರಿಯ ಕಲಾವಿದರು, ನನಗಂತೂ ಅನುಸರಣೀಯ ಕಲಾವಿದರಾದ ಕೊಂಡದ ಕುಳಿಯವರ ಬಗ್ಗೆ ತುಂಬಾ ಗೌರವ. ಜೊತೆಯಲ್ಲಿ ನಾನು ರಂಗದಲ್ಲಿ ಅವರನ್ನೇ ತುಂಬಾ ಅನುಕರಣೆ ಮಾಡುವ. ಆದರೆ ಅವರ ಯಕ್ಷಾನುಭವ ಕಥನ ಪೂರ್ಣಚಂದ್ರ ಎಂಬಂತ ಅಥವಾ ಯಕ್ಷಚಂದ್ರ ಎಂಬಂತ ಪುಸ್ತಕ ವಿವಾದಕ್ಕೀಡಾಗಿದೆ. ಈ ವಿವಾದ ಆದಷ್ಟು ಬೇಗ ಬಗೆಹರಿದು ಸಕಾರಾತ್ಮಕವಾದ ಪುಸ್ತಕ ನಮ್ಮ ಎದುರಿಗೆ ಬರಲಿ ಎಂಬುದಾಗಿ ನನ್ನ ಆಶಯ. ಪರ ಇರಲಿ ವಿರೋಧ ಇರಲಿ ಎಲ್ಲೋ ಒಂದು ವ್ಯತ್ಯರ್ಥವಾಗಿ ಕೊಂಡೂರುಗಳ ಜೀವನ ಚರಿತ್ರೆ ಪುಸ್ತಕ ನಮಗೆ ಮಾರ್ಗದರ್ಶಕವಾಗಿರಲಿ ಎಂಬಂತ ಅಭಿಪ್ರಾಯವನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಯಕ್ಷಗಾನದ ಅಭಿಷ್ಟಾರ್ಥ ದೇವತೆಯಾದಂಥ ಶ್ರೀ ಮಹಾಗಣಪತಿಯನ್ನು ಮನಸಾರೆ ಧ್ಯಾನಿಸಿ, ಸಮಗ್ರವು ಸಂಭ್ರಮದಿಂದಲೂ ಕೂಡಿರುವ ಅತ್ಯದ್ಭುತವಾದಂತಹ ಯಕ್ಷಗಾನ ಕಲೆಯನ್ನ ಉಳಿಸಿ ಬೆಳೆಸಿ ನಮ್ಮಂತಹ ಕಲಾವಿದರಿಗೆ ಜೀವನೋಪಾಯಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಅನೇಕ ನಮ್ಮಿಂದ ಭೌತಿಕವಾಗಿ ದೂರವಾಗಿರುವ ಯಕ್ಷಗಾನ ರಂಗದ ಕಣ್ಮಣಿಗಳಾದಂತಹ ಹಿರಿಯ ಚೇತನಗಳಿಗೆ ತಲೆಬಾಗಿ ಈ ಸಂದರ್ಭ ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡುವುದಕ್ಕಿಂತ ಪೂರ್ವದಲ್ಲಿ ಈಗ ತಾನೇ ಬಂದಿರುವಂತಹ ಒಂದು ಬಹಳ ಆಘಾತಕಾರಿಯಾದಂತಹ ಸುದ್ದಿ. ತೆಂಕುತಿಟ್ಟಿನ ಅಗ್ರಗಣ್ಯ ಭಾಗವತರು ಕರುಣಾರಸದಲ್ಲಿ ಕಣ್ಣೀರನ್ನು ಹರಿಸುವಂತಹ ಧೀಮಂತ ಭಾಗವತರು ಶ್ರೀಯುತ ದಿನೇಶ್ ಅಮ್ಮಣ್ಣಾಯ ಅವರು ಈಗಾಗಲೇ ನಮ್ಮನ್ನೆಲ್ಲ ಅಗಲಿದ್ದಾರೆ. ಯಕ್ಷಗಾನ ರಂಗದಲ್ಲಿ ಒಂದು ಅದ್ಭುತವಾದಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ದಿನೇಶ್ ಅಮ್ಮಣ್ಣಾಯರನ್ನ ಕಳೆದುಕೊಂಡ ತೆಂಕುತಿಟ್ಟಿನ ಯಕ್ಷಗರಂಗ ನಿಜವಾಗಿ ಶೋಕತಪ್ತವಾಗಿದೆ. ಈ ಸಂದರ್ಭ ಸೇರಿರುವಂತಹ ನಾವೆಲ್ಲರೂ ಆ ಮಹಾಚೇತನಕ್ಕೆ ಗೌರವ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಸಲುವಾಗಿ 2 ನಿಮಿಷದ ಮೌನಾಚರಣೆಯನ್ನು ಮಾಡೋಣ. ಮೊದಲಾಗಿ ಇವತ್ತಿನ ಈ ಕಾರ್ಯಕ್ರಮ ಯಾವೊಬ್ಬ ವ್ಯಕ್ತಿ ನಡೆಸ್ತಾ ಇರುವ ಕಾರ್ಯಕ್ರಮ ಅಲ್ಲ, ಅಥವಾ ಯಾವ ವ್ಯಕ್ತಿಯ ವಿರುದ್ಧವಾಗಿ ವೈಯಕ್ತಿಕವಾದಂತಹ ದ್ವೇಷದಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮವೂ ಅಲ್ಲ. ಎಲ್ಲ ಸಮಾನ ಮನಸ್ಕ ಯಕ್ಷಗಾನದ ಅಭಿಮಾನಿಗಳು, ಯಕ್ಷಗಾನದ ಹಿತಚಿಂತಕರು, ಯಕ್ಷಗಾನಕ್ಕಾಗಿ ಅನವರತವಾಗಿ ಶ್ರಮಿಸುತ್ತಾ ಇರುವವರು ಹೀಗೊಂದು ತಪ್ಪು ಘಟನೆ ನಡೆದಾಗ ಅದನ್ನ ಎಚ್ಚರಿಸಲೇಬೇಕಾದ, ಸರಿಪಡಿಸಲೇಬೇಕಾದಂತಹ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾವೆಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಸಂಯೋಜಿಸ್ತಾ ಇದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ಮಾಧ್ಯಮ ಮಿತ್ರರಿಗೂ, ಅನೇಕ ಕಾರ್ಯಗಳ ಒತ್ತಡವಿದ್ದರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಸಹೋದ್ಯೋಗಿ ಕಲಾವಿದ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತಾ, ಕಳೆದ 1 ತಿಂಗಳಿನಿಂದ ಯಕ್ಷಗಾನ ವಲಯದಲ್ಲಿ ಬಹುಚರ್ಚಿತವಾದಂತಹ ವಿಷಯ ಯಕ್ಷಚಂದ್ರ ಪುಸ್ತಕದ ಕುರಿತಾದಂತಹ ವಿವಾದ. ನಾವೆಲ್ಲ ಇದು ಸುಲಭವಾಗಿ ಬಗೆಹರಿದೀತು ಎನ್ನುವ ನಿರೀಕ್ಷೆಯಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾನು, ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆಯವರು ನಮ್ಮ ವೈಯಕ್ತಿಕವಾದಂತಹ ಮಿಥ್ಯಾರೋಪ ಅದರಲ್ಲಿ ಅಡಕವಾದದ್ರಿಂದ ನಾವೇ ಮುಂದಾಗಿ ಸಂಯೋಜಿಸಿದ್ವಿ. ಅಲ್ಲಿಯೂ ಪರಿಹಾರ ಸಿಗದೇ ಇದ್ದಾಗ ಪುಸ್ತಕ ಓದಿದ ಹಲವರೆಲ್ಲ ಒಟ್ಟಾಗಿದ್ದೇವೆ. ಇಲ್ಲಿ ಮುಖ್ಯ ಉದ್ದೇಶ, ನಾವ್ಯಾರು ಕೊಂಡದ ಕುಳಿಯವರನ್ನ ವ್ಯಕ್ತಿಗತವಾಗಿ ವಿರೋಧಿಸುವವರಲ್ಲವೇ ಅಲ್ಲ. ಈ ಪುಸ್ತಕದ ವಿಷಯಕ್ಕೆ ಮಾತ್ರ ನಮ್ಮ ವಿರೋಧ. ಬಹುಶಃ ಕೆರೆಮನೆ ಶಂಭು ಹೆಗಡೆಯವರು, ಮಹಾಬಲ ಹೆಗಡೆಯವರು, ಚಿಟ್ಟಾಣಿಯವರು, ನಮ್ಮ ತಂದೆಯವರು
ಕುಮಟಾ ಗೋವಿಂದ ನಾಯಕರು, ಆ ಒಂದು ತಲೆಮಾರಿನ ಕಲಾವಿದರ ಕಾಲಾನಂತರದಲ್ಲಿ ಯಕ್ಷಗಾನದಲ್ಲಿ ಲೆಜೆಂಡ್ ಆಗಿ ಕಂಗೊಳಿಸ್ತಾ ಇರುವವರು ಬಳುಕೂರು ಕೃಷ್ಣಯಾಜಿಯವರು ಮತ್ತು ಕೊಂಡದ ಕುಳಿಯವರು. ಇಂಥ ಒಬ್ಬ ಮಹನೀಯರು ಒಂದು ಪುಸ್ತಕವನ್ನ, ಒಂದು ಮಾರ್ಗದರ್ಶನವನ್ನ ಮಾಡ್ತಾರೆ ಅಂತಾದ್ರೆ ಅದು ಮುಂದಿನ ತಲೆಮಾರಿಗೆ ದಾರಿದೀಪವಾಗಿರಬೇಕು. ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂತಹ ಒಂದು ಕಾಯಕ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರಂತ ಒಬ್ಬ ಹಿರಿಯ ಧೀಮಂತ ಕಲಾವಿದರಿಂದ ಆಗಬಾರದು ಎನ್ನುವ ಆಶಯದಿಂದ ನಾವು ಈ ವಿಷಯದ ಕುರಿತಾದಂತಹ ವಿರೋಧಕ್ಕಾಗಿ ಎಲ್ಲ ಒಟ್ಟಾಗಿದ್ದೇವೆ. ಮೊದಲಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆದಾಗ ನಮ್ಮಲ್ಲಿ ಕೆಲವರು ನನ್ನ ಸ್ನೇಹಿತರು ಯಕ್ಷಗಾನದ ಅಭಿಮಾನಿಗಳು ಫೇಸ್ಬುಕ್ಕಿನಲ್ಲಿಯೋ ವಾಟ್ಸಪ್ಪಿನಲ್ಲಿಯೋ ವೈಯಕ್ತಿಕವಾಗಿಯೋ ನಮ್ಮನ್ನು ಸಂಪರ್ಕಿಸಿ ಕಲಾವಿದರಲ್ಲಿ ಆಗಿರುವಂತಹ ಈ ಒಂದು ಗೊಂದಲ ನೀವು ಬಹಿರಂಗಗೊಳಿಸಬಾರದಿತ್ತು, ನಿಮ್ಮಲ್ಲಿಯೇ ಇದನ್ನ ಪರಿಹರಿಸಿಕೊಂಡ್ರೆ ಯಕ್ಷಗಾನದ ಮರ್ಯಾದೆ ಉಳಿತಿತ್ತು, ಕಲಾವಿದರು ನೀವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಇರಬಹುದಿತ್ತು ಎನ್ನುವ ಸೂಚನೆಯನ್ನು ಕೊಟ್ಟರು. ಅಲ್ಲಿ ವಸ್ತುಸ್ಥಿತಿ ಏನು ಎನ್ನುವುದು ಈ ಸೂಚನೆ ಕೊಟ್ಟವರಿಗೆ ಗೊತ್ತಿಲ್ಲದೆ ಇರುವುದರಿಂದ ಇವತ್ತಿನ ಈ ಮಾಧ್ಯಮಗೋಷ್ಠಿಯಲ್ಲಿ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಲೇಬೇಕಾದದ್ದು ಕರ್ತವ್ಯ ಅಂತ ಭಾವಿಸಿ ಹೇಳ್ತಾ ಇದ್ದೇನೆ. ಸೆಪ್ಟೆಂಬರ್ 14ನೇ ತಾರೀಕು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಯಕ್ಷಚಂದ್ರ ಪುಸ್ತಕದ ಬಿಡುಗಡೆ ಸಮಾರಂಭ ಮಧ್ಯಾಹ್ನ 4 ಗಂಟೆಗೆ ನಡೆದದ್ದು. ಆ ದಿವಸ ನಾವು ಮಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ಇದ್ದವರು. ಪುಸ್ತಕ ಬಿಡುಗಡೆಯಾಗಿ ಒಂದು ತಾಸಿನಲ್ಲಿಯೇ ನಮಗೆ ಆ ಪುಸ್ತಕದ ವಿಷಯಗಳೆಲ್ಲ ವಾಟ್ಸಾಪ್ ಮೂಲಕ ಬಂತು. ನಮ್ಮ ಕುರಿತಾಗಿ ಮಿಥ್ಯಾರೋಪ ಮಾಡಿದ್ದಾರೆ. ಆಗ ನಾವು ಅದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಮರುದಿವಸ ಮನೆಗೆ ಬಂದಾಗ ಪುಸ್ತಕವನ್ನ ಬರೆದಿರುವಂತಹ ರಾಘವೇಂದ್ರ ಭಟ್ರು ಹಾಗೂ ಕಾರ್ಯಕ್ರಮದ ಸಂಯೋಜಕರಾದಂತಹ ಪ್ರಶಾಂತ್ ಹೆಗಡೆ ವರ್ಧನ 3 ಇವರಿಗೆ ನಾನೇ ಫೋನ್ ಮೂಲಕ ಖುದ್ದಾಗಿ ಸಂಪರ್ಕಿಸಿ ಅವರಿಗೆ ಈ ವಿಷಯವನ್ನ ಮನದಟ್ಟು ಮಾಡಿದ್ದೇನೆ. ಹಿರಿಯ ಕಲಾವಿದರಿಗೆ ನಮಗೆ ತುಂಬಾ ಅಪಚಾರವಾಗುವ ರೀತಿಯಲ್ಲಿ, ಕಲಾ ಪ್ರಪಂಚಕ್ಕೆ ತಪ್ಪು ಸಂದೇಶ ಹೋಗುವ ರೀತಿಯಲ್ಲಿ ಕೊಂಡದಕುಳಿಯವರು ಈ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಕೊಂಡದಕುಳಿಯವರು ವೈಯಕ್ತಿಕವಾಗಿ ನನ್ನಿಂದ ದೂರ ಇರುವುದರಿಂದ ನಾನು ಅವರನ್ನ ಸಂಪರ್ಕಿಸಿ ಈ ವಿಷಯ ಅವರ ಗಮನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕವನ್ನ ಬರೆದಿರುವ ನೀವು ಕೊಂಡದಕುಳಿಯವರಿಗೆ ಈ ವಿಷಯವನ್ನು ತಿಳಿಸಬೇಕು. ನನ್ನ ಮೇಲೆ ಮಾಡಿರುವ ವೈಯಕ್ತಿಕ ಆರೋಪವೋ, ಹಿರಿಯ ಕಲಾವಿದರ ಮೇಲೆ ಮಾಡಿರುವಂತಹ ಆರೋಪವೋ, ಅಂದ್ರೆ ನನ್ನ ತಂದೆಯವರ ಕುರಿತಾಗಿ ಮಾಡಿರುವ ಆರೋಪಗಳು, ಇದು ಮನಸ್ಸಿಗೆ ಬಹಳ ನೋವು ತರುವಂತಹದ್ದು. ಹಾಗಾಗಿ ಇದಕ್ಕೊಂದು ಪರಿಹಾರವನ್ನು ನೀವು ಸೂಚಿಸಬೇಕು ಅಂತ ಹೇಳಿದಾಗ ರಾಘವೇಂದ್ರ ಭಟ್ ನನಗೆ ಹೇಳಿದ್ರು, ಒಂದು ದಿವಸದ ಅವಕಾಶ ಕೊಡಿ, ನಾನು ಕೊಂಡದಕುಳಿಯವರಲ್ಲಿ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೇನೆ ಅಂತ ಹೇಳಿದ್ರು. ಮರು ದಿವಸ ನನ್ನನ್ನು ಸಂಪರ್ಕಿಸಿ ನಾನು ಅವರಿಗೆ ಹೇಳಿದ್ದೇನೆ, ಒಂದು ಕೊಂಡದಕುಳಿಯವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಈ ಪುಸ್ತಕವನ್ನ ವಾಪಸ್ ಪಡೆದು ಅವರು ಹೊಸದಾಗಿ ವಿಷಯವನ್ನ ಬರೆದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು. ಮಿಥ್ಯಾರೋಪವನ್ನ ಸತ್ಯ ಅಂತ ಸಾಬೀತು ಮಾಡುವುದಿದ್ರೆ ದೇವಸ್ಥಾನಕ್ಕೆ ಬರಬೇಕು. ಈ 3 ಕಂಡೀಷನ್ ಅನ್ನು ಕೊಂಡದಕುಳಿಯವರಿಗೆ ನಾನು ರಾಘವೇಂದ್ರ ಭಟ್ರ ಮೂಲಕ ಹೇಳಿ ಕಳಿಸಿದಾಗ ಕೊಂಡದಕುಳಿಯವರು ನನಗೆ ಹೇಳಿ ಕಳುಹಿಸಿದ್ದು, ದೇವಸ್ಥಾನಕ್ಕೆ ನಾನು ಯಾವುದೇ ಕಾರಣಕ್ಕೆ ಬರುವುದಿಲ್ಲ. 2ನೇ ಕಂಡೀಷನ್ಗೆ ವಿದ್ಯಾಧರನಿಗೆ ಅವನ ಅಮ್ಮನಿಗೆ ಆ ಪುಸ್ತಕವನ್ನು ಪೂರ್ತಿಯಾಗಿ ಓದಿ ಹೇಳಲಿಕ್ಕೆ ಹೇಳು. ಅವನ ಅಮ್ಮ ಯಾವ ತೀರ್ಮಾನವನ್ನು ಕೈಗೊಳ್ತಾರೋ ಆ ತೀರ್ಮಾನಕ್ಕೆ ತಾನು ಬದ್ಧ. 3ನೇ ಕಂಡೀಷನ್ಗೆ ವಿದ್ಯಾಧರನ ಬಗ್ಗೆ ತಾನು ಪುಸ್ತಕದಲ್ಲಿ ಯಾವ ಮಿಥ್ಯಾರೋಪ ಮಾಡಿದ್ದೇನೆ ಅಂತ ಅವ ಹೇಳ್ತಾನ, ಮುಂದೆ ಅವ ಪುಸ್ತಕ ಬರೆಯುವಾಗಲೂ ನನ್ನ ಬಗ್ಗೆ ಬಾಯಿಗೆ ಬಂದಾಗ ಬರೀಲಿ, ನಾನು ಏನೂ ಆರೋಪ ಮಾಡುವುದಿಲ್ಲ, ಏನು ಹೇಳುವುದಿಲ್ಲ. ಈ 3 ವಿಷಯವನ್ನು ಹೇಳಿ ಕಳುಹಿಸಿ. ಆಗ ನಮಗೆ ಪತ್ರಿಕಾಗೋಷ್ಠಿ ನಡೆಸಿ ಮುಂದುವರಿಬೇಕಾದ ಅನಿವಾರ್ಯ ಆಯಿತು. ಈಗ ಇಲ್ಲಿ ವಿಷಯ ಇಷ್ಟೇ, ನಮಗೆ ಯಕ್ಷಗಾನವನ್ನ ಕಟ್ಟಿಕೊಟ್ಟಂತಹ ಹಿರಿಯ ಚೇತನಗಳನ್ನೆಲ್ಲ ನಾವು ಸ್ಮರಿಸಿ ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ಸಾಗಬೇಕಾದವರು, ಅವರು ಕಾಲಾವಶರಾದ ನಂತರ ಕೊಂಡದಕುಳಿಯವರಂತಹ ಒಬ್ಬ ಧೀಮಂತ ಸರ್ವಶ್ರೇಷ್ಠ ಕಲಾವಿದರು ಅಳಿದು ಹೋದ ಕಲಾವಿದರ ಮೇಲೆ ಮಾಡುವ ಆರೋಪಗಳು ಎಷ್ಟು ಸಮಂಜಸ. ಒಂದು ಕಡೆಯಿಂದ ನನ್ನ ತಂದೆಯವರ ಕುರಿತಾಗಿ ಈ ಪುಸ್ತಕದಲ್ಲಿ ಬರೀತಾರೆ, ದಾರಿ ತೋರಿದ ಜಲವಳ್ಳಿ ಅಂತ. ಮೊದಲು ಅಂದ್ರೆ ಯಕ್ಷಗಾನ ಮೇಳದಲ್ಲಿ ತಾನು ಹೀಗೆ ತಿರುಗಾಟ ಮಾಡ್ತಾ ಇದ್ದಾಗ ಸಾಲಿಗ್ರಾಮ ಮೇಳಕ್ಕೆ ತನ್ನನ್ನ ಕರೆದುಕೊಂಡು ಹೋದವರು ಜಲವಳ್ಳಿ. ಹಾಗಾಗಿ ನನಗೊಂದು ದಾರಿ ತೋರಿದ ಜಲವಳ್ಳಿ ಎನ್ನುವುದಾಗಿ ಹೇಳಿ ನನ್ನ ತಂದೆಯವರನ್ನು ತುಂಬಾ ಹೊಗಳಿ ಗೌರವಪೂರ್ವಕವಾಗಿ ಬರೀತಾರೆ. ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿಯೂ ಭಾಷಣದಲ್ಲಿಯೂ ನನ್ನ ತಂದೆಯವರ ಬಗ್ಗೆ ತುಂಬಾ ಚೆನ್ನಾಗಿ ಹೊಗಳಿ ಮಾತಾಡಿದ್ದಾರೆ. ಅದೇ ಮುಂದಿನ ಪುಟಕ್ಕೆ ಹೋದ ಕೊಂಡದಕುಳಿಯವರು ಶನಿಯ ಗ್ರಹಚಾರ ಬಿಡಿಸಿದಾಗ ಅಂತ ಬರೀತಾರೆ. ಇದು ಎಷ್ಟು ಸರಿ? ಅಭಿಮಾನಿಗಳೇ ನೀವು ನಿರ್ಣಯಿಸಬೇಕು. ಯಾಕೆಂದ್ರೆ
ಒಬ್ಬ ಯಕ್ಷಗಾನದಲ್ಲಿ ಅಂಬೆಗಾಲಿಡುತ್ತಿರುವಂತಹ ಕಲಾವಿದನನ್ನ ಮೇಳಕ್ಕೆ ಸೇರಿಸಿ ಸರ್ವಶ್ರೇಷ್ಠವಾದಂತಹ ಕಾಳಿಂಗನಾವುಡ್ರಂತಹ ಧೀಮಂತ ಭಾಗವತರಿರುವಂತಹ ದೊಡ್ಡ ಮೇಳಕ್ಕೆ ಕರೆದುಕೊಂಡು ಹೋದಂತ ನನ್ನ ತಂದೆಯವರ ಬಗ್ಗೆ ಗೌರವಪೂರ್ವಕವಾಗಿ ಮೊದಲು ಬರೆದ ಕೊಂಡದಕುಳಿಯವರು ಎರಡನೆಯ ಪುಟದಲ್ಲಿ ಗ್ರಹಚಾರ ಬಿಡಿಸಿದಾಗ ಅಂತ ಬರೆಯುವುದು ಅವರ ಬೌದ್ಧಿಕ ಮಟ್ಟದ ಕುಸಿತವನ್ನು ತೋರಿಸ್ತದೆ ಬಿಟ್ರೆ, ತಾನೊಬ್ಬ ಶ್ರೇಷ್ಠ ಎನ್ನುವುದನ್ನು ಪ್ರತಿಪಾದಿಸುವ ಛಲ ತೋರಿಸ್ತದೆ ಬಿಟ್ರೆ ಇದರಲ್ಲಿ ಯಾವ ಹುರುಳಿಲ್ಲ. ತಂದೆಯವರ ಶನಿಗೆ ತಾನು ಈಶ್ವರನಾಗಿ ತಾಗಿದೆ. ಅವರು ಚೌಕಿಗೆ ಬಂದಾಗ ಸಿಟ್ಟು ಮಾಡಿದ್ರು. ನನಗೂ ಸಿಟ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ. ಇದು ಮುಂದಿನ ಯುವ ಕಲಾವಿದರಿಗೆ ಏನ್ ಸಂದೇಶ ಕೊಡ್ತದೆ? ಮೇಳಕ್ಕೆ ಕರ್ಕೊಂಡು ಹೋದವ ಯಾರೇ ಆಗಿರ್ಲಿ, ಅವೇನಾದ್ರೂ ರಂಗಸ್ಥಳ ತಿರುಗಿ ನೀನು ತಿರುಗಿ ನಿಲ್ಲು ಎನ್ನುವ ಸಂದೇಶ ಕೊಟ್ಟಾಗ ಆಗುವುದಿಲ್ವಾ? ಅದೇ ಕೊಂಡದಕುಳಿಯವರು ಏನ್ ಬರೀಬೇಕಿತ್ತು? ಜಲವಳ್ಳಿಯವರು ವ್ರತ ನನ್ನ ಮೇಲೆ ಚೌಕಿಗೆ ಬಂದಾಗ ಸಿಟ್ಟು ಮಾಡಿದ್ರು. ಆದ್ರೆ ಅವ್ರು ನನಗೆ ವಯಸ್ಸಿನಲ್ಲಿ ಹಿರಿಯರು, ನನಗೆ ಮೇಳಕ್ಕೆ ಕರ್ಕೊಂಡು ಬಂದವರು. ಆ ಕಾರಣಕ್ಕಾಗಿ ನಾನು ಜಲವಳ್ಳಿಯವರು ಬೈದ್ರು ಏನೂ ಮಾತಾಡದೆ ನಾನು ತಪ್ಪಾಯ್ತು ಅಂತ ಹೇಳಿಬಿಟ್ರೆ ಕೊಂಡದಕುಳಿಯವರಿಗೆ ಪದ್ಮಶ್ರೀಗಿಂತೂ ದೊಡ್ಡ ಪ್ರಶಸ್ತಿ ಬಂದ ಆ ಗೌರವ ಸಿಕ್ಕಿತ್ತು. ಅದನ್ನು ಹೊರತುಪಡಿಸಿ ನನ್ನ ತಂದೆಯನ್ನ ಬಹಳ ಕೀಳಾಗಿ ಪುಸ್ತಕದಲ್ಲಿ ನಮೂದಿಸಿದೆ. ಇದು ಕೊಂಡದಕುಳಿಯವರಂತ ಒಬ್ಬ ಶ್ರೇಷ್ಠ ಕಲಾವಿದರ ಕೈಯಿಂದ ಆಗುವ ಕೆಲಸ ಅಲ್ಲ, ಮಾಡಬಾರದಿತ್ತವರು. ಹಾಗಾಗಿ ಇದನ್ನ ನನ್ನ ತಂದೆಯವರು ಇಲ್ಲದೆ ಇದ್ರು ಸಹ 60 ವರ್ಷಗಳ ಪರ್ಯಂತರವಾಗಿ ಯಕ್ಷಗಾನದ ದುಡಿಮೆಯನ್ನು ನಡೆಸಿದ ನನ್ನ ಅಪ್ಪನ ಗೌರವವನ್ನು ಉಳಿಸುವುದಕ್ಕೆ ನಾನು ಇದನ್ನು ವಿರೋಧಿಸಲೇಬೇಕಾಗಿದೆ. ಇನ್ನು ವೈಯಕ್ತಿಕವಾಗಿ ನನಗೆ ಮಾಡಿದಂತಹ ನಿಂದನೆ ಕೊಳಗಿ ಬೀಸ್ ಪ್ರಕರಣ, ಅದನ್ನ ಮತ್ತೆ ನಾನಿಲ್ಲಿ ಪ್ರಸ್ತಾಪಿಸುವುದಿಲ್ಲ. ಯಾಕೆಂದ್ರೆ ಅದನ್ನ ನಾನು ಈಗಾಗಲೇ ಇಡಗುಂಜಿ ಮಹಾಗಣಪತಿಗೂ ಕೊಳಗಿ ಬೀಸ್ ಆಂಜನೇಯನಿಗೂ ಬಿಟ್ಬಿಟ್ಟಿದ್ದೇನೆ. ಹಾಗಾಗಿ ಆ ವಿಷಯದ ಪ್ರಸ್ತಾಪ ಇಲ್ಲಿ ಅನಗತ್ಯ. ಇಷ್ಟಾದ ಮೇಲೆ ಈ ಪುಸ್ತಕದ ವಿಷಯದಲ್ಲಿ ನಾವೆಲ್ಲ ಸಮಗ್ರವಾಗಿ ಹೋರಾಟ ನಡೆಸ್ತಾ ಇದ್ದೇವೆ, ಈ ವಿಷಯದ ಕುರಿತಾಗಿ ವಿರೋಧಿಸ್ತಾ ಇದ್ದೇವೆ ಎನ್ನುವುದನ್ನು ತಿಳಿದ ಸಮಾಜದ ಅನೇಕ ಗಣ್ಯರು, ಯಕ್ಷಗಾನದ ತುಂಬಾ ಹಿತಚಿಂತಕರು ಅಂತ ಗುರುತಿಸಿಕೊಂಡವರು ನನ್ನನ್ನು ಸಂಪರ್ಕಿಸಿ, ನೀವು ಮುಂದುವರಿಬೇಡಿ, ಈ ಕಾರ್ಯಕ್ರಮ ಮಾಡಬೇಡಿ, ಕೊಂಡದಕುಳಿಯವರನ್ನು ವಿರೋಧಿಸುವ ಕಾರ್ಯಕ್ರಮವನ್ನು ನಿಲ್ಲಿಸಿ ಅದನ್ನು ನಾವು ಸೌಹಾರ್ದತೆಯಿಂದ ಮಾತಾಡಿ ಮುಗಿಸೋಣ, ಹೀಗೆಲ್ಲ ಆಮಿಷವನ್ನು ಒಡ್ಡಿದ್ರು. ಅವ್ರು ಯಾರು ಎನ್ನುವ ಪ್ರಸ್ತಾಪ ಬೇಡ. ಈಗ ಕೊಂಡದಕುಳಿಯವರಿಂದ ತಪ್ಪೇ ಆಗದೇ ಇದ್ರೆ ಒಳದಾರಿಯಲ್ಲಿ ಬಂದು ನನ್ನಲ್ಲಿ ಆ ರಾಜಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಏನಿತ್ತು? ಅದೇ ನನ್ನಲ್ಲಿ ಆಡುವ ಮಾತನ್ನ ಕೊಂಡದಕುಳಿಯವರಿಗೆ ನೀವು ತಪ್ಪು ಮಾಡಿದ್ದೀರಿ ಎನ್ನುವುದಾಗಿ ನನಗೆ ಈ ರಾಜಿ ಮಾಡ್ಲಿಕ್ಕೆ ಬಂದವರು ಕೊಂಡದಕುಳಿಯವರ ಮನವೊಲಿಸಿ ಪುಸ್ತಕವನ್ನು ವಾಪಸ್ ಪಡೆಯುವ ಕೆಲಸ ಮಾಡಿದ್ರೆ ಇವತ್ತು ಈ ಪ್ರೆಸ್ ಮೀಟ್ ಮಾಡಬೇಕಾದ ಅನಿವಾರ್ಯತೆ ಬರುವುದಿಲ್ವಾಗಿ. ತಪ್ಪು ಮಾಡಿದವನಿಗೆ ಬುದ್ಧಿ ಹೇಳುವುದು ಬಿಟ್ಟು ಸರಿದಾರಿಯಲ್ಲಿ ಹೋಗ್ಬೇಕು ಎನ್ನುವುದಾಗಿ ಪ್ರಯತ್ನಿಸುವವನಿಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ ಅಂತ ಆದ್ರೆ ಇದು ಎಷ್ಟು ಸರಿ? ಇದು ಸಮಾಜದ ಶ್ರೇಷ್ಠರು ಮಾಡುವ ಕೆಲಸ ಅಲ್ಲ. ಹಾಗಾಗಿ ಈ ವಿಷಯದಲ್ಲಿ ನಾನಂತೂ ಖಂಡಿತ ವಿರೋಧಿಸ್ತೇನೆ. ಈ ಪುಸ್ತಕವನ್ನ ಕೊಂಡದಕುಳಿಯವರು ಆಗ್ರಹಪೂರ್ವಕವಾಗಿ ಎಲ್ಲಾ ಕಲಾಭಿಮಾನಿಗಳ ಒತ್ತಾಸೆಯ ಪೂರ್ವಕವಾಗಿ ಹಿಂಪಡೆಯಲೇಬೇಕು. ಅಲ್ಲದೆ ಇದ್ರೆ ಭವಿಷ್ಯದ ಕಲಾವಿದರಿಗೆ, ಭವಿಷ್ಯದ ಯಕ್ಷಗಾನಕ್ಕೆ ಈ ಯಕ್ಷಚಂದ್ರ ಪುಸ್ತಕ ಎನ್ನುವುದು ಒಂದು ತಪ್ಪು ದಾರಿಯಲ್ಲಿ ನಡೆಯುವುದಕ್ಕೆ ಅವಕಾಶವನ್ನು ಕೊಟ್ಟ ಹಾಗೆ. ಈ ಪುಸ್ತಕವನ್ನು ಅವರು ಹಿಂಪಡೆಯದೇ ಇದ್ರೆ ನಾಳೆಯ ದಿವಸ ಜೀವನ ಚರಿತ್ರೆ ಬರೆಯುವ ಕಲಾವಿದರೆಲ್ಲರೂ ಜೀವನ ಚರಿತ್ರೆ ಅಂದ್ರೆ ಮತ್ತೊಬ್ಬರನ್ನು ದೂಷಿಸುವುದು, ಮತ್ತೊಬ್ಬರಿಗೆ ಬೈಯುವುದು, ನಾನು ಮಾತ್ರ ಶ್ರೇಷ್ಠ ಅಂತ ಪ್ರತಿಬಿಂಬಿಸುವುದು, ಇದು ಕಲಾವಿದನ ಜೀವನ ಚರಿತ್ರೆ. ಎಲ್ಲರೂ ಹಾಗೆ ಬರೀತಾರೆ. ಈ ಸಮಾಜದಲ್ಲಿ ಸಣ್ಣವ ಮಾಡಿದ ದೊಡ್ಡ ತಪ್ಪನ್ನಾದ್ರೂ ಕ್ಷಮೆ ಕೊಡಬಹುದು, ಆದರೆ ದೊಡ್ಡವರು ಮಾಡಿದಂತಹ ಸಣ್ಣ ತಪ್ಪನ್ನು ಯಾವತ್ತೂ ಕ್ಷಮಿಸಲಾಗದು. ಯಕ್ಷಗಾನ ರಂಗದಲ್ಲಿ ಪ್ರಸ್ತುತ ಕಾಲಘಟ್ಟಕ್ಕೆ ಕೊಂಡದಕುಳಿಯವರು ಅಂತ ಹೇಳಿದ್ರೆ ದೊಡ್ಡವರು, ದೊಡ್ಡ ಕಲಾವಿದರು, ಶ್ರೇಷ್ಠ ಕಲಾವಿದರು. ನಾವೆಲ್ಲ ಅವರನ್ನು ಅನುಸರಿಸುವವರು, ಅನುಯಾಯಿಗಳು. ಆದ್ರೆ ಈ ಪುಸ್ತಕ ಕೊಂಡದಕುಳಿಯವರ ಬದುಕಿಗೊಂದು ಕಪ್ಪು ಚುಕ್ಕೆ. ನಾವು ಅವರ ವಿರೋಧಿಗಳಾಗಿ ಅಲ್ಲ, ಅವರ ಅಭಿಮಾನಿಗಳಾಗಿ, ಹಿತೈಷಿಗಳಾಗಿ ಹೇಳುವುದು ಈ ಪುಸ್ತಕವನ್ನು ಅವರು ಹಿಂಪಡೆಯಲೇಬೇಕು. ಒಮ್ಮೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮೇಲೆ ಕೊಂಡದಕುಳಿಯವರು ಇದನ್ನು ಹಿಂಪಡೆಯುವ ಪ್ರಯತ್ನ ಮಾಡಲಿಲ್ಲ ಅಂತಾದ್ರೆ ನಮ್ಮ ಮುಂದಿನ ಹೆಜ್ಜೆ ಕಾನೂನು ರೀತಿಯ ಹೋರಾಟವನ್ನು ನಡೆಸಿ ಆ ಪುಸ್ತಕಕ್ಕೆ ಕಾನೂನಿನ ಪ್ರಕಾರವಾಗಿ ನ್ಯಾಯವನ್ನು ಒದಗಿಸಿ
ಯಕ್ಷಗಾನಕ್ಕೆ, ಯಕ್ಷಗಾನ ಕ್ಷೇತ್ರಕ್ಕೆ ಅಪಚಾರ ಆಗದೇ ಇದ್ದ ಹಾಗೆ ನಾವು ಖಂಡಿತ ಕಾನೂನು ಹೋರಾಟವನ್ನು ಕೈಗೊಳ್ಳುತ್ತೇವೆ. ಇದಕ್ಕೆ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಕಾನೂನು ರೀತಿಯ ಹೋರಾಟ ನಡೆಸುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡರೂ ಸಹ ನಮ್ಮ ತಿಟ್ಟಿನವರು, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನವರು ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು. ನಾಳೆ ದಿವಸ ಯಾರೋ ನಮ್ಮ ಊರಿನವರೇ ಕೇಳಬಹುದಿತ್ತು, ಒಂದೇ ಊರಿನವರು ಯಾಕೆ ಸುಮ್ಮನೆ ಕೋರ್ಟ್ಗೆಲ್ಲ ಹಾಕ್ತಿದ್ರಿ ಅಂತ ಅಪಸವ್ಯಗಳು ನಮ್ಮಲ್ಲಿ ಆಗಬಾರದು. ಅದಕ್ಕೆ ಅವಕಾಶ ಕೊಂಡದಕುಳಿಯವರು ಕೊಡಬಾರದು. ಹಾಗಾಗಿ ಇದು ಖಂಡಿತ ವಿನಂತಿ ಅಲ್ಲವೇ ಅಲ್ಲ. ಕೊಂಡದಕುಳಿಯವರಲ್ಲಿ ನಾನು ಖಂಡಿತ ಪುಸ್ತಕ ಹಿಂಪಡೆಯಿರಿ ಅಂತ ವಿನಂತಿ ಮಾಡುವುದೇ ಇಲ್ಲ. ಖಂಡಿತ ನೀವು ಹಿಂಪಡೆಯಲೇಬೇಕು, ಇದು ಆಗ್ರಹ. ಯಕ್ಷಗಾನ ಕ್ಷೇತ್ರಕ್ಕೆ ಅಪಚಾರ ಆಗಬಾರದು ಅಂತಾದ್ರೆ ನೀವು ಪುಸ್ತಕವನ್ನು ಹಿಂಪಡೆಯಲೇಬೇಕು. ನೀವು ಒಮ್ಮೆ ಹಿಂಪಡೆಯದೇ ಇದ್ರೆ ಮುಂದೆ ಕಾನೂನು ರೀತ್ಯ ಅದಕ್ಕೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಎನ್ನುವ ಸಂದೇಶವನ್ನ ಈ ಮೂಲಕವಾಗಿ ಕೊಂಡದಕುಳಿಯವರಿಗೆ ರವಾನಿಸುತ್ತಾ, ಮುಂದೆ ಸಮೃದ್ಧವಾದಂತಹ ಯಕ್ಷಗಾನ ಕಲೆಗೆ ಯಾರಿಂದಲೂ ಯಾವ ರೀತಿಯಲ್ಲೂ ಅಪಚಾರ ಆಗದೇ ಇರಲಿ ಎನ್ನುವುದಾಗಿ ಕೇಳಿಕೊಳ್ಳುತ್ತಾ, ಇನ್ನು ಕೆಲವಷ್ಟು ವಿಷಯಗಳಿಗೆ, ಕೆಲವಷ್ಟು ಅನಿಸಿಕೆಗಳಿಗೆ ನಾವು ಸಮರ್ಥನೆಯನ್ನ, ಅದಕ್ಕೆ ಬೇಕಾದಂತಹ ಪುಷ್ಟೀಕರಿಸುವ ವಿಷಯವನ್ನ ಹೇಳಬೇಕಾದ ಅಗತ್ಯವೇ ಇಲ್ಲ. ಯಾಕೆಂದ್ರೆ ಒಂದು ವಿಷಯ ಇಬ್ಬರಲ್ಲಿ ಇದ್ದಾಗ ಅದು ಸಂವಾದ ಆಗಿರ್ತದೆ. ಅದು ನೂರಾರು ಜನರ ಕಿವಿಗೆ ಬಿದ್ದಾಗ, ನೂರಾರು ಜನರ ಬಾಯಿಗೆ ಹೋದಾಗ ಎರಡು ಪಂಗಡ ಆಗ್ತದೆ. ಅವ್ರಿಗೆ ಬೇಕಾದವರು, ಅವರ ಅಭಿಮಾನಿಗಳು ಅವರದ್ದೇ ಸರಿ ಅಂತ ಹೇಳ್ತಾರೆ. ವಿಷಯಾಧಾರಿತವಾಗಿ ಮಾತಾಡುವವರು ಖಂಡಿತ ಯಾರಿಗೂ ಅನ್ಯಾಯ ಆಗದೇ ಇದ್ದಾಗ ಮಾತಾಡ್ತಾರೆ. ಹಾಗಾಗಿ ನನಗೆ ಖಂಡಿತ ಭರವಸೆ ಉಂಟು, ನ್ಯಾಯ ಸಿಗುತ್ತದೆ ಅಂತ ಎನ್ನುವುದಾಗಿ ಎಲ್ಲರಿಗೂ ಮಾತಾಡುವುದಕ್ಕೊಂದು ಅವಕಾಶ ಸಿಕ್ಕಿದ್ದಕ್ಕೆ, ಮತ್ತೆ ಯಕ್ಷಗಾನದ ಕುರಿತಾಗಿ ಇಷ್ಟು ವರ್ಷ ಅನ್ನ ತಿಂದದ್ದಕ್ಕಿಂತ ಒಂದು ಒಳ್ಳೆಯ ಕೆಲಸದಲ್ಲಿ ಭಾಗಿಯಾಗುವ ಸುಯೋಗ ನನಗೆ ಬಂದದ್ದಕ್ಕೆ ಮಹಾಗಣಪತಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಎಲ್ಲ ಪರಿಚಯದವರಿದ್ದಾರೆ, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರುವ. ಯಕ್ಷಗಾನಕ್ಕೂ ಇವ್ರಿಗೂ ಏನು ಸಂಬಂಧ ಅಂತಂದ್ರೆ, ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕ. ನನ್ನ ಅಭಿರುಚಿ ಹಾಗೂ ಹವ್ಯಾಸ ಯಕ್ಷಗಾನವನ್ನ, ಒಳ್ಳೆ ಯಕ್ಷಗಾನವನ್ನ ನೋಡುವುದು, ಕೇಳುವುದು ಹಾಗೂ ಯಕ್ಷಗಾನದ ಸಮಗ್ರವಾಗಿ ನನಗೆ ಒಂದು ಯಕ್ಷಗಾನ ಮೇಲೆ ಅಭಿಮಾನ. ಯಾವುದೋ ವ್ಯಕ್ತಿ ಅಭಿಮಾನಿ ಅಲ್ಲ ನಾನು. ರಾಮಕೃಷ್ಣ ಇವರು ವಿವೇಕಾನಂದರನ್ನ ಕೇಳಿದಂತೆ, ಅವರ ಗುರುಗಳ ಬಗ್ಗೆ ಒಂದು ಮಾತನ್ನ ಕೇಳಿದಂತೆ. ಅವಾಗ ವಿವೇಕಾನಂದ ಹೇಳಿ, ನನ್ನ ಗುರುಗಳಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ, ನನ್ನಷ್ಟು ಚೆನ್ನಾಗಿ ಭಾಷಣ ಮಾಡ್ತಿಲ್ಲ ಎಂದು ಹೇಳಲಿಲ್ಲ. ನನ್ನ ಗುರುವಿನ ಪಾದದ ಧೂಳಿ ನನ್ನಂತ 100 ವಿವೇಕಾನಂದನ್ನ ಸೃಷ್ಟಿಸಿತು ಅಂತ ಹೇಳಿದಂತೆ. ಇದು ಒಬ್ಬ ವ್ಯಕ್ತಿಗೆ, ನನ್ನನ್ನ ಸಾಕಿದವರಿಗೆ, ನನಗೆ ಅನ್ನ ಕೊಟ್ಟವರಿಗೆ, ನನಗೆ ಜ್ಞಾನ ಕೊಟ್ಟವರಿಗೆ ಇರಬೇಕಾದ ಕೃತಜ್ಞತೆ. ಇದೇ ಪುಸ್ತಕವನ್ನು ನಾನು ಒಮ್ಮೆ ಪ್ರಾರಂಭ ಮಾಡಿ 4 ಗಂಟೆಗಳ ಕಾಲ ಓದಿ ಮುಗಿಸಿದೆ. ನನಗೊಂದು ನಿರೀಕ್ಷೆ ಇತ್ತು, ಇದು ನಾನು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಸುಮಾರು ಪುಸ್ತಕವನ್ನ ಕಲೆಕ್ಟ್ ಮಾಡಿದ್ದೇನೆ, ಓದಿದ್ದೇನೆ. ಕೊಂಡದಕುಳಿಯವರ ಬಗ್ಗೆ ಅಪಾರವಾದಂತ ಅಭಿಮಾನ ನನಗೆ. ಒಳ್ಳೆಯ ಕಲಾವಿದ, ಅವರನ್ನ ತುಂಬಾ ಹತ್ತಿರದಿಂದ ಬಲ್ಲೆ. ಯಕ್ಷಗಾನ ರಂಗದಲ್ಲಿ ಅವರ ಪಾತ್ರವನ್ನ ಆನಂದಿಸಿದವನು. ಆದ್ರೆ ಈಗ ಪುಸ್ತಕ ಓದಿದಾಗ ನಂಗೆ ಅನಿಸ್ತು, ನಾನು ಯಾವ ಶಂಭು ಹೆಗಡೆಯವರು ಒಳ್ಳೆ ಕಲಾವಿದ ಅಂತ ಗ್ರಹಿಸಿದ್ನ, ಯಾವ ಕಿತ್ತಾಣಿಯವರು ಅದ್ಭುತ ಕಲಾವಿದ ಅಂತ ಗ್ರಹಿಸಿದ್ನ, ಯಾರ ಮಾಬಲ ಹೆಗಡೆಯವರು, ಸ್ವತಃ ಕಿತ್ತಾಣಿಯವರು ನನ್ನ ಅನೇಕ ಬಾರಿ ಹೇಳಿದಿದೆ, ಯಕ್ಷಗಾನ ರಂಗದ ಇದು ಹೀಗೆ ಅಂತ ಹೇಳುವಂತ ಇಂದು ಹಿಮ್ಮೇಳ ಮತ್ತು ಮುಮ್ಮೇಳದ ಎಲ್ಲ ಆರತಿ ಇದು ಮಾಬಲ ಹೆಗಡೆಗೆ ಅಂತ ಅನೇಕ ಸಾರಿ ಹೇಳಿ ಕೇಳಿದ್ದಾರೆ. ಮಾಬಲ ಹೆಗಡೆಯರ ಬಗ್ಗೆ, ಜಲೆಯುಳ್ಳವರ ಬಗ್ಗೆ ಅದ್ಭುತ ಮಾತುಗಾರ ಅಂತ ಚೆನ್ನಪ್ಪ ಶೆಟ್ಟರ ಇಷ್ಟೇನಾ ಅಂತ ಅನಿಸ್ತು ನನಗೆ. ಇದು ಆಗಬಾರ್ದಂತ ಕೆಲಸ ಇದೆ. ಇದು ಇಷ್ಟೇನಾ ಇವರು ಬರೀ ಕುಣಿಯುವುದೇ ಕಿತ್ತಾಣಿಯವರ, ಎರಡೆರಡು ಮಾತಿಗೆ ನಡುವಂತವ್ರು ಚೆನ್ನಪ್ಪ ಶೆಟ್ಟರ. ಹಾಗಾದ್ರೆ ಅನೇಕ ಜನರಿಗೆ ಅನ್ನ ಕೊಟ್ಟಂತ ಸಂಸ್ಥೆ ನಡೆಸಿ ಉತ್ತರ ಕನ್ನಡದಲ್ಲಿ ಯುಗ ಪುರುಷರು ಅಂತ ಹೇಳಿಸ್ಕೊಂಡ ಶಂಭು ಹೆಗಡೆಯವರಿಗೆ ಗೊತ್ತಿರೋದು ಇಷ್ಟೇನಾ? ಇದು ಖಂಡಿತ ಆಗ್ಬಾರ್ದು ಒಂದು ಪುಸ್ತಕದ ಮೂಲಕ. ಯಾಕಂದ್ರೆ ನಾವೆಲ್ಲ ಸತ್ತು ಹೋಗ್ತೇವೆ, ಯಾರು ಇರುವುದಿಲ್ಲ. ಇನ್ನೊಂದು 50 ವರ್ಷ ನಂತರ ಯಾರು ಇರುವುದಿಲ್ಲ, ನಾವು ಇದ್ದಿದ್ದವರು ಯಾರು ಇರುವುದಿಲ್ಲ. ಆದ್ರೆ ಇಂಥ ಪುಸ್ತಕಗಳು ನಂಗೆ ಬಹಳ ಬೇಜಾರು ಅನಿಸ್ತು. ನಾನು ಇಲ್ಲೇ ಬರ್ಲಿಕ್ಕೆ ಕಾರಣದೇ ಯಾವುದೇ ವೈಯಕ್ತಿಕ ಕಾರಣದಿಂದ ಅಲ್ಲ. ಬಡಗುಟ್ಟಿನಲ್ಲಿ ಆರ್ಥಿಕವಾಗಿ ಕಲಾವಿದರು ಬಡುವುದಯ, ನಮ್ಮ ಒಂದು ಒಗ್ಗಟ್ಟು ಕೂಡ ಕಡಿಮೆನೆ ನನ್ಗೆ ಅನಿಸುವ ಮಟ್ಟಿಗೆ. ಆದ್ರೆ ಇವತ್ತು
ಈ ಒಂದು ಪುಸ್ತಕದ ಮೂಲಕವಾಗಿ ಅನೇಕ ಜನ ಹಿರಿಯರು ಈ ಯಕ್ಷಗಾನ ಬಗ್ಗೆ ತಿಳುವಳಿಕೆ ಉಳ್ಳವರು ಎಲ್ಲರೂ ಸೇರಿದ್ದಾರೆ. ಅವರ ಉದ್ದೇಶ ಒಂದು, ಯಾರ ವೈಯಕ್ತಿಕ ಏನೂ ಇಲ್ಲ. ಈ ಪುಸ್ತಕ ದಾರಿದೀಪ ಅಲ್ಲ, ತಪ್ಪು ದಾರಿಯನ್ನ ತೋರಿಸುವಂತದ್ದು. ಯಕ್ಷಗಾನಕ್ಕೆ ಮುಂದಕ್ಕೆ ತಪ್ಪು ದಾರಿಯನ್ನ ತೋರಿಸ್ತದೆ, ಅದು ಆಗಬಾರದು ಅನ್ನುವಂತ ನಿಲುವು. ಇದರಲ್ಲಿ ನಾನು ಜಲವಳ್ಳಿಯವರಾಗ್ಲಿ ನಮ್ಮ ಯಲಗುಪ್ಪಾರವಾಗ್ಲಿ ಯಾವುದೇ ವೈಯಕ್ತಿಕ ತಗೋತಾ ಇಲ್ಲ. ಅವರ ವೈಯಕ್ತಿಕ ಚಿಂತನೆಗಳಿದ್ರೆ ಅವ್ರು ಸಮರ್ಥನೆ ಮಾಡಿಕೊಳ್ಬಹುದು, ಕೋರ್ಟ್ ಮುಖಾಂತರ ಮಾಡಬಹುದು, ಸಾಮಾಜಿಕ ಬೇರೆ ಬೇರೆ ವಿಧಾನದಲ್ಲಿ ಮಾಡಿಕೊಳ್ಬಹುದು. ಆದ್ರೆ ನಮ್ಮ ಮುಂದೆ ಜೀವಂತ ಇಲ್ಲದೆ ಹೋದಂತ, ದಂತಕಥೆಗಳಾಗಿ ಹೋದಂತ ಯಾವುದೋ ಕಷ್ಟ ಕಾಲದಲ್ಲಿ ಆವಾಗ ಏನೇನೂ ಇರಲಿಲ್ಲ. ನಮ್ಗೆ ಈಗ ನನ್ನ ಧ್ವನಿ ಇಲ್ಲ ಅಂದ್ರೆ ಒಂದು ಸ್ಪೀಕರ್ ಹಾಕೊಂಡು ಒಳ್ಳೆ ಮಾತಾಡ್ಬೋದು, ಅವಾಗ ಇರ್ಲಿಲ್ಲ. ಅದು ಅಂತ ಇರ್ಲಿಲ್ಲ, ಕೂಗಿ ಹೇಳಬೇಕಾಗಿತ್ತು. ಅಂತ ಎಲ್ಲ ಕಷ್ಟ ಪರಿಸ್ಥಿತಿಯಲ್ಲಿ ಯಕ್ಷಗಾನವನ್ನ ಇಂದಿಗೆ ತಂದು ಬಿಟ್ಟಂತ ಮಹನೀಯರು ಇಷ್ಟೇನಾ ಅಂತ ಪುಸ್ತಕ ಹೇಳಬಾರದು, ತಪ್ಪು. ಆದ್ರಿಂದ ಈಗ ಜಲವಳ್ಳಿ ಹೇಳಿದ ಹಾಗೆ ಇದು ಖಂಡಿತವಾಗಿ ಮುದ್ರಣದಿಂದ ಹೊರ ಬಂದ ಮೇಲೆ, ಪ್ರಕಟ ಆದ್ಮೇಲೆ ಇದು ಕಾನೂನಿಗೆ ಅನ್ವಯ ಆಗ್ತದೆ. ಹೇಗೆ ಬಂದಿದೆಯೋ ಹಾಗೆ ವಾಪಸ್ ಹೋದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ, ನಮ್ಮಂತ ಸಾಮಾನ್ಯ ಪ್ರೇಕ್ಷಕರಿಗೆ, ಯಕ್ಷಗಾನದ ವಿದ್ವಾಂಸರಿಗೆ, ಮುಮ್ಮೇಳದ ಹಿಮ್ಮೇಳದ ಎಲ್ಲ ಕಲಾವಿದರಿಗೆ, ಒಟ್ಟಾರೆ ಬಡಗುತಿಟ್ಟಿಗೆ ಒಳ್ಳೇದಾಗ್ತದೆ ಅನ್ನೋ ಅಭಿಪ್ರಾಯದೊಂದಿಗೆ ಇನ್ನು ಎರಡನ್ನು ಮಾತು ಮುಗಿಸ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಹುಶಃ ನಾವೆಲ್ಲ ಯಾಕೆ ಸೇರಿದ್ದೇವೆ ಅಂತ ಈಗ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಕೊಂಡಕುಳಿ ರಾಮಚಂದ್ರ ಹೆಗಡೆ ಅವರ ಯಕ್ಷಚಂದ್ರ ಪುಸ್ತಕ ಈ ಬಗ್ಗೆ ವ್ಯಾಪಕವಾಗಿ ಯಕ್ಷಗಾನ ವಲಯದಲ್ಲಿ ಒಂದು ಆಕ್ರೋಶ ಇದೆ. ಕೆಲವರು ಅವರನ್ನ ವೈಯಕ್ತಿಕವಾಗಿ ಒಂದು ದೋಷವನ್ನ ವೈಯಕ್ತಿಕವಾಗಿ ಹೊರಿಸಿದ ಕೆಲವು ಕಲಾವಿದರ ಮೇಲೆ ಕೊಂಡಕುಳಿ ಪುಸ್ತಕದಲ್ಲಿ. ಇನ್ನು ಮೇಜರ್ ಆಗಿ ಮುಖ್ಯವಾಗಿ ನಮ್ಮ ಉತ್ತರ ಕನ್ನಡದಿರ್ಬೋದು, ದಕ್ಷಿಣ ಕನ್ನಡದಿರ್ಬೋದು, ಎಲ್ರಿಗೂ ಒಪ್ಪಿತವಾಗಿ ಬಹಳ ಸಾಧನೆ ಮಾಡಿದ ಕಲಾವಿದರನ್ನ ತುಂಬಾ ಹಗುರವಾಗಿ ಅವರು ಈ ಪುಸ್ತಕದಲ್ಲಿ ಮಾತಾಡಿದ್ದಾರೆ. ಈ ಮನಸ್ಥಿತಿಯೇ ಬಹಳ ಕಷ್ಟದಾಯಕ. ಯಾವುದೇ ಒಬ್ಬ ಒಂದು ವೃತ್ತಿಯಲ್ಲಿದ್ದಾಗ ತನ್ನದೇ ಸಂಗಡಿಗರನ್ನು ಕೂಡ ತುಚ್ಛವಾಗಿ, ಕೇವಲವಾಗಿ, ಹಗುರವಾಗಿ ಮಾತಾಡುವಂಥದ್ದು ಒಂದು ಸಂಸ್ಕಾರ ಅಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ನಮ್ಗಿಂತ ಹಿರಿಯರು ಎಷ್ಟು ದೊಡ್ಡ ಸಾಧನೆ ಇವತ್ತು ಇಡೀ ದೇಶದ ತುಂಬೆಲ್ಲ ಯಕ್ಷಗಾನ ಬಗ್ಗೆ ಮಾತಾಡುವಂಥದ್ದು ಅಥವಾ ಜಗತ್ತಿನಾದ್ಯಂತ ಮಾತನಾಡುವಂಥದ್ದು ನಮಗೆ ಕಾಣ್ತದೆ. ಅದಕ್ಕೆಲ್ಲ ಕಾರಣ ನಮ್ಮ ಪೂರ್ವಸೂರಿಗಳ ದೋಷಗಳನ್ನೆಲ್ಲ ತಾನು ಹೇಗೆ ಕಂಡುಹಿಡಿದಿದ್ದೇನೆ ಇತ್ಯಾದಿಯಾಗಿ ನೇರವಾಗಿ ಅದು ಅವರ ಪಾತ್ರ ನಿರ್ವಹಣೆ ವಿಷಯದಲ್ಲಿ ಮತ್ತು ವೈಯಕ್ತಿಕ ಅವರ ಚಾರಿತ್ರ್ಯದ ವಿಷಯದಲ್ಲಿ, ಅವರ ಬದುಕಿನ ವಿಷಯದಲ್ಲಿ ಹೇಗೆ ತಪ್ಪು ತಿಳುವಳಿಕೆ ತುಂಬಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ತಪ್ಪು ತಿಳುವಳಿಕೆ ಪುಸ್ತಕ ತುಂಬ್ತದೆ. ಇದರ ಅಗತ್ಯ ಖಂಡಿತ ಅವರಿಗೆ ಇರಲಿಲ್ಲ. ಈಗ ಎಳೆದ ತಂದು ಈಗ ಶಂಭು ಹೆಗಡೆ ನನ್ನ ತಂದೆಯವರ ಬಗ್ಗತ್ತು 2-3 ಆಕ್ಷೇಪಗಳು ಬಹಳ ನೋವು ಕೊಡುವಂಥದ್ದು. ಈಗ ನಾವಿಲ್ಲಿ ಬಂದು ನಿಂತಿದ್ದು ಪುಸ್ತಕದ ವಿಮರ್ಶೆಗಲ್ಲ, ನಮಗಾದ ನೋವನ್ನು ಹೇಳ್ಕೊಳ್ಳಿ, ಸಮಾಜದ ಮುಂದೆ ನಮಗಾದ ನೋವನ್ನು ಹೇಳ್ಕೊಳ್ಳುವ ಒಂದು ಅನಿವಾರ್ಯತೆ ಇದೆ. ಅದು ನನ್ನ ತಂದೆ ಇರ್ಬೋದು ಅಥವಾ ಯಾರೇ ಇರ್ಬೋದು, ಯಾರು ಪರ್ಫೆಕ್ಟ್ ಅಂತ ನಾವು ಇಲ್ಲಿ ಸಮರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಥವಾ ನೀವು ಯಾರು ನಮ್ಮ ತಂದೆ ಆದ್ರಿಂದ ನಾವು ಪ್ರೀತಿಸುವ ಆದ್ರಿಂದ ನೀವು ಟೀಕೆ ಮಾಡಬೇಡಿ ಅಂತ ನಾವು ಹೇಳುವ ಹಕ್ಕು ನಮಗೂ ಇಲ್ಲ. ವಾಕ್ ಸ್ವಾತಂತ್ರ್ಯ. ಆದ್ರೆ ನಾವು ಮರ್ಯಾದಸ್ಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಾವೆಲ್ಲರ ಪ್ರಯತ್ನ ಯಕ್ಷಗಾನಕ್ಕೆ ಒಂದು ಒಳ್ಳೆ ಸ್ಥಾನ ಬೇಕು ಅಂತ. ನಮಗೆ ವೈಯಕ್ತಿಕವಾಗಿ ಇಮೇಜ್ಗಳು ಬೇಕು, ನಮ್ಗೆ ವೈಯಕ್ತಿಕವಾಗಿ ನಮ್ಗೆ ಎಷ್ಟು ಹೊಗಳಿದ್ರು ಬೇಕು. ಆದ್ರೆ ನಾವು ಇಡೀ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಚಿಂತನೆ ಮಾಡಿದಾಗ ಎಲ್ಲರ ಕಾಂಟ್ರಿಬ್ಯೂಷನ್ ಅನ್ನ ನಾವು ಮೆನ್ಷನ್, ಎಲ್ಲರ ಕೊಡುಗೆಗಳು ಏನು ಅಂತ. ಎಲ್ಲೋ ಒಂದು ದಿವಸ ಯಾವುದೋ ಒಂದು ಅರ್ಥ ತಪ್ಪು ಹೇಳ್ದ, ಯಾವುದೋ ಒಂದು ಪದ್ಯದ ಅರ್ಥಕ್ಕೆ ಎತ್ತುವ ಹೇಳ್ದ, ಅದೆಲ್ಲ ಈ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಒಂದೊಂದು ಪೇಜ್ ಅನ್ನು ಓದು ಕಷ್ಟ ಆಗ್ತಾ ಇದೆ. ನನಗೆ ಈ ಪುಸ್ತಕ ಬಂದಲ್ಲಿಂದ ಎಷ್ಟೋ ಜನ ಹೇಳಿದ್ರು, ನೀವೇನು ಮಾತಾಡ್ತಾ ಇಲ್ಲ, ನೀವು ಏನ್ ಮಾತಾಡೋದು? ಸಭ್ಯತೆಯಲ್ಲಿ ಒಂದು ಪುಸ್ತಕ ಬಂದ ಮೇಲೆ ಅದನ್ನ ನಾವು ವಿರೋಧಿಸುವ ವಿಷಯದಲ್ಲಿ ನಾವು ಸಭ್ಯತೆ ಕಾಯ್ಕೊಳ್ಬೇಕಾಗ್ತದೆ.
ಯಾರೋ ಕೂಗ್ತಾರೆ ಅಂತ ನಾವು ಕೂಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದನ್ನು ಓದಿಸ್ಕೊಂಡು ಹೋಗುವಂತ ಗುಣ ಇಲ್ಲ. ಇಡೀ ಪ್ರತಿ ಪೇಜಿನಲ್ಲಿ ಈ ಪೇಜಲ್ಲಿ ಹೇಳಿದ್ರೆ ಆ ಪೇಜಲ್ಲಿ ವಿರೋಧಾಭಾಸ. ನೋಡಿ, ಒಂದೆರಡು ಘಟನೆ ಹೇಳ್ತೇನೆ. ತಂದೆಯವರು ಅಲ್ಲೆಲ್ಲೋ ಬಿಟ್ಟು ಬಂದ್ರು ಅಂತ ನಾನು ಇದನ್ನ ಒಂದು 3-4 ಪಾಯಿಂಟ್ ಹಾಕಿ ಫೇಸ್ಬುಕ್ ಅಲ್ಲಿ ಬರ್ದಿದೆ. ಈಗ ಹೊಡಲ್ಪುಳಿಯವರು ಶಂಬಣ್ಣ ಅಂತ ಕರೆಯೋದು, ಶಂಭು ಹೆಗಡೆ ಶಂಬಣ್ಣ ಅಂತ ಕರೆಯುವ ಸಲಿಗೆ ಇಟ್ಕೊಂಡ ವ್ಯಕ್ತಿ ಅವರೊಂದಿಗೆ ಈ ಪುಸ್ತಕದಲ್ಲಿ ಉಲ್ಲೇಖಿಸಬಹುದಾದ ಅಂಥ ನೋವು, ಮರೆಯಲಾಗದ ನೋವನ್ನು ಕೊಟ್ಟಿದ್ದಾರೆ ಅಂತ ಆದ್ರೆ ಅದನ್ನ ಬಗೆಹರಿಸುವುದಕ್ಕೆ ಎಷ್ಟು ವಿಧಾನಗಳಿತ್ತು. ಅದನ್ನು ಬಿಟ್ಟು ಶುಲ್ಲಭ ಯಾರೋ ನಾಳೆಗೆ ನಮ್ಗೆ ಈಗ ಅರ್ಥ ಆಗ್ತದೆ ಎಷ್ಟೆಷ್ಟೋ ಜನ ಕಾರಣ ಇಲ್ಲದೆ ವಿರೋಧ ಮಾಡೋದು ಯಾಕೆ ಅಂತ. ಇಂತಹ ಅಪಪ್ರಚಾರಗಳು ಕಾರಣ ಇಲ್ಲದೆ ವಿರೋಧ ಮಾಡುವುದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಒಂದು ಸುದ್ದಿ ಹಬ್ಬಿಸಿ ಕೊಡೋದು, ಶಂಬೇರು ಹೀಗೆ, ಮಾದೇವರು ಹೀಗೆ, ಜಲವರು ಹೀಗೆ, ಒಂದು ಒಳ ಕರೆಂಟ್ ಒಳಗಡೆ ಎದುರಿಗೆ ಹೇಳುವುದೇ ಇಲ್ಲ. ಒಳ ಕರೆಂಟ್ ಕಡೆ ಯಾವಾಗಾದ್ರೂ ಇಂತಹ ಸಂದರ್ಭದಲ್ಲಿ ಪುಸ್ತಕ ರೂಪದಲ್ಲಿ ದಾಖಲೆ ಮಾಡ. ಈಗ ಯಾರೇ ಆಗ್ಲಿ ಶಂಭು ಮಧ್ಯರಾತ್ರಿಯಲ್ಲಿ ಇಡಗುಂಜಿ ಕ್ರಾಸ್ ಅಲ್ಲಿ ನಾನು ಬಿಟ್ಟು ಬಂದ್ರು ಅಂತ ಹೇಳಿದ್ರೆ ಶಂಭು ಅವರಿಗೆ ಇಷ್ಟು ಕ್ರೂರಿಗಳು, ಇಂಥ ಸಂಸ್ಕಾರಹೀನರು ಅಂತ ಒಂದು ಪ್ರಶ್ನೆ ಬಂದೇ ಬರ್ತದೆ. ಆದ್ರೆ ನಾನು ಇಷ್ಟೇ ಹೇಳ್ತೇನೆ, ಆ ಪಂಚಾಯತಿಗೆ ತನ್ನ ಕಾರನ್ನು ತಕೊಂಡು ಹೋಗಿ ಇವ್ರು ಎಲ್ಲೋ ಸಿಕ್ಕಿದಾಗ ಶಮಣ್ಣ ನಂಗೆ ಇಂಥದ್ದೊಂದು ಸಮಸ್ಯೆ ಆಗಿದೆ ಅಂತ ಅದ್ರ ಬಗೆಹರಿಸ್ಕೊಳ್ಳಿಕ್ಕೆ ಹೋಗಿ ಅಲ್ಲಿ ಒಂದು ಪ್ರದೇಶದಲ್ಲಿ ನಿಂತು ಮಾತಾಡಿ ಅದಕ್ಕೊಂದು ಪರಿಹಾರದ ರೂಪವನ್ನು ಕೊಟ್ಟಾಗ ಕೊಂಡಲ್ಪುಳಿಯವರಿಗೆ ಅದ್ರಲ್ಲಿ ಕಾಣ್ತದೆ. ನಿಮ್ಗೆ ಪ್ರತಿಯೊಂದು ನಾನು ಹೇಳಬೇಕಾಗಿಲ್ಲ, ತುಂಬಾ ಕಷ್ಟ ಆಯ್ತಂತೆ ಅವರಿಗೆ ಪಂಚಾಯತ್. ಆ ಪಂಚಾಯತ್ಗೆ ಕಷ್ಟ ಆಯ್ತು, ತನ್ನ ಮೂಲಕ ಕೊನೆಗೆ ಆಕ್ಷೇಪ ಬಂದದ್ದು ಶಂಭು ಹೆಗ್ಡೆಯವ್ರನ್ನೇ. ಕೊಂಡಲ್ಪುಳಿಯವರಿಗೆ ಯಾವ ಮೇಳ ಬೇಕಿತ್ತು ಆ ಮೇಳ ಸಿಕ್ತು, ಅವ್ರಿಗೆ ಬೇಕಾದ ದುಡ್ಡು ಸಿಕ್ತು, ಆಕ್ಷೇಪ ಶಂಭು ಹೆಗ್ಡೆಯವ್ರು ಬಂತು. ಹೀಗೆ ಪುಸ್ತಕಕ್ಕೂ ಚಿತ್ರ ವಿಚಿತ್ರವಾದಂತಹ ಪ್ರತಿಪಾದನೆಗಳು. ಈಗ ಅವ್ರ ಮೇಲೆ ಕೊಂಡಲ್ಪುಳಿ ವೈಯಕ್ತಿಕವಾಗಿ ನಾವು ಸೌಹಾರ್ದಿತವಾಗೇ ಇದೆ. ಅವರ ಅಜ್ಜನ ಬಗ್ಗೆ ನಾನು ಒಳ್ಳೆಯ ಲೇಖನ ಬರೆದಿದ್ದೆ. ಕೊಂಡಲ್ಪುಳಿ ರಾಮ ಹೆಗ್ಡೆಯವ್ರ ಬಗ್ಗೆ, ಲಕ್ಷ್ಮಣ ಹೆಗ್ಡೆಯವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಉಂಟು. ನಮ್ಮ ಮೇಳದಲ್ಲಿ ಕೆಲಸ ಮಾಡೋರು. ಹಾಗೆ ನಾವು ಇವರು ನಾವೆಲ್ಲ ಹಾಗೆ ಅಂತ ತಿಳ್ಕೊಂಡಿದ್ವಿ. ಕೊಂಡಲ್ಪುಳಿಯವ್ರ ಬಗ್ಗೆ ನಾನು ಎಷ್ಟೋ ಸಲ ಅವ್ರ ಮನೆಗೆ ಹೋದ್ಮೇಲೆ ನಮ್ಮ ಮನೆಗೆ ಅವ್ರು ಬಂದಿದ್ದಾರೆ. ಇದು ವೈಯಕ್ತಿಕ ಇಲ್ಲ. ಆದ್ರೆ ಈ ಒಳಗಡೆ ಒಂದು ದ್ವೇಷ, ಒಂದು ಉರಿ ಅವ್ರು ಇಟ್ಕೊಂಡಿದ್ರು ಅಂತ ಈ ಪುಸ್ತಕ ಬಂದ್ಮೇಲೆ ಗೊತ್ತಾಯ್ತು. ಅಲ್ಲಿವರೆಗೆ ನಮ್ಗೆ ಕಲ್ಪನೆ ಇಲ್ಲ. ಈಗ ಅವರ ಪಾತ್ರದ ಬಗ್ಗೆ ಎಷ್ಟು ಹೊಗಳ್ಕೊಳ್ಳಿ ಅಥವಾ ಅವ್ರ ಮತ್ತಾರೋ ಅವ್ರ ಪಾತ್ರದ ಬಗ್ಗೆ ಹೊಗಳ್ಕೊಳ್ಳಿ, ಏನು ನಮಗೆ ಬೇಜಾರಿಲ್ಲ. ಅವರ ಒಂದು ಶಕ್ತಿ ಅವರವರಿಗೆ ಗೊತ್ತಿದೆ. ಆದ್ರೆ ಅಲ್ಲೆಲ್ಲ ಅವರು ಎಷ್ಟು ವೈಯಕ್ತಿಕ ತೇಜೋವಧೆಗೆ ಪ್ರಯತ್ನ ಮಾಡುವ ಕೆಲಸ ಕಾಣ್ತದೆ. ಮತ್ತೆ ಸಂಪ್ರದಾಯ ವಿರೋಧಿ ಅಂತ ಹೆಡ್ಡಿಂಗು, ಮತ್ತೆ ಒಳಗಡೆ ಹೋಗಿ ಕೆಲವೊಂದು ಸಂಪ್ರದಾಯದಲ್ಲಿ ಹೀಗಿದೆ ಅಂತ ಹೇಳುವುದು, ಮತ್ತೊಬ್ಬರು ಸಂಪ್ರದಾಯ ಯಾವುದೋ ಒಂದನ್ನು ಮಾಡಿದ್ರೆ ತಪ್ಪು ಅಂತ ಹೇಳುದು, ತಾನು ಹಿಂಗೆ ಮಾಡಿದ್ರೆ ಸರಿ ಅಂತ ಹೇಳುದು, ಒಂದೊಂದು ಗೂಡು. ಯಕ್ಷಗಾನ ಕೇಂದ್ರಗಳ ಬಗ್ಗೆ ತುಂಬಾ ಬೇಜಾರದ ಮಾತುಗಳು ಹೇಳಿದ್ದಾರೆ. ಯಕ್ಷಗಾನ ಕೇಂದ್ರದಲ್ಲೆಲ್ಲ ಕಲಾವಿದ ತಯಾರಾಗುವುದಿಲ್ಲ, ಹಾಗೆ ಹೇಳಿದ್ರೆ ಅದೊಂದು ಬೋಗಸ್ ಹೋಗುವುದು ಶಬ್ದ ಬಳಸ್ತಾರೆ. ಎಷ್ಟು ಜನ ಬೇಕು ಯಕ್ಷಗಾನ ಕೇಂದ್ರದಿಂದ ಹೊರಬಂದು? ಯಕ್ಷಗಾನ ಅವ್ರು ಹೇಳುವ ಒಂದು ಏನಂದ್ರೆ, ಯಕ್ಷಗಾನ ಕೇಂದ್ರದಲ್ಲಿ ಯಾರು ಪ್ರಾಯೋಗಿಕವಾಗಿ ಇದ್ದವರು ಕಲಿಸಲಿಲ್ಲ ಅಂತ. ಇದು ನಂಗೆ ಆಶ್ಚರ್ಯ ಕಾಣ್ತದೆ. ಈಗ ಉಡುಪಿ ಕೇಂದ್ರದಲ್ಲಿ ಹಿಂದೆ ಆದ ಎಲ್ಲ ಗುರುಗಳನ್ನು ನೋಡಿ, ವೀರಭದ್ರ ನಾಯ್ಕರು ಮೊದಲನೇ ಗುರುಗಳು, ಅವರು ರಂಗದಲ್ಲಿ ಹೆಸರು ಮಾಡಿದ್ರು. ಆಮೇಲೆ ಅಲ್ಲಿ ಜಾನವರ ಕಟ್ಟೆಯವರು, ಇಂಥ ಬೇರೆ ಬೇರೆ ವಿಭಾಗಕ್ಕೆ ಬಂದವರು ಎಲ್ಲರೂ ರಂಗದಲ್ಲಿ ನಿವೃತ್ತಿ ಆದರು. ನಮ್ಮ ಕೇಂದ್ರದಲ್ಲಿ ಸ್ವತಃ ಶಿವರಾಮ ಹೆಗ್ಡೆ ಕಲಿಸ್ತಿದ್ರು, ಮಲಗಡ್ಡೆ ಗಣೇಶ ಹೆಗ್ಡೆ ಕಲಿಸ್ತಾ ಇದ್ರು, ತಂದೆಯವರು ಕಲಿಸ್ತಾ ಇದ್ರು. ಹಂಗಾರಕಟ್ಟೆ ಕೇಂದ್ರದಲ್ಲೂ ಕೂಡ ಅನೇಕ ರಂಗ ಕಲಾವಿದರು ಕಲಿಸ್ತಾ ಇದ್ರು. ಇವತ್ತೆಲ್ಲ ನಮ್ಮ ಕಲಾವಿದರು ಮೇಲೆ ಬಂದಿದ್ದಿದ್ರೆ ಅಂತಹ ಒಬ್ಬರ ಗುರುಗಳ ಅಡಿಯಲ್ಲಿ ಕಲಿತಿರುವಂತದ್ದು. ಇದೊಂದು ಎಷ್ಟು ದೊಡ್ಡ ತಪ್ಪು ಸಂದೇಶ ಹೋಗ್ತದೆ ಅಂದ್ರೆ, ಮುಖ್ಯವಾಗಿ ನಮ್ಮ ಯಕ್ಷಗಾನ ಕಲಾವಿದರಿಗೆ ಕೇಂದ್ರದಲ್ಲಿ ಕಲಿತ್ರೆ ಉಪಯೋಗ ಇಲ್ಲ ಅನ್ನೋದನ್ನು ಸ್ಥಾಪನೆ ಮಾಡ್ಲಿಕ್ಕೆ ಅನೇಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊಂಡಲ್ಪುಳಿಯವರು ಈ ಕೆಲಸ ಬಹಳ ವಿಶಾಲ. 71 71 71ರಲ್ಲಿ ಸ್ಥಾಪನೆಯಾದ
ಶಿವರಾಮ್ ಕಾರಂತರ ಯಕ್ಷರಂಗ ಇರ್ಬೋದು, ಅಂಗಾರಕಟ್ಟೆ ಕೇಂದ್ರ ಇರ್ಬೋದು, ನಮ್ಮ ಕೇಂದ್ರ ಇರ್ಬೋದು, ಕಟೀಲು ಧರ್ಮಸ್ಥಳ ಇದೆಲ್ಲ ಕೇಂದ್ರಗಳಿವೆ. ಹೀಗೆ ಧರ್ಮಸ್ಥಳ ಕೇಂದ್ರದಲ್ಲಿ ಸ್ವತಃ ಗೋವಿಂದ ಭಟ್ರು ಕೆಲಸ ಮಾಡಿದ್ದಾರೆ. ಹೀಗಿರುವಾಗ ಇಂತಹ ಒಂದು ತಪ್ಪು ಸಂದೇಶವನ್ನ ಯಕ್ಷಗಾನದ ವಲಯಕ್ಕೆ ಮತ್ತು ಯಕ್ಷಗಾನೇತರ ವಲಯಕ್ಕೆ ಅವರು ರವಾನಿಸ್ತಾ ಇದ್ದಾರೆ ಈ ಪುಸ್ತಕದ ಮೂಲಕ. ಅದು ತುಂಬಾ ವಿಷಾದನೀಯ, ನಮ್ಗೆಲ್ಲ ಬಹಳ ನೋವಾಗಿದೆ. ಈಗ ನಾವು ಇದನ್ನೆಲ್ಲ ಕೂಲಂಕುಷವಾಗಿ ಹೇಳ್ತಾ ಹೋಗ್ಲಿಕ್ಕೆ ಸಮಯ ಇದೆ. ಆದ್ರೆ ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮ ಜಿಲ್ಲೆ ಕಲಾವಿದರಿರ್ಬೋದು, ಮಧ್ಯ ದಿಕ್ಕಿನ ಕಲಾವಿದರಿರ್ಬೋದು, ಈಗ ಶಂಭು ಹೆಗ್ಡೆ ಮಾಪ್ಲೆಗಡೆ, ಜಲವಳ್ಳಿಯವರು, ಚಿತ್ತಾಣಿಯವರ ಬಗ್ಗೆ ಅವರು ದೂಷಿಸಿದ್ದಾರೆ. ವೀರಭದ್ರ ನಾಯಕರ ಬಗ್ಗೆ ಏನು ಹೇಳಲಿಲ್ಲ, ಕುರಿಯ ವಿಠ್ಠಲ ಶಾಸ್ತ್ರಿಗಳ ಬಗ್ಗೆ ಏನು ಹೇಳಲಿಲ್ಲ ಅಂತಲ್ಲ. ಇದೆಲ್ಲ ಆ ಪರಂಪರೆ ಸೇರ್ತದೆ. ಹೆಸರು ಹೇಳದೇ ಇರಬಹುದು. ಅವರು ಹಿಂದಿನ ಕಲಾವಿದರನ್ನ ಅವರು ಭಾಷಣ ಕೇಳಬೇಕು. ನೀವು ಪುಸ್ತಕದ ಜೊತೆಗೆ ಅವ್ರು ಮಾಡಿದ ಭಾಷಣ ಕೇಳಬೇಕು. ಏನ್ ಆಕ್ರೋಶ! ಅಂತ ಆಕ್ರೋಶ ಮಾಡುವಷ್ಟು ಯಾವ ಗುರುಗಳು, ಯಾವ ಕಲಾವಿದರು ಅವರು ತಲೆ ಮೇಲೆ ಕೂತಿದ್ದಾರೆ ಅಂತ ನಾನು ಕೇಳೋದು. ಕೊಂಡದ ಕುಳಿಯೋರ್ನ ಎಲ್ಲರೂ ಸಂದರ್ಭ ಬಂದಾಗ ವೇದಿಕೆಯ ಗೌರವಕ್ಕೋ ಅಥವಾ ವೈಯಕ್ತಿಕ ತಮ್ಮ ಅಭಿಪ್ರಾಯವನ್ನು ಖಂಡಿತ ಹೇಳಿದ್ದಾರೆ. ಎಲ್ಲೆಲ್ಲೂ ಯಾರು ಅವರಿಗೆ ಅವಮಾನ ಮಾಡುವಂತದ್ದು ಇದು ಮಾಡಲಿಲ್ಲ. ಹಾಗಿರುವಾಗ ಇಡೀ ಗುರು ಪರಂಪರೆಯನ್ನು ನಿರಾಕರಿಸುವುದು, ಅವರ ವೇಷಗಳನ್ನ ಸರಿಯಾಗ್ಲಿಲ್ಲ ಅಂತ ಒಬ್ಬ ಕಲಾವಿದ ವಿಮರ್ಶೆ ಮಾಡುವಂಥದ್ದು, ಇದೊಂದು ದಾಖಲೆ ಮಾಡಿದ್ದಾರೆ ಅವ್ರು. ಈ ವೇಷಗಳಲ್ಲಿ ದಾಖಲೆ ಮಾಡಿದಂಗೆ ಒಬ್ಬ ಕಲಾವಿದ ಯಾವ ಮಟ್ಟಕ್ಕೆ ತನ್ನ ಪರಂಪರೆಯ ಬಗ್ಗೆ ಇಳಿಯಬಹುದು ಎನ್ನುವುದನ್ನು ಕೂಡ ಅವರು ದಾಖಲೆ ಮಾಡಿದ್ದಾರೆ. ಇಷ್ಟು ಹೇಳ್ತಾ, ಎಲ್ಲ ತುಂಬಾ ಜನ ಇದ್ದಾರೆ ಇಲ್ಲಿ ಮಾತಾಡ್ಲಿಕ್ಕೆ. ನಾವೆಲ್ಲ ಒಂದು ಪ್ರಜ್ಞಾವಂತ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರಿಗೆ ಏನೋ ವೈಯಕ್ತಿಕವಾಗಿ ನಾವು ಅವರ ಜೀವನಕ್ಕೆ ಸಂಬಂಧಪಟ್ಟವರಲ್ಲ. ಆದ್ರೆ ಒಂದು ಕಲಾ ಸಾಮ್ರಾಜ್ಯದ ಒಳಗೆ ಇರುವ ನಾವೆಲ್ಲ ತುಂಬಾ ಈ ವಿಷಯದಲ್ಲಿ ಒಂದು ಒಳ್ಳೆಯ ಸುಸಂಸ್ಕೃತ ದಾರಿಯಲ್ಲಿ ಈ ಒಂದು ವಿವಾದವನ್ನು ಬಗೆಹರಿಸ್ಕೊಳ್ಬೇಕು. ಅದಕ್ಕೆ ಮುಂದರಿಯಬೇಕಾದ್ರೆ ನಾವಲ್ಲ. ಎಷ್ಟೋ ಜನ ಹೇಳ್ತಾರೆ ನೀವು ನಾವಲ್ಲ, ಕೊಂಡದಕುಳಿ ಅವ್ರು ಮಾಡಿದ್ದವರು ಈ ಕೆಲಸವನ್ನು, ಅವ್ರು ಮುಂದೆ ಬರ್ಬೇಕು. ಹೌದು, ನನ್ನಿಂದ ಇಂಥದ್ದಾಗಿದೆ. ಆದ್ರೆ ನೀವು ಅವರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾಡಿದ ಅಲ್ಲಿ ಇರುವಂತ ಬೇರೆ ಬೇರೆ ಕಲಾ ಪ್ರಕಾರದವರಿದ್ದಾರೆ. ಈ ಭಾರತದ ಗುರುಕುಲದ ವ್ಯವಸ್ಥೆಯ ಬಗ್ಗೆ ಬಹಳ ಗೌರವ ಇರುವಂತವರೆಲ್ಲ ವೇದಿಕೆಯಲ್ಲಿದ್ದಾರೆ. ಅವ್ರು ಮಾಡಿದ ಭಾಷಣ ಕೇಳಿದ್ವಿ. ಅದು ಎಷ್ಟು ಅಂದ್ರೆ ನಮ್ಮ ಯಕ್ಷಗಾನ ರಂಗಭೂಮಿ ದೊಡ್ಡ ಒಂದು ಆಘಾತ ಸನ್ನಿವೇಶ ಇದೆ. ಈ ಪುಸ್ತಕ ಬಿಡುಗಡೆ ಮತ್ತು ಕೊಂಡದಕುಳಿಯವರ ಮಾತು ಮತ್ತು ಅದರ ದಾಖಲಾತಿ ನಾವು ತಲೆ ತೆಗೆಸುವಂತದ್ದು. ಸ್ನೇಹಿತರು ಹೋದ್ರು ನನಗೆ ಕೊಂಡದಕುಳಿ, ಇದು ಅತಿಯಾಯ್ತು, ನೀವು ಯಾರಿಗೆ ಏನು ಹೇಳಬೇಕು, ಏನು ಹೇಳ್ಬಹುದು ಅಂತ ತಿಳ್ಕೊಂಡಿರ್ಬೋದು. ಸಮಾಜ ಹಾಗಿಲ್ಲ, ಅಥವಾ ಕಲಾ ಸಮಾಜದಿಂದ ಪಡೆದ ಎಲ್ಲ ಗೌರವ, ಸನ್ಮಾನ, ಮಾನ ಎಲ್ಲ ಇದೆ ನಿಮಗೆ. ಹಾಗಿರುವಾಗ ನೀವು ಅಷ್ಟೇ ಸಮ್ಮಾನದಿಂದ ಈ ವ್ಯವಹಾರವನ್ನ ಮುಗಿಸ್ಕೊಳ್ಬೇಕು. ಮತ್ತು ಈ ವಿಷಯದಲ್ಲಿ ನಾವೆಲ್ಲ ಇಲ್ಲಿ ಸೇರಿರುವಂತವರು ಮತ್ತೆ ನಮ್ಗೆ ಎಷ್ಟೋ ಹಿಂದಿನಿಂದ ಬಂದ ಬೆಂಬಲದಂತ ಹೇಳುವುದಾದ್ರೆ, ಈ ಒಂದು ತನ್ನ ಚರಿತ್ರೆಯನ್ನ, ತನ್ನ ವಿಷಯವನ್ನ ದಾಖಲಿಸುವ ಅತ್ಯಂತ ಕೆಟ್ಟ ವಿಧಾನದ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಈ ಯಕ್ಷಚಂದ್ರ ಅಂತ ನೀವು ಉದಾಹರಣೆಗೆ ಒಳಗಾಗಬೇಕು. ಯಾರಾದ್ರೂ ನಾಳೆಗೆ ಹೇಗೆ ಮಾಡಬಾರ್ದು ಆತ್ಮಚರಿತ್ರೆಯನ್ನ ಅಥವಾ ಪಾತ್ರ ನಿರ್ವಹಣೆ ಹೇಗೆ ಮಾಡಬಾರ್ದು ಅಂದ್ರೆ, ಹಾಗೆ ಇದೊಂದು ಪುಸ್ತಕ ಓದ್ಕೊಳ್ಳಿ, ಹಾಗೆ ಮಾಡಬಾರ್ದು ಅಂತ ಆಗ್ಬಾರ್ದು. ಅದು ನಿಮ್ಮ ಜವಾಬ್ದಾರಿ. ಒಂದು 100 ಗಂಟೆ ಆತ್ಮಚರಿತ್ರೆ ಬಂದಿದೆ ನಮ್ಮ ಯಕ್ಷಗಾನದಲ್ಲಿ. 100 ಆತ್ಮಚರಿತ್ರೆ ಬಂದಿದೆ. ಒಂದು 4 ಆತ್ಮಚರಿತ್ರೆಯನ್ನು ಓದಿದ್ರು ಕೂಡ ಬಹುಶಃ ನೀವು ಇಷ್ಟು ದಾರಿ ತಪ್ಪಿದ್ದಾರೆ. ಮಾತುಗಳನ್ನ ಒಂದು ರೀತಿಯಲ್ಲಿ ತಿರಸ್ಕಾರ, ಉದ್ದಟತನ, ಆಕ್ರೋಶ ಇದೆಲ್ಲ ನಿಮ್ಗೆ ಹೇಗ್ ಬಂತು ಅನ್ನೋದೇ ನಮ್ಗೆ ಅರ್ಥ ಆಗುವುದು. ಒಬ್ಬ ಪರಿಪೂರ್ಣ ಕಲಾವಿದ ಆದ್ರೆ ಅವನು ವಯಸ್ಸಾದ್ಮೇಲೆ ಹೆಚ್ಚೆಚ್ಚು ಮೆತ್ತಗಾಗ್ತಾ ಹೋಗ್ತಾನೆ. ಎಲ್ಲವುದನ್ನು ಮತ್ತೊಬ್ಬರಿಗೆ ನೋವಾಗದೆ ಇದ್ದ ಹಾಗೆ ಬದುಕುವುದಕ್ಕೆ ಪ್ರಯತ್ನ ಮಾಡ್ತಾನೆ. ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಈ ಗೊತ್ತಾಗುದಿಲ್ಲ. ಮತ್ತು ಇದು ಪುಸ್ತಕ ಕೇವಲ ಕೊಂಡದಕುಳಿಗೆ ಮಾತ್ರ ಸಂಬಂಧ ಅಲ್ಲ, ಸಮಾಜ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಬೇಕಾದ ಜವಾಬ್ದಾರಿ ಇದೆ. ಯಕ್ಷಗಾನ ನಮ್ದು, ಯಕ್ಷಗಾನ ವಿಶ್ವವಾದ ಅಂತೆಲ್ಲ ಹೇಳುವುದಿದ್ರೆ ನಿಮ್ಗೂ ಕೂಡ ಈ ವಿಷಯದಲ್ಲಿ ಒಂದು ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ ಅಂತ ಹೇಳ್ತಾ ನಮಸ್ಕಾರ. ಸ್ನೇಹಿತರೆ, ಜೆ.ಎಲ್. ಹೆಗ್ಡೆಯವರು ಮತ್ತು
ಯಕ್ಷರಂಗದ ಮಾಣಿ ಮಾತಾಡಿದ ಮೇಲೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಬಟ್ ನಾನು ಈ ಪುಸ್ತಕದ ಬಗ್ಗೆ ನನಗೆ ಮೂಲಭೂತವಾಗಿ ಹುಟ್ಕೊಂಡಂತ ಪ್ರಶ್ನೆ ಏನು ಅಂತಂದ್ರೆ, ಈ ಪುಸ್ತಕವನ್ನ ಇಷ್ಟು ಗಂಭೀರವಾಗಿ ಗಮನಿಸ್ಬೇಕು ಅಂತ. ಹಾಗಾದ್ರೆ ಗಮನಿಸದೇ ಇದ್ರೆ ಆಗುವ ಅನಾಹುತ ಏನು? ಆ ಪ್ರಶ್ನೆಯನ್ನು ನಾವು ಹಾಕೋತೀವಿ. ಪುಸ್ತಕಗಳ ಮಧ್ಯೆಯೇ ಬದುಕಿದ ನನ್ನಂಥವನಿಗೆ ಇದೊಂದು ಪುಸ್ತಕ ಅನ್ನುವಂಥ ಚೌಕಟ್ಟೇನೆ, ಅದಕ್ಕಿರಬಹುದಾದಂಥ ಒಂದು ಗಾಂಭೀರ್ಯ ಇದೆ, ಅಥವಾ ಅದಕ್ಕೆ ಇರಬಹುದಾದಂಥ ಕಟ್ಟೋಣದ ಒಂದು ಲಯ ಏನಿದೆ, ಅದಕ್ಕೆ ಸಂಪೂರ್ಣವಾಗಿ ಇದು ಅಸ್ತವ್ಯಸ್ತಗೊಂಡಂಥ ಒಂದು ಪುಸ್ತಕ. ಇದಕ್ಕೆ ಆ ರೀತಿಯ ಯಾವ ಗಾಂಭೀರ್ಯವೂ ಇಲ್ಲ. ಹಾಗಾದ್ರೆ ಇದೊಂದು ಯಕ್ಷ ಚಂದ್ರ ಅಂತ ಇಟ್ಟಿದ್ದಾರೆ, ಆ ಚಂದ್ರಕ್ಕೊಂದು ಗ್ರಹಣ ಅಂತ ಸೇರಿಸಿದ್ರೆ ಬಹಳ ಸರಿಯಾಗಿರ್ತದೆ ಅಂತ ಅನ್ಕೊಳ್ತೇನೆ. ಆಮೇಲೆ ಅವರೇ ಬರ್ಕೊಳ್ತಾರೆ, ಕೊಂಡದ ಕುಳಿ ಏನು, ಹೇಗೆ, ಇದು ಮಾತ್ರ ನನ್ನಿಂದ ಉತ್ತರಿಸಲಾಗದ ಪ್ರಶ್ನೆ ಅಂತ ಇದೆ ಇಲ್ಲೊಂದು ಕಡೆ. ಇನ್ನೊಂದು ಕಡೆ ಬರೀತಾರೆ, ಯಾವ ಸೌಲಭ್ಯವೂ ಇಲ್ಲದ ಕಾಲದಲ್ಲೇ ಈ ಕಲೆಯ ಮೇಲಿನ ನಿರ್ವಾಜ್ಯ ಪ್ರೇಮದಿಂದ ಯಕ್ಷಗಾನವನ್ನು ಬೆಳಗಿದ ಪೂರ್ವದ ಕಲಾವಿದರಿಗೆ ಆ ಪ್ರಜ್ಞೆ ಆದ್ರೂ ಇವ್ರಿಗೆ ಇರ್ಬೇಕಿತ್ತಲ್ಲ. ಇವತ್ತು ನಿಮಗೆ ಕಾರಿದೆ, ದುಡ್ಡಿದೆ, ಹೆಸರಿದೆ, ಯಕ್ಷಗಾನ ಹೇಗಿದೆ ಅದು ಬೇಡ ಬಿಡಿ. ಯಕ್ಷಗಾನ ಹೇಗಿದೆ ಅನ್ನೋದಕ್ಕಿಂತ ಯಕ್ಷಗಾನ ಕಲಾವಿದರು ಸುಖವಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸಂತೋಷ ಪಡೋಣ. ಆದ್ರೆ ಯಕ್ಷಗಾನ ಹೇಗಿತ್ತು, ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಯಾರ ಬಗ್ಗೆ ಇಲ್ಲಿ ಆಕ್ಷೇಪ ಮಾಡಿದ್ದೀರೋ ಆ ಆಕ್ಷೇಪಕ್ಕೆ ಒಳಗಾದಂತ ಕಲಾವಿದರು ಬಿಟ್ಟು ಹೋದಂತ ಪರಂಪರೆಯೇ ನಿಜವಾದ ಪರಂಪರೆ ಅಂತ ನಾನು ಭಾವಿಸ್ತೇನೆ. ನೀವಿವತ್ತು ಕೇವಲ ಕಲಾವಿದರಿಗೆ ಅವಮಾನ ಮಾಡಿದ್ದಲ್ಲ. ಕೊಂಡದ ಕುಳಿಯವರಿಗೆ ಶ್ರೇಷ್ಠತೆಯ ವ್ಯಸನ, ಇದರಲ್ಲಿ ಬಹಳ ಅಡಕ ಪ್ರಜ್ಞೆ. ಈ ಶ್ರೇಷ್ಠತೆಯ ವ್ಯಸನಕ್ಕೆ ಒಬ್ಬ ಮನುಷ್ಯ ಒಳಗಾದ ಏನಾಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳಷ್ಟು ದಾಖಲೆಗಳು ಸಿಗ್ತವೆ. ನನಗೆ ಅತ್ಯಂತ ನೋವಿನ ವಿಚಾರ ಅಂದ್ರೆ, ಮೊದಲಾಗಿ ನನಗೆ ಜಲವಳ್ಳಿಯವರ ಬಗ್ಗೆ ಅವರು ಆಡಿದ ಮಾತು, ಅದು ನನ್ನನ್ನ ಬಹಳಷ್ಟು ತಲ್ಲಣಿಸಿ. ನಾನಿಲ್ಲಿ ಜಾತಿ ಗಣತಿ ನಡೆಯೋ ಹೊತ್ತಿನಲ್ಲಿ ಜಾತಿ ಗೀತಿ ತರುವಷ್ಟು ಕ್ಷುಲ್ಲಕ ಮನುಷ್ಯನೂ ಅಲ್ಲ. ಕಲೆಗೆ ಜಾತಿ ಮೀರಿದ್ದದು. ಅದು ಬೌದ್ಧಿಕ ಮತ್ತು ಒಂದು ಸೃಜನಾತ್ಮಕವಾದ ಪ್ರಕ್ರಿಯೆ. ಅದು ಸಮಷ್ಟಿ ಪ್ರಜ್ಞೆಯಿಂದ ನೋಡ್ಬೇಕಾದದ್ದು, ಸಮಸ್ತ ಸಮಾಜದ ಹೊಕ್ಕುಳ ಬಳ್ಳಿಯ. ಆದ್ರೆ ನಾನು ಶೇಣಿಯವರೊಟ್ಟಿಗೆ ಹೆಚ್ಚು ಕಮ್ಮಿ ಒಂದು 8 ವರ್ಷದ ಒಡನಾಟ. ಅವ್ರ ಮನೆಗೆ ಹೋಗ್ತಾ ಇದ್ದ, ಉಳಿತಾ ಇದ್ದ. ಆವಾಗ ಶೇಣಿಯವರು ಬಳಸಿದ ಭಾಷೆ, ಜಲವಳ್ಳಿ ಒಬ್ಬ ಅವಧೂತ ಕಲಾ, ಇದು ಶೇಣಿಯವರು ಬಳಸಿ. ಜಲವಳ್ಳಿಗೆ ಇರಬಹುದಾದಂತ ಒಂದು ಗ್ರಹಿಕೆ, ಮತ್ತೆ ಗ್ರಹಿಸಿದ್ದನ್ನ ತನ್ನದಾಗಿಸಿಕೊಂಡು ಅಭಿವ್ಯಕ್ತಿಸುವ ಒಂದು ಕಲೆ, ಅದು ಅಭಿಜಾತವಾಗಿ ಬರಬೇಕೆ ಹೊರತು ಅದು ಕಲಿಕೆಯಿಂದ ಬರುವಂಥದ್ದಲ್ಲ. ಆ ಮನುಷ್ಯನನ್ನು ಅಧ್ಯಯನ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನ ಸ್ವತಃ ಶೇಣಿಯವರು ಹೇಳಿದ್ರು. ಇಂಥ ಕಲಾವಿದರ ಬಗ್ಗೆ ಕೊಂಡದ ಕುಳಿಯವರು ಹೇಳ್ತಾರೆ, ಅವರಿಗೆ ಯಾವ ಶಬ್ದವನ್ನ ತಾನು ಬಳಸ್ತಾ ಇದ್ದೇನೆ ರಂಗದಲ್ಲಿ ಅನ್ನೋದಕ್ಕೆ ವಾಸ್ತವದಲ್ಲಿ ಅರ್ಥ ಗೊತ್ತಿರಲಿಲ್ಲ. ಅರ್ಥದ ಪ್ರಜ್ಞೆ ಇಲ್ಲದೇನೆ ಭಾಷೆ ಕಟ್ಟುವುದು ಹೇಗೆ ಅನ್ನೋದನ್ನ ಕೊಂಡದ ಕುಳಿಯವರು ಕಲಿಸ್ಬೇಕು. ಲಿಂಗ್ವಿಸ್ಟಿಕ್ ಅವರು ಅದನ್ನ ಅಧ್ಯಯನ ಮಾಡಿದಾರ. ಭಾಷೆಯನ್ನ ಕಟ್ಟುವುದು ಹೇಗೆ ಅನ್ನೋದನ್ನ ಮೊದಲು ಕೊಂಡದ ಕುಳಿಯವರು ಕಲಿಸಬೇಕಾಗಿದೆ. ಇದು ನೀವು ಜಲವಳ್ಳಿಯವರ ವಿದ್ವತ್ತಿಗೆ ಮತ್ತು ಜಲವಳ್ಳಿಯವರ ಒಟ್ಟು ಅಭಿವ್ಯಕ್ತಿಯ ಪರಂಪರೆಗೆ ನೀವು ದ್ರೋಹ ಮಾಡಿದ್ದು ಅಂತ. ಮೋಸ ಅಲ್ಲ, ಇದು ದ್ರೋಹ. ಆಮೇಲೆ ಒಂದು ಕಡೆ ನನಗೆ ಗೊತ್ತಿದ್ದ ಹಾಗೆ ಮಾಬಲಗಡೆಯಂಥ ಒಬ್ಬ ಕಲಾವಿದ, ಚಿಂತಕ, ಬಹುಮುಖಿ ಒಂದು ಆ ಸೃಜನಾತ್ಮಕ ವ್ಯವಸಾಯದಲ್ಲಿ ತೊಡಗಿಸಿಕೊಂಡಂತ ಒಂದು ಪರ್ವತ ಸದೃಶ ಕಲಾವಿದನನ್ನ ಮತ್ತು ಚಿಂತಕನನ್ನ, ಶೋಧಕನನ್ನ ನನ್ನ ಕಣ್ಣಳತೆಯಲ್ಲಿ ನಾನು ಎಲ್ಲೂ ನೋಡಿಲ್ಲ. ನಮ್ಮ ಗಜಾನ್ ಭಂಡಾರಿ ಅವರಿಗೆ ಮೌರಿ ಕಲಿಸಿದವರು. ಎಲ್ಲಿಯ ಮೌರಿ, ಎಲ್ಲಿಯ ಮಾಬಲಗಡರು, ಎಲ್ಲಿಯ ಯಕ್ಷಗಾನ, ಏನ್ ಕತೆ? ಮಾಬಲಗಡೆಯವರಿಗೆ ಬುದ್ಧಿ ಹೇಳುವಷ್ಟು ಕೊಂಡದ ಕುಳಿಯವರು ದೊಡ್ಡವರಾದದ್ದು ಯಾವಾಗ? ಇಷ್ಟು ಸಣ್ಣತನ ಇಟ್ಕೊಂಡು. ಇದು ಪ್ರಶ್ನೆ. ಮತ್ತೆ ಇಲ್ಲಿ ಪಕ್ಷದ ಪ್ರಶ್ನೆನೂ ಅಲ್ಲ, ಪಂಗಡದ ಪ್ರಶ್ನೆನೂ ಅಲ್ಲ, ಇದು ಯಕ್ಷಗಾನದ ಪ್ರಶ್ನೆ. ಒಂದು ಕಡೆಗೆ ಮಾಬಲಗಡೆಯವರು ತನ್ನ ಮಾತನ್ನ ಕೇಳಿದಾಗ ಅವರು ಒಪ್ಪಿಕೊಂಡದ್ದು ಉದಾತ್ತವಾಗಿ ಕಾಣುತ್ತೆ. ಅದೇ ಶನಿ ಮತ್ತು ಈಶ್ವರನ ಸಂವಾದದಲ್ಲಿ ಆದಂತ ತಾಕಲಾಟಕ್ಕೆ ಮತ್ತೆ ಬಂದು ತಬ್ಬಿಕೊಂಡು ಮಾಣೆ ಅಂತ ಹೇಳಿ ನಮ್ಮ ಜಲವಳ್ಳಿಯವರು ಹೇಳಿದ ತಕ್ಷಣ ಇವರು ಅಯ್ಯೋ ಅನ್ನುವಂತ
ಉದ್ಗಾರ ಬರುತ್ತೆ ಯಾಕೆ ಇದು? ಈ ಉದ್ಗಾರದ ಹಿಂದೆ ಹುಡುಕ್ಲಿಕ್ಕೆ ಹೋದಾಗ ಅದು ಅನಾಹುತ ಆಗುತ್ತೆ. ಆಮೇಲೆ ಶಂಭು ಹೆಗಡೆ ಅವರ ಮನೆಯಲ್ಲಿ ನಾನು ಊಟ ಮಾಡಿದವನು. ಶಂಭು ಹೆಗಡೆ ಅವರು ನನ್ನ ಮನೆಯಲ್ಲಿ ಬಂದು ಉಳಿದವರು. ಶಂಭು ಹೆಗಡೆ ಅವರ ಕುಟುಂಬದಲ್ಲಿ ಇದ್ದಂತ ಆತಿಥ್ಯದ ಬಗ್ಗೆ ಯಾವ ದೊಣ್ಣೆ ನಾಯಕರು ಉತ್ತರಿಸಬೇಕಾದ ಅಗತ್ಯ ಇಲ್ಲ, ಸಾಕ್ಷಿ ಪ್ರಜ್ಞೆ ಆಗ್ಬೇಕಾದ ಅಗತ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕ್ಷುಲ್ಲಕವಾಗಿ. ಆಮೇಲೆ ಒಂದು ಕನ್ಸ್ಟ್ರಕ್ಟಿವ್ ಪ್ರಜ್ಞೆನೇ ಇಲ್ವಲ್ಲ ಈ ಪುಸ್ತಕಕ್ಕೆ. ನಮ್ಮ ತಂದೆಯವರು ಒಂದು ಮಾತಾಡ್ತಿದ್ರು, ಹಾಲಲ್ಲಿ ಬಡಿಸಿ ಮೂತ್ರದಲ್ಲಿ ಕೈ ತೊಳೆಸುದು ಅಂತ. ಇದು ಶಾಬ್ದಿಕವಾಗಿ ಈ ಪುಸ್ತಕಕ್ಕೆ ಒನ್ ಲೈನ್ ವಿಮರ್ಶೆ ಅಂತ ಏನಾದ್ರು ಇದ್ರೆ ಇದು ಅಂತ ನಾನು ಭಾವಿಸ್ತೇನೆ. ಆಮೇಲೆ ಶ್ರೇಷ್ಠತೆಯ ವ್ಯಸನ, ನಮಗೆ ಶಂಭು ಹೆಗಡೆ ಅವ್ರ ಬಗ್ಗೆ ಸುಮಾರು ಜನ ಹೇಳ್ತಿದ್ರು, ಅವರು ಅವರದೇ ಹೇಳ್ಕೊಳ್ತಾರೆ, ದೇವರನ್ನೇ ಹೇಳ್ತೀನಿ ನಾನು. ಶಂಭು ಹೆಗಡೆಯವರು ಯಾವತ್ತೂ ತನ್ನ ಬಗ್ಗೆ, ತನ್ನ ಕಲೆಯ ಬಗ್ಗೆ, ತನ್ನ ಅಭಿವ್ಯಕ್ತಿಯ ಬಗ್ಗೆ ಅವರಿಗೆ ಬಹಳ ಬಹಳ ಖಚಿತತೆ ಇತ್ತು ಮತ್ತು ಅದನ್ನ ಅವರು ಅಭಿವ್ಯಕ್ತಿಯ ಮೂಲಕ, ಪಾತ್ರದ ಮೂಲಕ ವ್ಯಾವಸಾಯಿಕವಾಗಿ ತೋರಿಸ್ಕೊಟ್ಟಿದ್ರೆ ಹೊರತು ತಾನು ಹಾಗೆ, ತಾನು ಹೀಗೆ, ತಾನು ನಾನು. ರಾಮ ಹೇಳ್ತಾನಲ್ಲ, ರಾವಣನನ್ನ ಕೊಂದದ್ದು ಒಂದು ಬಂದಿ ಅಂತ ಕೇಳಿದಾಗ ನಾನು ಕೊಂದದ್ದು, ಅದು ರಾಮ ಅಲ್ಲ, ನಾನು ಅನ್ನೋದಕ್ಕೆ ಇದು ಹಕ್ಕು. ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟು ನಮಗೆ ನೋವಾಗುತ್ತೆ ಅಂತಂದ್ರೆ, ಶಿವರಾಮ ಹೆಗಡೆಯವರ ಕೌರವನಕ್ಕಿಂತ ನಿನ್ನ ಕೌರವ ಬಹಳ ಚಲೋ ಆಗಿದೆ ಹೇಳಿ ಎಲ್ಲಾರ ಹೆಗಡೆಯವರು ಹೇಳ್ತಾರೆ. ಎಲ್ಲಾರು ಬರ್ತಾರೆ. ಜರಾಸಂಧ ಮತ್ತೆ ಕೌರವರ ಬಗ್ಗೂ ಇದೆ, ಕೌರವನ ಬಗ್ಗೂ ಇದೆ. ನನಗೆ ತಿಳಿದ ಹಾಗೆ ಯಾರಾದ್ರೂ ಪ್ರಾಜ್ಞರು ಇಲ್ಲಿ PhD ಮಾಡಿದಂತ ಮಹನೀಯರು ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ, ಇಲ್ಲಿ ಹಿರಿಯರು ಇದ್ದಾರೆ, ಕುಟುಂಬಿಕರಿದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಒಂದು ಇದರ ಬಗ್ಗೆ ನಾನು ಒಂದು ಇವತ್ತವ್ರಿಗೆ ಹೇಳಿದ್ರು, ಜಲವಳ್ಳಿಯವರು ಹೇಳಿದ್ರು ಪುಸ್ತಕ ಹಿಂಪಡೆಯಬೇಕು, ಕಾನೂನು ಆಯ್ತು, ಅದರ ನಂತರದ್ದು ಅದು ಆತ್ಯಂತಿಕವಾದ ಸಂವಾದಕ್ಕೆ ಬನ್ನಿ, ನಾವು ಬರ್ತೇವೆ, ಬನ್ನಿ. ನಿಮ್ಮ ಪ್ರತಿ ಆರೋಪಕ್ಕೂ ಸಂವಾದಿಯಾಗಿ ನಾವು ನಿಲ್ತೇವೆ. ಏನ್ ಹೇಳಿದ್ದಾರೆ? ನಾವಿದ್ದೇವೆ, ಬನ್ನಿ. ಪ್ರತಿ ಒಂದು ಶಬ್ದಕ್ಕೂ ನೀವು ದಾಖಲೆ ಕೊಟ್ಟಿಲ್ಲ, ನಿಮ್ಮ ಹತ್ರ ದಾಖಲೆ ಇಲ್ಲ, ನಿಮ್ಮದು ಬೊಗಳೆ, ನಿಮ್ದು ಹಕ್ಕೆಹೊಳ್ಳಿ ಭಾಗವತಿಗೆ, ನಮ್ಮದಲ್ಲ. ನಮ್ಮದು ಅಂತರ್ಲಯದಲ್ಲಿ ಮನೆಯ ಒಳಗಡೆ ಕೂತ್ಕೊಂಡು, ಜಗಲಿಯಲ್ಲ ಒಳಗಡೆ ಕೂತ್ಕೊಂಡು ಮಾತಾಡೋ ಧೈರ್ಯ. ಬನ್ನಿ ಮಾತಾಡಿ. ಪುಸ್ತಕಕ್ಕೆ ಕಾನೂನು ತಂದು ನಿಲ್ಲಿಸುವುದಲ್ಲ, ಪುಸ್ತಕವನ್ನ ಮಾನ ಮರ್ಯಾದೆ ಇದ್ರೆ ಅವರೇ ಹಿಂತಗೊಳ್ತಾರೆ, ನಾವು ಒತ್ತಾಯ ಮಾಡುವುದಲ್ಲ. ಆದ್ರೆ ಪುಸ್ತಕಕ್ಕೆ ಆಗಬೇಕಾದದ್ದು ಸಂವಾದ, ಚರ್ಚೆ. ನೀವು ಅದಕ್ಕೆ ರೆಡಿ ಇದ್ರೆ ಖಂಡಿತ ಬನ್ನಿ. ಯಕ್ಷ ಚಂದ್ರವೋ, ಚಂದ್ರೋದಯವೋ, ಚಂದ್ರಗ್ರಹಣವೋ ಅದನ್ನು ತೀರ್ಮಾನ ಮಾಡಿ. ನೀವು ಮಾತ್ರ ಬುದ್ಧಿವಂತರು ಅನ್ನುವಂತ ಈ ಒಂದು ಇದಿದೆಯಲ್ಲ, ಈ ಭಾಷ್ಯ, ಇದು ಅವರ ಕಲಾವಿದರಾಗಿ ಇಷ್ಟು ಎತ್ತರಕ್ಕೆ ಬೆಳೆದದ್ದನ್ನ ತಾವೇ ತಮ್ಮ ಕೈಯಾರೆ ಅತಳ ವಿತಳ ಪಾತಾಳಕ್ಕೆ ತಗೊಂಡೋಗಿ ನಿಲ್ಲಿಸಿ ಅವರು ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತ ಚರಿತ್ರೆಯನ್ನ ಸ್ವತಃ ಅವರೇ ಬರ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ನಾವಿವತ್ತು ಕೊಂಡಕುಳಿಯವರ ಬಗ್ಗೆ ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೆವು? ಕೊಂಡಕುಳಿಯವರ ಬಗ್ಗೆ ಮಾತಾಡುವಂತ ಅಕ್ಷರದ ಆಹಾರವನ್ನ ಅವರೇ ಕೊಟ್ಟಿದ್ರು. ಮತ್ತೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ನೀವು ಒಂದ್ಸರಿ ಅನನ್ಯತೆ ಅಂತೀರಿ, ಯಕ್ಷಗಾನದ ಅನನ್ಯತೆ ವ್ಯಾಖ್ಯೆ. ಅನನ್ಯತೆ ಅಂತ ಬಂದಾಗ ನೀವು ಹೆಸರಿಸಿದಷ್ಟು ಅಷ್ಟೇನಾ? ಗೋವಿಂದ ನಾಯ್ಕರು ಬೇಡವಾ ನಿಮ್ಗೆ? ಆಕ್ಟರ್ ಜೋಶಿ ಬೇಡವಾ? ಮೂರೂರು ದೇವರಗಡ್ಡ ಬೇಡವಾ? ಯಕ್ಷಗಾನದ ಹರಿವಿನ ಮಹಾ ಒಂದು ಇದು ನಡೀತಾ ಇರುವಾಗಲೇ ಇವರಿಬ್ರು ಉಪನದಿಗಳ ಹಾಗೆ ಬಂದು ಕೂಡಿದ್ರಲ್ಲ, ಆ ಇಡೀದಾದಂತ ಒಂದು ಒಗ್ಗಟ್ಟು ಮತ್ತು ಒಕ್ಕೊರಲಿನ ಆ ನೆಲೆಯಲ್ಲಿ ಒಂದು ಹೊಸ ಸೃಜನಾತ್ಮಕವಾದಂತ ರೂಪ ಹುಟ್ಕೊಂಡಿತ್ತಲ್ಲ, ಅದನ್ನು ನಾವು ಗಮನಿಸಬಾರ್ದ? ಆಕ್ಟರ್ ಜೋಶಿ ಮತ್ತು ಮೂರೂರು ದೇವರಗಡ್ಡ ಬಗ್ಗೆ ನಿಮ್ಮ ಹಿರಿಯರು ಶುದ್ಧ ಮತ್ತು ಶ್ರೇಷ್ಠರು. ಪಿವ್ಯಾಸಿಗಾರ ಕುಟುಂಬ ಎಲ್ಲ ಹೋಗಿತ್ತು. ಶಂಭು ಹೆಗಡೆಯವರು ಮೇಳ ಕಟ್ಟಿ, ತಾನು ಮೇಳ ಕಟ್ಟಿ ತೊಂದರೆ ಆದೆ ಅಂತ ಅಲ್ಲಿ ಅನುಭವದ ಕಥನ ಬರೀತಾರೆ. ಶಂಭು ಹೆಗಡೆಯವರು ಒಂದು ದಿನ ಪಟ್ಟ ಕಷ್ಟವನ್ನ ಇವರು ಪಟ್ಟಿದಾರ ಅಂತ ದಾಖಲೆ ಮಾಡಲಿಲ್ಲ. ಶಂಭು ಹೆಗಡೆಯವರು, ಮಹಾಬಲ ಹೆಗಡೆಯವರು, ಶಿವರಾಮ ಹೆಗಡೆಯವರು, ಗಜಾನನ ಹೆಗಡೆಯವರು ಬದುಕಿ ಬಂದ ಕಾಲದ ಒಂದು ಕಿಂಚಿತ್ತು ಪ್ರಜ್ಞೆ ಇದ್ದಿದ್ರೆ ಈ ಶಬ್ದವನ್ನ, ಈ ವಾಕ್ಯವನ್ನ, ಈ ಆಶಯವನ್ನ ಅವರು ವ್ಯಕ್ತಪಡಿಸ್ತಿರ್ಲಿಲ್ಲ. ಮತ್ತೆ ನಾನು ಯಕ್ಷಗಾನ ಪ್ರೇಮಿಗಳ ಹತ್ರ ಒಂದು ವಿನಂತಿ ಇದೆ.
ಮತ್ತೆ ಪತ್ರಕರ್ತರಲ್ಲೂ ನನ್ನೊಂದು ವಿನಂತಿ ಇದೆ, ದಯವಿಟ್ಟು ಇದನ್ನ ಸಮಷ್ಟಿ ಪ್ರಜ್ಞೆಯಿಂದ ಗಮನಿಸಿ. ಕೊಂಡದ ಕೋಳಿಯ ಪರ ಮತ್ತು ಕೊಂಡದ ಕೋಳಿಯ ವಿರೋಧ ಅಲ್ಲವೇ ಅಲ್ಲ ಇದು ಯಕ್ಷಗಾನದ ಪರಂಪರೆ ಮತ್ತು ಪರಂಪರೆಯ ಆಹಾರವಾಗಿ ನಮಗೆ ದಕ್ಕಿದಂತ ಶ್ರೇಷ್ಠ ಕಲಾವಿದರ ತೌಲನಿಕವಾದ ಅಧ್ಯಯನ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಗಣೇಶರವರು ಯಾಕೆ ಬಲಿ ಬಿದ್ರೋ ನನಗೆ ಗೊತ್ತಿಲ್ಲ. ಈ ಸರಿ ಬೆಂಗಳೂರಿಗೆ ಹೋದಾಗ ಕೇಳ್ಬೇಕು, ಆರ್ ಗಣೇಶ್ ಅವರು ಯಾಕೆ ಇದಕ್ಕೆ ಮುನ್ನುಡಿ ಬರೆದ್ರು, ಅದು ಅಷ್ಟು ಸಾತ್ವಿಕವಾಗಿ ಬರೆದ್ರು, ಸೈಲೆಂಟ್ ಆಗಿ ಬರೆದ್ರು, ಅವತರ ಮೈ ಮೇಲೆ ಬಂದ ಅವರ ಹಾಗೆ ಕೆಲವು ಕಡೆ ಶಬ್ದಗಳನ್ನು ಬಳಸ್ತಾರೆ, ಯಾಕೆ ಇದು ನಮಗೆ ಗೊತ್ತಿಲ್ಲ. ಇದು ಕೊಂಡದ ಕೋಳಿಯವರು ಮಾಡಿದ ಅಕ್ಷಮ್ಯ ಅಪರಾಧ. ಇದು ಯಕ್ಷಗಾನದ ಚರಿತ್ರೆ ಮತ್ತು ಪರಂಪರೆಗೆ ಭವಿಷ್ಯದಲ್ಲಿ ಆಗುವಂತ ಅನಾಹುತದ ಸೂಚನೆ. ಇದು ಆತ್ಮಚರಿತ್ರೆ ಅಂತೂ ಹೇಳ್ಕೊಳ್ತಾ ಇಲ್ಲ ಅವರು, ಅನುಭವ ಕಥನ ಅಂತ ಹೇಳ್ಕೊಳ್ತಾರೆ. ಇದು ಅನುಭವ ಕಥನ ಅಲ್ಲ. ಇದು ಯಾರ್ಯಾರ ಮೇಲೆ ಅವರಿಗೆ 60 ವರ್ಷದವರೆಗೆ ಒಳಗಡೆ ಕುದಿದು 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 ಏನು ಕಾಡ್ತಾ ಇತ್ತು, ಅದಕ್ಕೆ ಒಂದು ಅಭಿವ್ಯಕ್ತಿಯ ನೆಲೆಯನ್ನು ಒಡ್ಡಿದ್ದಾರೆ. ಇದು ಯಕ್ಷಚಂದ್ರ ಅಷ್ಟೇ, ಚಂದ್ರನೂ ಅಲ್ಲ, ಇದು ಸೂರ್ಯನೂ ಅಲ್ಲ, ಏನೂ ಅಲ್ಲ. ಆಮೇಲೆ ಈ ಪುಸ್ತಕಕ್ಕೆ ಯಾವುದೇ ಒಂದು ವಿಮರ್ಶಾತ್ಮಕವಾದಂತ ಆಕಾರವನ್ನಾಗಲಿ ಧಾಟಿಯನ್ನಾಗಲಿ ಅಥವಾ ಅದಕ್ಕೆ ಅವಕಾಶವನ್ನಾಗಲಿ ದಕ್ಕಿಸಿಕೊಳ್ಳುವ ಹೊಂದಾಣೆಯ ಬೆಲೆಯೂ ಇಲ್ಲ. ಇದನ್ನು ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೇನೆ, ಪ್ರಜ್ಞಾಪೂರ್ವಕವಾಗಿ. ಹಾಗಾಗಿ ಈ ಪುಸ್ತಕವನ್ನು ನಾವು ವಿರೋಧಿಸುವುದಿಲ್ಲ ಅಂತಾದ್ರೆ, ಇದರ ಆಶಯವನ್ನು ನಾವು ವಿರೋಧಿಸುವುದಿಲ್ಲ ಅಂತಾದ್ರೆ, ನಮಗೆ ಯಕ್ಷಗಾನದ ಬಗ್ಗೆ ಕಿಂಚಿತ್ತು ಕಾಳಜಿ, ಪ್ರೀತಿ, ವಿಶ್ವಾಸ ಇಲ್ಲ ಅನ್ನೋದೇ ಅರ್ಥ. ನಮಸ್ತೆ. ಯಕ್ಷಚಂದ್ರ ಒಂದು ವಿವಾದಕ್ಕೆ ಒಳಗಾದ ಕೃತಿ. ಯಾಕೆ ಅಂತಂದ್ರೆ ಇದೊಂದು ವಿಷಮ ದಾಖಲೆ ಆದ್ರಿಂದ ವಿವಾದಕ್ಕೆ ಒಳಗಾಗುತ್ತೆ. ಯಾವುದೋ ಒಂದು 3-4 ಜನ ವ್ಯಕ್ತಿಗಳ ಬಗ್ಗೆ ಮಾತಾಡಿದ್ರೆ ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನದ ಪರಂಪರೆಯ ಕುರಿತು ಮಾತಾಡುವಾಗ ಎಷ್ಟು ಕಾಳಜಿ ಬೇಕು. ನನ್ನ ಸ್ಥಾನ ಏನು? ಶೇಣಿ ಅಂತವರು ಆತ್ಮಚರಿತ್ರೆ ಬರೆಯುವಾಗ ನಾನು ಮತ್ತು ಯಕ್ಷಗಾನ ಅಂತ ಬರೀಲಿಲ್ಲ, ಯಕ್ಷಗಾನ ಮತ್ತು ನಾನು ಅಂತ. ಇದೆಲ್ಲ ಧರ್ಮ ಸೂಕ್ಷ್ಮಗಳನ್ನು ಹೇಳ್ತಾ ಇದ್ದೇನೆ ನಾನು. ಕೊಂಡದ ಕುಳಿಯವರನ್ನ ಅವರ ವೇಷವನ್ನು ನೋಡಿದ್ರು, ಅವರ ಜೊತೆಗೆ 2 ಪಾತ್ರವನ್ನು ಮಾಡಿದ್ದೇನೆ ನಾನು ದೇವರಗಡೆಯವರ ಜೊತೆಗೆ ಪಾತ್ರ ಮಾಡಿದ್ದೇನೆ, ಚಿಟ್ಟಾಣಿಯವರ ಜೊತೆಗೆ ಅವರ ಭಸ್ಮಾಸುರನ ಈಶ್ವರನ ಮಾಡಿದ್ದೇನೆ. ಹೇಳಲಿಕ್ಕೆ ಹೋದ್ರೆ ತುಂಬಾ ವಿಷಯ ಇದೆ. ಆದ್ರೆ ನಾನು ಯಾಕಿದನ್ನು ಹೇಳ್ತೇನೆ ಅಂತಂದ್ರೆ, ಇದೆಲ್ಲ ಇಷ್ಟು ದೊಡ್ಡ ಪರಂಪರೆ ಇದ್ದದ್ರಿಂದ ಇವತ್ತಿಗೂ ರಂಗಸ್ಥಳದಲ್ಲಿ ಕೊಂಡದ ಕುಳಿಯವರು ಕುಣಿದ್ರೆ ನನಗೆ ಖುಷಿ ಆಗ್ತದೆ. ಯಾಕೆಂದ್ರೆ ಅವರು ಕುಣಿಯುವಾಗ ನನಗೆ ಶಂಭೆಗಡೆಯವರು ನೆನಪಾಗ್ತಾರೆ, ಅವರು ಕುಣಿಯುವಾಗ ಎಷ್ಟೋ ಸಲ ಚಿತ್ರಾಣಿಯವರು ನೆನಪಾಗ್ತಾರೆ. ನನಗೆ ಗೊತ್ತಿಲ್ಲ ಅವರು ತಿಳಿದು ಮಾಡಿದ್ರ ತಿಳಿಯದೇ ಮಾಡಿದ್ರ, ಅವರನ್ನೆಲ್ಲ ಆವಾಹನೆ ಮಾಡಿಕೊಂಡಿದ್ದಾರೆ. ಇದು ಪರಂಪರೆ. ಇದನ್ನು ವಿರೋಧಿಸುವುದು ಹೇಗೆ ಹೇಳಿ? ನನಗೆ ಆಶ್ಚರ್ಯ ಆಗ್ತದೆ, ಯಾಕೆ ಹೀಗೆ ಬರೀತಾರೆ? ಅದಕ್ಕಿಂತ ಹೆಚ್ಚಾಗಿ ಈ ಪುಸ್ತಕ ಓದುವಾಗ ನನಗನ್ನಿಸ್ತು, ನಾವೆಲ್ಲ ಸಾಹಿತ್ಯ ಓದೋರು ಇನ್ನು ಹೊಸದಾಗಿ ಓದ್ಬೇಕಲ್ಲ. ಯಾಕೆ ಅಂತಂದ್ರೆ, ಒಂದು ವಾಕ್ಯಕ್ಕೆ ಅರ್ಥ ಹೇಗೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಬರೋದಿದೆ. ಶಂಭು ಹೆಗಡೆಯವರು ಹೇಳಿದ್ರಂತೆ, ಒಂದು ದೋಣಿ ಆಗಬೇಕಾದಂತಹ ಮರ ಇದು ಮುಟ್ಟು ಮಾಡಬೇಕು ಅಂತ ಹೇಳಿದ್ರು. ಇದು ಏನು ಅಂತ ನಮ್ಗೆ ವ್ಯಾಖ್ಯಾನ ಮಾಡಬೇಕು. ಯಾರು ಗಣಪತಿ ಹೇಳಿದ್ರಲ್ಲ, ಬಂದು ಚರ್ಚೆ ಮಾಡ್ಬೇಕು, ನಾನು ಬರ್ತೇನೆ. ಈ ವಾಕ್ಯಕ್ಕೆ ಅರ್ಥ ಏನು? ಇದು ಕೊಂಡದ ಕುಳಿಯ ವ್ಯಕ್ತಿತ್ವಕ್ಕೆ ಘಾಸಿ ಮಾಡುವ ಯಾವ ಸಂಗತಿ ಇದೆ? ಒಂದು ಬಲು ದೊಡ್ಡ ವಿಸ್ತಾರವಾದ ದೋಣಿ ಆಗ್ಬೇಕಾದದ್ದು ಇದು. ಈ ಹುಡುಗ ಬೆಳಿಬೇಕು, ನನ್ನ ಮೇಲೆ ತಂದು ಹಾಕಿ ಸಣ್ಣ ಮಾಡಬೇಡ ಅವನನ್ನ ಅಂತ ಹೇಳುದು ಕಾಣ್ತದೆ. ಒಂದು ಆರೋಗ್ಯಕರವಾದ ಮನಸ್ಸು ಮಾತ್ರ ಇಂಥದ್ದನ್ನೆಲ್ಲ ಯೋಚಿಸಬಹುದೇ ಹೊರತು ಪೂರ್ವಗ್ರಹ ಏನೋ ಇರಬೇಕು ಅಂತ ಅನಿಸ್ತದೆ. ಅದ್ರ ಇಟ್ಟುಕೊಂಡು ತೊಡಗಿದ್ರಿಂದ ಏನಾಗ್ತದೆ? ನಾನ್ವಿ ಎಲ್ಲಂತೂ ಹೀಗೆ ಆಯ್ತು, ಭರತವಾಗಿ ಅಂದ್ರೆ ಎಲ್ಲಾ ಕೆರಮನ ಮೇಳವನ್ನೇ ಗಮನದಲ್ಲಿ ಇಟ್ಟುಕೊಂಡು ಶುರು ಮಾಡಿದ್ದೀವಿ. ಅನುಭವ ಎಷ್ಟು ಸೀಮಿತವೇ ಹಾಗಾದ್ರೆ. ಇದು ನಮಗೆ ದುಃಖ ಅನ್ನೋದು ಇದಕ್ಕೆ. ಎಷ್ಟೆಲ್ಲ ಸಾಮರ್ಥ್ಯ ಉಂಟು ಅವನಿಗೆ, ಎಷ್ಟು ಅನುಕರಣಾ ಶಕ್ತಿ ಇದೆ ಅವನಿಗೆ. ನಮ್ಮ ರಾಮಚಂದ್ರ ಹೆಗಡೆಗೆ ನಾವು ಸಂತೋಷ ಪಟ್ಟಿದ್ದೇವೆ ಹೊಸ ಕಾಲಕ್ಕೆ. ಆದ್ರೆ ಪುಸ್ತಕ ಬರೆಯುವಾಗ
ಇಡೀ ತನ್ನ ಪರಂಪರೆಯನ್ನ ಅನ್ನ ಕೊಟ್ಟಂತಹ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಯಾವ ಒಂದು ಪೈಸೆಯನ್ನು ತಮ್ಮ ಹೆಸರಿಗಾಗಿ ಈ ತರ ಪುಸ್ತಕ ಬರೀದೇ ಇಲ್ಲ. ಇದು ಹೆಸರಿಗಾಗಿ ಬರೆದ ಪುಸ್ತಕ ಅಂತ ಹೇಳುದು ನಾನು. ಅದನ್ನು ನಮ್ಮ ಲಕ್ಷ್ಮೀಶನು ಹೇಳಿದ್ದಾನೆ ಸ್ವರಲ್ಲಿ. ಗಣಪತಿ ಇನ್ನು ಬೇರೆ ಬೇರೆ ಶಬ್ದಗಳನ್ನು ಹೇಳಿದ್ರು ಅದನ್ನು. ನಾನು ಹಾಗಲ್ಲ, ಇದನ್ನು ಓದ್ತಾ 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 ಇದ್ದ ಹಾಗೆ ನಾನು 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 ಅಂತ ಎಷ್ಟು ಸಲ ಬಂದಿದೆ ಅಂತ ನೀವು ಲೆಕ್ಕ ಮಾಡಿ. ಇದ್ರಲ್ಲಿ ಲೆಕ್ಕ ಮಾಡ್ಬೇಕು. ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ಅಂತ ಹೇಳ್ತೀರಲ್ಲ, ಇಷ್ಟೆಲ್ಲ ಮಾಡಿ ನೀವು ಮಾಡುವುದನ್ನೆಲ್ಲ ಅಲ್ಲಿ ಮೊದಲನವರು ಮಾಡಿದ್ದಾರೆ. ಎಷ್ಟು ಹೊಸ ಹೊಸ ವಿಧಾನದಲ್ಲಿ ಮಾಡಿ ತೋರಿಸಿದ್ದಾರೆ ಈ ಪಾತ್ರಗಳನ್ನೆಲ್ಲ. ನೀವು ಅದು ದಾಖಲೆ ಆಗದೆ ಇರಬಹುದಯ್ಯ. ಆದ್ರಿಂದ ಯಾರೋ ಒಂದು ಯಕ್ಷಗಾನಕ್ಕೆ ನಾಯ ದುಡ್ಡು ಕೊಟ್ಟೆ ಅಂತಂದು ಇದೆಯಲ್ಲ, ಅದು ಬರೇ ಉದಾಹರಣೆ. ವಿಸ್ತಾರವಾದ ಒಂದು ಗೌರವದ ಸ್ಥಾನದಲ್ಲಿ ಇದ್ದವರು ಹೀಗೆಲ್ಲ ಮಾತಾಡಿದ್ರು ಕಷ್ಟ ಆಗುತ್ತೆ. ಮತ್ತೆ ಯಕ್ಷಗಾನದ ಪರಂಪರೆ ಅಂತ ಹೇಳುವಾಗ ನನಗೆ ಆಶ್ಚರ್ಯ, ಇದಕ್ಕೂ ಸಾಹಿತ್ಯ ಓದಿದ ನಮಗಾಗುವ ದುಃಖ ಇದೆ ಅಂದ್ರೆ, ಅರೆ ಕುಮಾರವ್ಯಾಸನ ಬಗ್ಗೆ ವ್ಯಾಸನ ಬಗ್ಗೆ ಮಾತನಾಡುವುದಕ್ಕೆ ಅಥೆಂಟಿಕ್ ಆದ ಜನ ಯಾರು ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಕುರ್ತುಕೋಟಿಯವರು. ಕುರ್ತುಕೋಟಿಯವರನ್ನ ಒಂದು ಮಾತಿನಲ್ಲಿ ಪೊಲೀಸ್ ಅಂತ ಮುಗಿಸ್ತಾರೆ ಅಂತ ಅಂದ್ರೆ ಇಡೀ ವರ್ಷ ಪರಂಪರೆಗೆ ಕೊಟ್ಟ ಹೊಡ್ತಾ ಇದು ಈ ಪುಸ್ತಕದಲ್ಲಿ. ಅವರಿಲ್ಲ ಬಿಡಿ, ಇಲ್ಲದೆ ಹೋದವರ ಬಗ್ಗೆ ಹೆಚ್ಚು ಬರೆದಿದ್ದಾರೆ. ಬರೆದು ಈಗ ನನಗೆ ಆಶ್ಚರ್ಯ ಆಯ್ತು. 16 ಕಂಸನಿಗಿಂತ ನಿಂದೊಂದು ಕಂಸ ಮೇಲೆ ಅಂತ ಒಬ್ಬ ಮನುಷ್ಯ ಹೇಳ್ತಾನೆ ಅಂತ ಆದ್ರೆ ಪಾಪ ಅವ ಯಾವ್ದೋ ಪ್ರೀತಿಯಿಂದ ಹೇಳಿರ್ಬೇಕು ಅಷ್ಟೇ. ಹೌದು, ಆ ಭಾವನೆಯಿಂದ ಹೇಳಿರ್ತಾನೆ. ದೇವರ ಹೆಗಡೆಯವರ ಈ ಬ್ರ್ಯಾಂಡ್ ಇದೆ ನಮ್ಮಲ್ಲಿ. ಶಂಭು ಹೆಗಡೆಯವರಿಗೆ ಒಂದು ಬ್ರ್ಯಾಂಡ್ ಇದೆ, ಜಲವಳ್ಳಿಗೆ ಒಂದು ಬ್ರ್ಯಾಂಡ್ ಇದೆ. ಅವನ ಶನಿ ಬಿಡಿಸ್ಲಿಕ್ಕೆ ಯಾರ ಹತ್ರ ಸಾಧ್ಯ ಅಂತ ಶನಿ. ಯಾಕಂದ್ರೆ ಶೇಣಿಯವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಚಿಟ್ಟಣಿ ಬ್ರ್ಯಾಂಡ್ ಅದು. ಇಂತಿಂತ ಪಾತ್ರ ಚಿಟ್ಟಣಿ ಮಾಡ್ಬೇಕು, ಮತ್ತೊಬ್ಬರಲ್ಲ. ಶಂಭು ಹೆಗಡೆಯವರು ಇದನ್ನೇ ಆಳ ಸಂಧಾನದ ಕೃಷ್ಣನ ನೀ ಏನ್ ತಿಳ್ಬರಿ ಮಾಡ್ತೀರಿ, ಇಡೀ ಕೃಷ್ಣನ ಹೊಡೆತ ಒಂದು ಚರಣವೆನಗೆ ನೋವಾಯ್ತಯ್ಯ ಮುಗಿತಲ್ಲಿಗೆ. ಎಷ್ಟು ಅದ್ಭುತವಾದ ಕಲಾವಿದರಾಗಿ ಹೋಗಿದ್ದಾರೆ. ನಾವು ತಿದ್ದುಪಡಿ ಮಾಡಿ ಮತ್ತೇನೋ ಹೊಸ್ತು ಕೊಟ್ರೆ ಅದು ಹೊಸ್ತು ಅಂತ ಜನ ಒಪ್ಪಬೇಕು. ಅದು ಇರುವುದು ವಿಷಯ. ಇದೆಲ್ಲಾ ವಿಚಾರಗಳು ಇರುವಾಗ ನನಗೆ ಆಶ್ಚರ್ಯ ಆಗ್ತದೆ ಕುಮಾರವ್ಯಾಸನನ್ನು ಬೈಯುವುದು. ದೇವರೇ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗದ ಅಪರವಾಗುವುದು ಹೇಳಿದ ಮಹಾಕವಿಗಳ ಉಲ್ಲೇಖ ಕುವೆಂಪುರವರು. ಅರ್ಥ ಮಾಡ್ಬೇಕಲ್ಲ, ಬರೆಯುವುದು ಬಹಳ ಸುಲಭ. ಹೇಳ್ತಾರೆ ಅದಕ್ಕೇನೆ 1000 ಮಾತಾಡು, ಆದ್ರೆ ಬೇಡ ಮಾಲಿಕ ಬರಿಬೇಡ ಅಂತ ಹೇಳಿದ್ದಾರೆ. ಅನುಭವಗಳು 1000 ಆಗ್ತವೆ, ದಾಖಲೆ ಮಾಡಬಾರದಲ್ಲ ಇಂಥದ್ದೊಂದು ಕ್ಷೇತ್ರದಲ್ಲಿ. ಅಂದ್ರೆ ಇಡೀ ಪುಸ್ತಕದಲ್ಲಿ, ಅದೇ ಈ ಪುಸ್ತಕ ಅಂತ ಹೇಳುವುದೇ ಕಷ್ಟ ಇದೆ. ಇಡೀ ದಾಖಲೆಯಲ್ಲಿ ಅನುಭವಗಳನ್ನಾದ್ರೂ ಒಳ್ಳೊಳ್ಳೆ ಅನುಭವಗಳನ್ನು ದಾಖಲೆ ಮಾಡಬಾರದೆ. ದೇವರೇ, ಎಷ್ಟೆಷ್ಟು ಒಳ್ಳೆ ಕಲಾವಿದರು ಏನೇನೆಲ್ಲ ಅನುಭವ ಆಗಿರಬೇಕು. ಅಂತಹ ದಾಖಲೆಗಳನ್ನ ಬಿಟ್ಟು ಏನೋ ಒಂದು ಹಿಡನ್ ಅಜೆಂಡಾ ಇಟ್ಟುಕೊಂಡು ಪುಸ್ತಕ ಬರೆಯೋದಿದೆಯಲ್ಲ, ಯಕ್ಷಗಾನಕ್ಕೆ ಮಾಡಿದ ದ್ರೋಹ ಅಂತ ನನಗೆ. ಇಡೀ ಯಕ್ಷಗಾನ ಪರಂಪರೆಗೆ ಮಾಡಿದ ದ್ರೋಹ ಅಂತ. ಅರೆ, ನಾನೇ ಪರಂಪರೆಯ ಸಂಸ್ಥಾಪಕ ಅಂತ ಮುಂದಿನವರು ತಿಳ್ಕೊಳ್ಬೇಕು ಇದನ್ನು ಓದಿದ್ರೆ. ಎಷ್ಟು ಅಪಾಯದ ಪುಸ್ತಕ ಇದು ನೋಡಿ. ಇದೊಂದು ವಿಷಮ ದಾಖಲೆ, ಇದೊಂದು ಅಪಾಯದ ಪುಸ್ತಕ. ಒಂದು ಒಳ್ಳೆ ಕಲಾವಿದ ಹೀಗೆ ಮಾಡಬಹುದು, ಧರ್ಮನ. ಈ ಪುಸ್ತಕ ಹಿಂತಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಜನವೇ ಅಲ್ಲ. ಇದ್ರ ಬಗ್ಗೆ ಕೇಸ್ ಹಾಕಬೇಕು ಅಂತ ಹೇಳುವವನು ನಾನು. ಇದು ಇರಬೇಕು ಜನರ ಮಧ್ಯೆ ಈ ಪುಸ್ತಕ. ವಿದ್ಯಾಧರ ಯಾಕೆ ಗೊತ್ತುಂಟ? ಬರ್ದವ ಏನು ಹೇಗೆ ಅಂತ ಗೊತ್ತಾಗ್ತದೆ, ಓದಿದ್ರೆ ಗೊತ್ತಾಗ್ತದೆ ಯಾರಿಗೆ. ಅಂದ್ರೆ ತನ್ನನ್ನು ತಾನು ಪ್ರದರ್ಶಿಸಿಕೊಳ್ಳುವುದಕ್ಕೆ ಇದ್ದ ಒಂದು ಬರಹ ಆಗ್ಬಾರ್ದು.
ಕೊಂಡದ್ ಕುಡಿಯವರಿಗೆ ಅನುಭವ ತುಂಬಾ ಇರಬೇಕು. ಅವರ ಹತ್ರ ಬರೀಲಿಕ್ಕೆ ಸುಮಾರು ಸಂಗತಿಗಳಿರಬೇಕು. ಮುಂದಿನ ಸಂಚಿಕೆಯಲ್ಲಿ ಅವರ ಕಲಾವಿದರ ಜೊತೆಗಿದ್ದ ಒಳ್ಳೆಯ ಸಂಬಂಧಗಳ ಬಗ್ಗೆ ಒಂದೊಂದು ಮಾತಲ್ಲಿ ಹೇಳುವುದಲ್ಲ, ಅನನ್ಯ ಅನನ್ಯ ಅಥವಾ ವ್ಯಂಗ್ಯ ಮಾಡಬಾರ್ದು. ಪಾಪ ನನಗೆ ಆಶ್ಚರ್ಯ ಎಷ್ಟಾಗ್ತದೆ ಅಂತಂದ್ರೆ, ಬಿಡಿ ನಮ್ಮ ಇಡೀ ಕರ್ಕಿ ಪರಂಪರೆ ಅವನಿಗೆ ಗೊತ್ತೇ ಇಲ್ಲ. ಒಂದ್ ಮಾತು ಬಂದು ಟಿವಿ ಹಾಸ್ಯಗಾರರಂತ ಒಂದು ಕಲಾವಿದ್ರು ನೆನಪಾಗಲಿಲ್ವಲ್ಲ. ದೇವ್ರೆ, ನೆನಪಾಗಿದ್ರೆ ಅದು ಏನೋ ಒಂದು ಬತ್ತಿ ಇಡ್ತಿದ್ರೆ ಏನೋ ಒಳ್ಳೇದಾಯ್ತು. ಅದು ಒಳ್ಳೆದ ನೆನಪಾಗಿದೆ ಇದು. ಹೌದು, ಅಲ್ಲ ಇದೆ. ಅದಕ್ಕೆಂದ್ರೆ ಈ ಸ್ವಭಾವವೇ ಹಾಗೆ, ಈ ಪುಸ್ತಕದ ಸ್ವಭಾವವೇ ಹಾಗೆ ಅಂತ ಅಲ್ಲಿಂದ ಇಲ್ಲಿಗೂ ಇದು ತುಂಬಾ ಅಪಾಯಕಾರಿಯಾದ ಒಂದು ಪುಸ್ತಕ ಆಗಿ ಕಾಣ್ತದೆ ಇಡೀ ನಮ್ಮ ಯಕ್ಷಗಾನ ಪ್ರಪಂಚದಲ್ಲಿ. ಪ್ರತಿಯೊಬ್ಬ ಕಲಾವಿದನಲ್ಲೂ ವೀಕ್ನೆಸ್ ಇರ್ತದೆ, ಎಲ್ಲರೂ ಒಪ್ತಾರೆ, ಸ್ವತಃ ಒಪ್ತಾರೆ. ಆದ್ರೆ ಬೇರೆಯವರ ಹುಡುಕನ್ನು ಕೊಳಕನ್ನು ಎತ್ತಿ ಹೇಳ್ತಾರೆ, ನಾನು ಸರಿ ಮಾಡಿದೆ, ನಾನು ಹೀಗೆ, ಯಾರಿಗೂ ಬಿಡ್ಲಿಲ್ಲ. ಎಂಥದ್ದು ಇದು, ಎಂಥದ್ದು ಇದು? ಇದು ನಾವೆಲ್ಲ ಇಲ್ಲಿ ಸೇರ್ತಾ ಇದ್ದದ್ದು ಪ್ರತಿಭಟನೆಗಲ್ಲ. ರಾಮಚಂದ್ರ ಹೆಗಡೆ ಬಂದು ಕ್ಷಮೆ ಕೇಳಬೇಕು ಅಂತಲೂ ನನ್ನ ಜನ್ಮದಲ್ಲಿ ನಾನು ಭಾವಿಸುವುದಿಲ್ಲ. ಇವರು ಕ್ಷಮೆ ಕೇಳಿ ನಮಗೆ ಏನೂ ಆಗಬೇಕಾದದ್ದಿಲ್ಲ. ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಈ ಪರಂಪರೆಗೆ. ಪರಂಪರೆ ಬಿಡ್ಲಿಕ್ಕೆ ಎಲ್ರಿ ಆಗ್ತದೆ? ಯಾರಾಗ್ತದೆ ಹೇಳಿ? ಪರಂಪರೆ ಮತ್ತು ವ್ಯತ್ಯಾಸ ಇಲ್ವಾ? ಪರಂಪರೆ ಬಿಡೋದಕ್ಕೆ ಹೇಳ್ತಾ ಯಾವ ಮನುಷ್ಯ? ವಾಲ್ಮೀಕಿಯ ಪರಂಪರೆಯಲ್ಲಿ ಬಂದ ವ್ಯಾಸ ತಾನೆ. ಹಾಗೆ ಆ ವ್ಯಾಸನನ್ನು ಅನುಸರಿಸಿ ಎಷ್ಟೆಲ್ಲ ಜನ ಬರೆದಿದ್ದಾರೆ. ಹೊಸ ಹೊಸ ನವನಿ ಮಾಡಲಿಲ್ಲ, ಪರ್ವನೂ ಬರಲಿಲ್ಲ, ಪರ್ವ ನಿಮಗೆ ಹಾಕಿಲ್ಲ. ಪರ್ವ ಅದ್ಭುತ. ಮತ್ತೆ ಇಂಥ ಪರ್ವಗಳನ್ನ ನಮ್ಮ ಯಕ್ಷಗಾನ ಕಲಾವಿದರು ಎಷ್ಟೋ ವೃತ್ತಿ ಮಾಡಿದ್ದಾರೆ, ದಾಖಲೆ ಮಾಡಿದ್ದಾರೆ. ಶೇಣಿಯವರೇ ಮಾಡಿದ್ದಾರೆ. ಪರ್ವದಲ್ಲಿ ಬರುವುದಕ್ಕಿಂತ ಅದ್ಭುತವಾದಂತಹ ಕವನವನ್ನು ಅವರು ಚಿತ್ರಿಸಿದ್ದಾರೆ. ಯಕ್ಷಗಾನದವರ ಕೊಡುಗೆ ಕಡಿಮೆ ಇಲ್ಲ. ಆ ಒಳ್ಳೊಳ್ಳೆ ಸಂಗತಿಯನ್ನು ದಾಖಲೆ ಮಾಡಬೇಕಾದದ್ದು ನಮ್ಗೆ ಕರ್ತವ್ಯ ಆಗ್ತದೆ ಅಂತ ನಾನು ಹೇಳುದು. ಆದ್ರಿಂದ ಮುಂದಿನ ಎಲ್ಲ ತಲೆಮಾರುಗಳಲ್ಲಿಯೂ ನಾವು ಕಲಾವಿದರು ಅಷ್ಟೇ ಅಲ್ಲ, ಪ್ರೇಕ್ಷಕರು ಜಾಗೃತ ಆಗಿರಬೇಕು ಅನ್ನೋದು ಇದಕ್ಕೆ. ರಂಗಸ್ಥಳದಲ್ಲಿ ಎದ್ದು ನಿಂತು ನಾವು ನಿಲ್ಲಿಸುವಂತ ಹೇಳದೇ ಇರಬಹುದು, ಆದ್ರೆ ಇಂಥ ಪುಸ್ತಕ ಬಂದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ ನಮ್ಮಂಥವ್ರು. ಈಗ ನಾನೆಲ್ಲ ಪಬ್ಲಿಕ್ ನಲ್ಲಿ ಇಂಥದ್ದೆಲ್ಲ ಮೈ ಮೇಲೆ ಎಳ್ಕೊಂಡು ಮಾತಾಡುವ ಜನವೇ ಅಲ್ಲ. ಅದ್ರೊಂದು ನೋವಾಗಿದೆ ನನಗೆ. ಅರೆ, ನಾವು ಕಂಡದ್ದಕ್ಕೆ ಅರ್ಥ ಇತ್ತು. ನಾವು 1000 ಆಟ ನೋಡಿದ್ದೇವೆ, ಒಂದೆರಡಲ್ಲ. ನಡ್ಕೊಂಡು ಹೋಗಿ ಎಷ್ಟೋ ಕಿಲೋಮೀಟರ್ ಆಟ ನೋಡಿದ್ದೇವೆ. ಯಾರು ಇದೇ ನಿಮ್ಮ ಅಪ್ಪ ರಕ್ತಜಂಗನ್ ನೋಡ್ಲಿಕ್ಕೆ 20 ಕಿಲೋಮೀಟರ್ ನಡೆದು ಹೋಗಿದ್ದೇವೆ ನಾವು, ಚಿಟ್ಟಾಣಿ ರುದ್ರಕೊಪ್ಪ ನೋಡ್ಲಿಕ್ಕೆ. ಅಂಥದ್ದು ಮತ್ತೊಂದು ಆಟ ನಮ್ಗೆ ಸಿಕ್ಲಿಲ್ಲ ಕೊನೆಗೆ. ಮತ್ತೆ ಈ ಕಲಾವಿದರೆಲ್ಲ ಒಂದು ಬ್ರ್ಯಾಂಡ್ ಆಗಿದ್ದಾರೆ ಅಂತ ಹೇಳ್ತೇವೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಮ್ಮ ರಾಮಚಂದ್ರ ಕೂಡ ಯಾವುದೋ ಒಂದು ಪಾತ್ರಕ್ಕೆ ಬ್ರ್ಯಾಂಡ್ ಆಗಿದೆ. ಅವ್ರು ಎಲ್ಲ ಪಾತ್ರವನ್ನು ಮಾಡಿದ್ದಾರೆ, ಚಲೋ ಮಾಡಿದ್ದಾರೆ. ಅದ್ರ ಬ್ರ್ಯಾಂಡ್ ಯಾವುದು ಅಂತ ಹೇಳ್ಬೇಕು. ಇವನೇ ಮಾಡ್ಬೇಕು ಈ ಪಾತ್ರ ಅಂತ. ಹಾಗಾಗ್ಬೇಕಲ್ಲ, ಅದು ಯಕ್ಷಗಾನಕ್ಕೆ ಬಹಳ ದೊಡ್ಡ ಕೊಡುಗೆ ಆಗ್ತದೆ. ಅವ್ರಿಗೆ ಸಾಮರ್ಥ್ಯ ಇದೆ. ಅವ್ರು 60 ವರ್ಷಕ್ಕೆ ತಾನು ಇನ್ನು ರಿಟೈರ್ಡ್ ಆಗ್ತೇನೆ, ವ್ಯಾಸ ಮಾಡುವುದಿಲ್ಲ ಅಂತ ಕೇಳಿದ್ರು. ಆದ್ರೆ ಈಗೂ ಮಾಡ್ತಾ ಇದ್ದಾರೆ. ನಮ್ ಪುಣ್ಯ, ಬಹಳ ಸಂತೋಷ. ಅದು ಮಾಡ್ಬೇಕು ಅವ್ರು. ನಾವಿನ್ನೂ ನೋಡ್ಬೇಕು ಅದನ್ನು. ಅವರ ವೇಷದ ಬಗ್ಗೆ ಮಾತೇ ಇಲ್ಲ. ಅವ್ರು ಮಾಡಿದ್ರೆ ಚಂದಗಳು. ನಾಳೆ ನನ್ನ ಪರಂಪರೆ ನೆನಪಾಗ್ತದೆ ಅವರು. ಅದರಲ್ಲಿ ಅವರ ಅಜ್ಜನ ಅಂಶ ಇರಬಹುದು ಅಲ್ವಾ? ಎಷ್ಟೆಲ್ಲ ಕಲಾವಿದರು. ಸುಮ್ಮನೆ ನಾವು ಯಾರು ಸ್ವತಂತ್ರ ಅಲ್ಲ. ನಾನು ಇಷ್ಟು ಮಾತಾಡ್ತಾ ಇದ್ದೇನೆ ಅಂತ ಇದು GL ಹೆಗ್ಡೆ ಮಾತಲ್ಲ ಇದು. ನನಗೆ ಮಾತು ಕಲಿಸಿದವ್ರು ಎಷ್ಟೆಲ್ಲ ಜನ ಇದ್ದಾರೆ ನನಗೆ. ಇದನ್ನು ನಾನು ಹೇಗೆ ಮರೆತೇನೆಂದರೆ ಹೇಗೆ ಮರೆಯಲ್ಲ ನಿನ್ನ ಮಾವೋತ್ಸೇತುಂಗ ಅಂತ ನಮಗೆ ಹೇಳ್ತಿದ್ದೆ. ಇಡೀ ಯಕ್ಷಗಾನ ಪರಂಪರೆಯ ಕಲಾವಿದರು. ನಾನು ಹೇಳುದು ಬರೇ ಈ ಫೇಮಸ್ ಆದವರಲ್ಲ, ಫೇಮಸ್ ಆಗದೆ ಇದ್ದ ಬಯಲಾಟದಲ್ಲಿಯೂ ಕೂಡ ಅದ್ಭುತ ಕಲಾವಿದರು ಇದ್ದಾರೆ. ಅದ್ಭುತವಾದ ಕೊಡುಗೆ ಕೊಟ್ಟವರಿಂದ ಇದ್ದಾರೆ, ದಾಖಲೆ ಮಾಡಲಿಲ್ಲ. ಆದ್ರಿಂದ ಯಕ್ಷಗಾನವನ್ನು ಅಷ್ಟು ಸುಲಭವಾಗಿ ತಾನೊಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಯಾವ ಕಲಾವಿದರ ಬಗ್ಗೆ ವಕಾಲತ್ತು ಮಾಡುವುದಿಲ್ಲ. ಶಂಭು ಹೆಗಡೆಯವರ ಬಗ್ಗೆ ವಕಾಲತ್ತೇ ಮಾಡಬಹುದು, ಶಿವಾನಂದ ಅಷ್ಟೇ ಮಾಡಲಿಲ್ಲ. ನನ್ಗೆ ಮತ್ತೊಂದು ದುಃಖ ಆಯ್ತು.
ಶಿವಾನಂದನ ಬಗ್ಗೆ ಒಂದು ಮಾತು ಬಂದಿದೆ. ಅವ ಹರಿಶ್ಚಂದ್ರನ ಕಥೆಯಲ್ಲಿ ಒಂದು ಹೊಲತಿಯರ ಪಾತ್ರ ಮಾಡಿದ್ದ, ಚಲೋ ಮಾಡ್ತಿದ್ದ. ಅಷ್ಟೇ ಬಿಟ್ಟುದೇನೆ ನೋಡಿ, ಇಡೀ ಜಿಲ್ಲೆಯ ಒಬ್ಬ ಒಳ್ಳೆಯ ಅತ್ಯದ್ಭುತ ಸಂಘಟಕ, ಮೇಳ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಇಷ್ಟು ಕೆಲಸ ಮಾಡ್ತಾ ಇದ್ದಾನೆ, ತನ್ನ ತಂದೆಯ ಹೆಸರಲ್ಲಿ ಒಂದು ಉತ್ಸವ ಮಾಡ್ತಾನೆ. ಇಂಥ ಜನರ ಒಂದು ಸಣ್ಣ ವಾಕ್ಯ ಬರ್ಬಹುದಲ್ಲ ಜೊತೆಗೆ, ಅಂದ್ರೆ ಎಂತ ಸಮಸ್ಯೆ ಇತ್ತಪ್ಪ ಅನಿಸುದಿಲ್ಲ. ನಾನು ಇಷ್ಟೆಲ್ಲ ಮಾತಾಡಿ ನಮ್ಮ ರಾಮಚಂದ್ರನನ್ನ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದ್ದೇನೆ ಅಂತ ಯಾರು ನಮ್ಗೆ ತಿಳ್ಕೊಳ್ಬಾರ್ದು. ಆದ್ರೆ ನನಗೊಂದು ಆಸೆ, ರಾಮಚಂದ್ರ ಇನ್ನೊಂದು ಪುಸ್ತಕ ಬರಲಿ, ಅವನೇ ಸ್ವತಃ ಬರೀಲಿ, ತನ್ನ ಒಳ್ಳೊಳ್ಳೆ ಅನುಭವಗಳನ್ನು ದಾಖಲಿಸಿ ಯಕ್ಷಗಾನಕ್ಕೆ ಒಂದು ಕೊಡುಗೆ ಕೊಡ್ಲಿ ಅಂತ ಪ್ರಾರ್ಥಿಸಿ ನಿಮಗೆಲ್ಲ ನಮಸ್ಕರಿಸಿ. ಅನ್ಸೋದು ಯಕ್ಷಗಾನ ವಿದ್ವಾಂಸರು, ಕಲಾವಿದರು, ಅಭಿಮಾನಿಗಳೆಲ್ಲ ಇವತ್ತು ಈ ಕಾರಣಕ್ಕಾಗಿ ಹೀಗೆ ಇಲ್ಲಿ ಸೇರಬೇಕಾಗಿ ಬಂದದ್ದು ಯಕ್ಷಗಾನ ರಂಗಭೂಮಿಯ ದುರಂತ ಅಂತ ನಾವು ಭಾವಿಸ್ತೀವಿ. ಆಗಬಾರದು, ಕಲಾವಿದರಾದರು ಅನ್ನೋದನ್ನು ನಾನು ನಿರೀಕ್ಷಿಸಿದ್ದೆ. ಅದು ಇಲ್ಲಿ ತಪ್ಪಿಳಿತು. ಒಟ್ಟು ಇಡಿಯಾಗಿ ನೋಡಿದಾಗ ಪಾಂಡವರು ಶ್ರೇಷ್ಠರು ಅಂತ ನಿರೂಪಿಸುವ ಬೇಕಾದ ಕೃಷ್ಣನಿಗೆ ಗಾಂಧಾರಿಯ ಮಕ್ಕಳು ಕೆಟ್ಟವರು ಅಂತ ನಿರ್ಮಿಸಬೇಕಾದ ಅಗತ್ಯ ಇರಲಿಲ್ಲ. ಹಾಗಾಗಿ ಇನ್ನೊಬ್ಬರು ಕೆಟ್ಟವರು, ನಾನು ಶ್ರೇಷ್ಠ ಅನ್ನುವಂತಹ ಧೋರಣೆ ಒಬ್ಬ ಕಲಾವಿದನಿಗೆ ಶ್ರೇಷ್ಠ ಅಲ್ಲ. ನನ್ನ ತಿಳುವಳಿಕೆಯ ಮಟ್ಟಿಗೆ ನಾನು ಹೇಳುವುದಾದ್ರೆ, ವಿನಯದಿಂದಲೇ ನಾನು ದಕ್ಷಿಸಿಕೊಳ್ಬೇಕಾಗುತ್ತೆ. ಮತ್ತೆ ಒಂದು ಪಾತ್ರವನ್ನ ನಾನು ಹಿಂದಿನ ದಾರಿಯಲ್ಲದೆ ಇನ್ನೊಂದು ದಾರಿಯಲ್ಲಿ ಮಾಡಬಹುದು ಅಂತ ನನಗೆ ಅನಿಸುವ ನನ್ನ ಯೋಚನೆಯ ಹಿಂದೆ ನನ್ನ ಹಿಂದೆ ಮಾಡಿದವರ ಪ್ರಭಾವ ಆದರೂ ನನ್ನ ಮೇಲಿದೆ. ಅಷ್ಟರ ಮಟ್ಟಿಗೆ ನಾನು ಅವರಿಗೆ ಋಣಿಯಾಗಿಯೇ ಇರಬೇಕಾಗುತ್ತೆ. ಹಾಗಾಗಿ ನಮ್ಮ ತಲೆಮಾರಿನ ಹಿಂದೆ, ಯಾಕಂದ್ರೆ ವೈಯಕ್ತಿಕವಾದ ವಿಷಯ ಅದವರವರು, ಆದರೆ ಕೆರೆಮನೆ ಕುಟುಂಬದ ಜೊತೆಗೆ ನಮ್ಮ ಕುಟುಂಬಕ್ಕೂ ತೀರಾ ಒಂದೇ ಮನೆ ಅನ್ನುವಷ್ಟು ನಿಕಟವಾದ ಸಂಬಂಧ ಇರೋದ್ರಿಂದ ಅವರ ಮಾನವೀಯತೆಯ ಹೆಚ್ಚುಗಾರಿಕೆ ಎಷ್ಟು ಅನ್ನೋದು ನಾವು ಅನುಭವಿಸಿದೆ. ಆ ದೃಷ್ಟಿಯಿಂದ ನಾನು ಕೊಂಡಲಕುಳಿಯವರಿಂದ ಇನ್ನೂ ಅಪಾರವಾದನ್ನ ನಿರೀಕ್ಷೆ ಮಾಡಿದ್ದೆ. ಇದರಿಂದ ಈ ಪುಸ್ತಕದಿಂದ ಏನಾಗಿದೆ ಅಂದ್ರೆ ಸಂಪೂರ್ಣ ನಿರಾಶೆಯಾಗಿದೆ. ಹಾಗಾಗಿ ಈ ಪುಸ್ತಕ ಹಿಂಪಡೆಯೋದೊಂದೇ ಈಗ ಉದ್ಭವಿಸಿದ ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿರುವ ದಾರಿ. ಹೇಗೆ ಇಂತಹ ವಿವಾದ ಹುಟ್ಟುವುದಕ್ಕೆ ಈ ಪುಸ್ತಕ ಕಾರಣ ಆಯಿತು, ಯಕ್ಷಗಾನ ರಂಗಭೂಮಿಯ ಈ ಸಮಸ್ಯೆ ತಿಳಿಯಾಗುವುದಕ್ಕೆ ಕೊಂಡಲಕುಳಿಯವರೇ ಜವಾಬ್ದಾರಿಯನ್ನು ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಹೌದು. ಯಾಕಂದ್ರೆ ನಮ್ಮ ಹಿಂದಿನ ತಲೆಮಾರಿನ ಕಲಾವಿದರುಗಳು, ನಾನು ಆರಾಧಿಸುವ ಶಂಭು ಹೆಗಡೆಯವರು, ನನಗೆ ಹುಟ್ಟಿನಿಂದ ನನ್ನ ಬಾಲ್ಯದ ತಿಳುವಳಿಕೆಯಿಂದ ಯಕ್ಷಗಾನ ಬರೇ ಆಟ ಅಲ್ಲ, ಇದೊಂದು ರಂಗಭೂಮಿ ಅನ್ನೋದನ್ನು ನನ್ನ ತಲೆಯಲ್ಲಿ ಸ್ಥಾಪಿಸಿದವರ ಬಗ್ಗೆ ಇಂತಹ ಹಗುರವಾದ ಮಾತುಗಳು ಕಷ್ಟ ಸಹಿಸುವುದಕ್ಕೆ. ಆದ್ರೆ ಈ ಪುಸ್ತಕ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಇದು ಹೌದೇನೋ ಅನ್ನೋರು. ಯಾಕಂದ್ರೆ ಮುಂದಿನ ತಲೆಮಾರಿನವರು ಶಂಭು ಹೆಗಡೆಯವರ ಬಗ್ಗೆ, ಮಾರ್ಲಡ್ಡಿಯವರ ಬಗ್ಗೆ, ಜಲವಳ್ಳಿಯವರ ಬಗ್ಗೆ, ಚನ್ನಬಸೆಟ್ಟರ ಬಗ್ಗೆ ನೋಡುವವರು ಇಲ್ಲ ಇನ್ನು. ಹಾಗಾಗಿ ಅವರಿಗೆ ಈ ಪುಸ್ತಕದಲ್ಲಿ ಹೇಳಿರೋದು ಒಂದು ಕ್ಷಣಕ್ಕೆ ಸತ್ಯ ಅಂತ ಅನಿಸಿಬಿಟ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಕನ್ನಡ ಅಕ್ಷರ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ಈ ಅಕ್ಷರಕ್ಕೆ ನಾಶ ಇಲ್ಲ. ಮನಸ್ಸು ಮಾಡಿ ಕೊಂಡಲಕುಳಿಯವರೇ ಈ ಅಕ್ಷರವನ್ನು ನಾಶ ಮಾಡಬೇಕು. ಹಾಗೆ ನಾನು ಅವರಿಂದ ಕಳಕಳಿಯಿಂದ ವಿನಂತಿಸ್ತೇನೆ. ನಮಸ್ಕಾರ. ಯಕ್ಷಚಂದ್ರ ಕೃತಿಯ ಬಗ್ಗೆ ಒಂದಷ್ಟು ಚರ್ಚೆಗಳು, ನಮ್ಮ ಅಭಿಪ್ರಾಯಗಳು, ಮನಸ್ಸಿನ ದುಗುಡಗಳು, ವಾದಿ ಪ್ರತಿವಾದಿಗಳ ಮಾತುಗಳು
ಸಾಕ್ಷಾತ್ಕಾರಗೊಳ್ಳುವಂತ ಈ ವೇದಿಕೆಯಲ್ಲಿ ಸಹೃದಯರಾಗಿ ಆಸೀನರಾಗಿರುವ ನನ್ನೆಲ್ಲ ಮಿತ್ರರಿಗೂ ವಂದನೆಯೊಂದಿಗೆ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಅಪಾರವಾದಂತ ಪ್ರೇಕ್ಷಕ ವರ್ಗ ಇದ್ದಂತ ಯಕ್ಷಗಾನ ಕಲೆಯ ಅಭಿಮಾನಿಗಳಿಗೆ ವಂದಿಸುತ್ತಾ, ಯಕ್ಷಚಂದ್ರ ಎಂಬ ಈ ಪುಸ್ತಕದ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿ ಇಲ್ಲಿ ತನಕ ಬಂದಿದ್ದೇನೆ. ನನ್ನ ವೈಯಕ್ತಿಕ ಪರಿಚಯವಂತೆ ಹೇಳುತ್ತಿದ್ರೆ, ಸುರೇಂದ್ರ ಪಣಿಯವರು ಉಡುಪಿ ಜಿಲ್ಲೆಯ ನಿವಾಸಿ. ಒಂದು 40 ವರ್ಷಗಳಿಂದ ಯಕ್ಷಗಾನದ ಕಲೆಯ ಬಗ್ಗೆ ನನ್ನದಾದ ಕಿಂಚಿತ್ ಕೃಷಿಯನ್ನು ಮಾಡಿ 18 ವರ್ಷ ಮೇಳ ನಡೆಸಿದ ಅನುಭವ ಇದೆ. ಭಾಗವತಿಕೆ ಮಾಡಿದ್ದೇನೆ. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಕಲಾವಿದರು ಕಲಿಸಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಕಲಾವಿದರ ಜೊತೆ ಬಹಳ ಸೌಹಾರ್ದಯುತವಾದಂತಹ ಸ್ನೇಹ ನನಗಿದೆ. ಜೊತೆಗೆ ಯಕ್ಷಗಾನ ಕಲೆ, ಆರಾಧನಾ ಕಲೆ ಎಂಬ ನೆಲೆಯಲ್ಲಿ ಬಹಳವಾದಂತ ಪೂಜ್ಯನೀಯ ಭಾವ ಇದೆ ನನಗೆ. ನನ್ನ ಉಪಸ್ಥಿತಿಯಲ್ಲಿ ನನ್ನೊಟ್ಟಿಗೆ ಕಲಾವಿದರಾಗಿ ನಿರ್ಧಾರ ಮಾಡಿದವರನ್ನು ನನ್ನ ಮನೋಧರ್ಮಕ್ಕೆ ಒಟ್ಟಿಗೆ ಕೊಂಡು ಹೋಗುವಂತಹ ಸಹೃದಯತೆಯನ್ನು ರೂಢಿಸಿಕೊಂಡಿದ್ದೆ. ಇದರ ಜೊತೆಗೆ ಉತ್ತರ ಕನ್ನಡದ ಮೇರು ಕಲಾವಿದರು, ಉಡುಪಿ ಭಾಗದ ಮೇರು ಕಲಾವಿದರು, ತೆಂಕುತಿಟ್ಟಿನ ಮೇರು ಕಲಾವಿದರೊಂದಿಗೆ ಒಡನಾಟ ಇದೆ. ರಂಗ ಸಾಧ್ಯತೆ ಎನ್ನುವಲ್ಲಿಗೆ ಈ ಆತ್ಮಚರಿತ್ರೆಯ ಬಗ್ಗೆ ಪ್ರಪ್ರಥಮವಾಗಿ ನಾನು ಹೇಳಿದ್ದು, ಆತ್ಮಚರಿತ್ರೆ ಎಂಬಂಥದ್ದು ಆತ್ಮ ನಿವೇದನೆ ಆಗಬೇಕು. ಯಾರಿಗೂ ಆತ್ಮಘಾತುಕ ಆಗಬಾರದು. ರಂಗದಲ್ಲಿ ಒಟ್ಟಾಗಿ ದುಡಿದವರು, ರಂಗ ಸಂಹಿತೆಯನ್ನು ಬಲ್ಲವರು, ಇನ್ನೊಂದು ಮನಸ್ಸಿಗೆ ಸಹೃದಯಕ್ಕೆ ಕೊಂಡು ಬಂದು ಬೇಸರ ಮಾಡುವಂತ ಯಾವುದೇ ರೀತಿಯ ಒಂದು ಸಣ್ಣ ಶಬ್ದವು ಬಳಕೆ ಆಗಬಾರ್ದು. ಇದು ಯಾಕೆ ಒತ್ತಿ ಹೇಳ್ತೇನೆ ಅಂತ ಹೇಳಿದ್ರೆ, ಕಾಳಿಂಗನವರು ತೀರಿ ಹೋದ ನಂತರ 30 ವರ್ಷಗಳ ತನಕ ಅವರ ಬಗ್ಗೆ ಯಾವುದೇ ಪುಸ್ತಕ ಬರಲಿಲ್ಲ. ಪ್ರಪ್ರಥಮವಾಗಿ ಬರೆದದ್ದು ನಮ್ಮ ಕಾಳಿಂಗನವರು ಎಂಬ ಪುಸ್ತಕವನ್ನ 3 ವರ್ಷಗಳ ಕಾಲ ಅವರೊಟ್ಟಿಗೆ ರಂಗದಲ್ಲಿ ದುಡಿದವರು, ಅವರ ಮನೆಯವರು ಎಲ್ಲರನ್ನು ಕೂತ್ಕೊಂಡು ಮಾತಾಡಿಸಿ ಪ್ರತಿಯೊಬ್ಬ ಕಲಾವಿದನಾಗಲಿ ಸಾಮಾಜಿಕನಾಗಲಿ ಅವನಲ್ಲಿ ಕುಂದು ಕೊರತೆಗಳು, ದ್ವೇಷಗಳು, ವೈಯಕ್ತಿಕ ಅಸಮಾಧಾನಗಳು, ಅವನ ಬಗ್ಗೆ ಬೇಡದಿದ್ದಂತ ಅಪಪ್ರಚಾರಗಳು ಎಲ್ಲವೂ ಇರ್ತವೆ. ಆದ್ರೆ ನಾವು ಏನು ಹೇಳಲಿಕ್ಕೆ ಹೋಗ್ತೇವೆ ಅದು ಅಲ್ಲ ಅಲ್ವಾ. ಗಣಪತಿಯವರು ಹೇಳಿದಾಗೆ ಒಂದು ಪುಸ್ತಕ ಅಂತ ಹೇಳಿದ್ರೆ ಕಂಟೆಂಟ್ ಬೇಕಾಗ್ತದೆ, ಅದರ ಬದ್ದಲೇ ಬೇಕು. ಸಮಾಜ ಹೇಗೆ ತಗೊಳ್ಬೇಕು ಅಂತ ಹೇಳುವಂತ ನೋಡ್ಕೊಳ್ಳುವಂತ ಒಳನೋಟ ಬೇಕು. ಇಂಥವರೊಂದು ಪುಸ್ತಕ ಬರೆದಿದ್ದಾರೆ, ನಾವು ಅದನ್ನು ರೆಫರ್ ಮಾಡ್ತೇವೆ ಎಂಬುದಕ್ಕೆ ನಾನು ಇತ್ತೀಚೆಗೆ ಯಕ್ಷಗಾನದ ಬಗ್ಗೆ ಡಾಕ್ಟರೇಟ್ ಮಾಡಿದ ಬಹಳಷ್ಟು ಆತ್ಮಚರಿತ್ರೆಗಳನ್ನು ರೆಫರ್ ಮಾಡಿ ನೋಡ್ತೇನೆ. ಆತ್ಮೀಯ ಮಿತ್ರರಾದ ಶಿವಾನಂದ ಹೆಗಡೆ ಅವರು ನನ್ನನ್ನು ಬಹಳ ಈ ಉತ್ತರ ಕನ್ನಡ ಕಲಾವಿದರಿಗೆ ಬಹಳ ಅತಿಯಾದ ರೀತಿ ಬೇಕಾದಷ್ಟು ಪುಸ್ತಕಗಳನ್ನು ಕೊಟ್ಟು ಕಳಿಸಿದ್ದಾರೆ ನನಗೆ ರೆಫರೆನ್ಸ್ಗೆ. ಎಲ್ಲಿಯೂ ನಾನು ಆ ರೀತಿಯ ಒಂದು ಪ್ರಸ್ತಾವನೆಗಳನ್ನು ನೋಡ್ಲಿಲ್ಲ. ಇರ್ಲಿ, ಇದು ಒಂದು ಪ್ರಾಸ್ತಾವಿಕವಾಗಿ ಮಾತಾಡಿದೆ. ನಾನು ಇಲ್ಲಿ ಮಾತಾಡುತ್ತಿರುವಂತ ವಿಷಯ 1926ನೇ ಇಸವಿಯಿಂದ ಲಾಗಾಯತಿನಿಂದ ಆರಂಭಗೊಂಡ ಸಾಲಿಗ್ರಾಮ ಮೇಳ 1968ರಲ್ಲಿ ಟೆಂಟ್ ಮೇಳವಾಯಿತು. ಇದೊಂದು ದಾಖಲೆ. ಟೆಂಟ್ ಮೇಳವಾಗಿ 58 ವರ್ಷಗಳ ತಿರುಗಾಟ ಮಾಡಿದಂತ ಇತಿಹಾಸ ಪ್ರಸಿದ್ಧ ಮೇಳಗಳಲ್ಲಿ ಒಂದಾದ ಮೇಳದಲ್ಲಿ ತಿರುಗಾಟ ಮಾಡಿ ಅಪ್ರತಿಮ ಕಲಾವಿದ ಎಂದು ಗುರುತಿಸಿಕೊಂಡ, ನಾವೆಲ್ಲರೂ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ ಕೊಂಡದ ಕುಳಿಯವರ ಆತ್ಮಚರಿತ್ರೆ ಹೇಗಿರ್ಬೇಕಂತ ಹೇಳಿದೆ. ಅದು ಒಂದು ಮುಂದಿನ ಜನಾಂಗದವರು ಬಂದು ನೋಡಿ ಕೊಂಡದ ಕುಳಿಯವರು ಯಾವ ರೀತಿಯಲ್ಲಿ ರಂಗದೊಟ್ಟಿಗೆ ಸ್ಪಂದಿಸ್ತಿದ್ರು, ರಂಗದಲ್ಲಿ ಯಾರನ್ನು ತನಗೆ ಮಾಡೆಲ್ ಆಗಿ ತಕೊಂಡಿದ್ರು, ಆ ವಿಚಾರಗಳು ಯಾವುವು ಒಂಚೂರು ನೋಡುವ ಅಂತ ಹೇಳುವಂತ ರೀತಿಯಲ್ಲಿ ಇರ್ಬೇಕಿತ್ತು. ಅಲ್ಲಿ ಕೊರತೆ ಆದದ್ದು, ವೈಯಕ್ತಿಕವಾಗಿ ಕೊರತೆ ಆದವರ ಬಗ್ಗೆ ಈಗಾಗಲೇ ಮಾತಾಡಿದೆ. ನಾನು ಮಾತಾಡ್ಲಿಕ್ಕೆ ಹೊರಡುವುದು
ಅವರೇ ತನ್ನ ಆತ್ಮಚರಿತ್ರೆಯಲ್ಲಿ 93-94ನೇ ಪುಟದಲ್ಲಿ ಉಲ್ಲೇಖಿಸಿದಂತೆ ಯಕ್ಷಗಾನ ಪಾರಂಪರಿಕ ಕಲೆ, ನಮ್ಮ ಸಂಸ್ಕೃತಿಯನ್ನು ನಮಗೆ ಕಲಿಸಿಕೊಡುವ ಕಲೆ, ಜೊತೆಗೆ ಆರಾಧನಾ ಕಲೆ. ತಿಟ್ಟು ಪ್ರಭೇದಗಳಲ್ಲಿ ಆಯಾಯ ತಿಟ್ಟುಗಳ ಸಂಪ್ರದಾಯ ಆಚರಣೆಗಳು ಅವರವರಿಗೆ ಬಹಳ ವಿಶೇಷ. ಅದನ್ನು ನಾವು ಯಾವತ್ತೂ ಕೆಡಿಸಲು ಹೋಗಬಾರದು. ಆ ತಿಟ್ಟುಗಳ ಪ್ರಭೇದಗಳ ಅಸ್ಮಿತೆ ಅಲ್ಲಲ್ಲಿ ಪ್ರದೇಶಕ್ಕೆ ಅದು ಅಸ್ಮಿತೆಯಾಗಿ ಉಳಿಬೇಕು ಎಂಬಂಥದ್ದು ಬಹಳ ಕಟ್ಟುನಿಟ್ಟಿನ ಮನೋಸ್ಥಿತಿಯನ್ನು ಉಳ್ಳವನಾಗಿದ್ದೇನೆ. ಹಾಗಿರುವಾಗ ಇವರು ಹೇಳ್ತಾರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಶುರಾಮಕ್ಕೆ ಶಿಕೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಿರೀಟ ಯಾಕೆ ಕಟ್ಟುತ್ತಾರೆ? ಒಂದು. ಎರಡನೇದಾಗಿ, ಪೌರಾಣಿಕ ವೇಷಗಳಲ್ಲಿ ಅಶ್ವತ್ಥಾಮನಿಗೆ, ಆ ನಂತರ ವಿಶ್ವಾಮಿತ್ರನಿಗೆ ನಮ್ಮಲ್ಲೆಲ್ಲ ಶಿಕೆ ಕಟ್ತೇವೆ, ಆ ಶಿಕೆಗಳಿಗೆ ಬೇಕಾದ ಗಡ್ಡಗಳನ್ನು ಕಟ್ತೇವೆ. ಇಲ್ಲಿ ಆ ರೀತಿಯಲ್ಲಿ ಇಲ್ಲ. ಪ್ರದ್ಯುಮ್ನ ವೃಷಕೇತುಗಳು ಮುಂಡಾಸು ಕಟ್ಟಿಕೊಂಡು ಬಬ್ರುವಾನ ಸುಧನ್ವ ಕಾಳಗದಲ್ಲಿ ಅರ್ಜುನನ ಎಡಬಲದಲ್ಲಿ ನಿಂತಾಗ ಚಿಕ್ಕಪ್ಪಯ್ಯ ಅಂತ ಹೇಳುವಾಗ ನನಗೆ ಅವರು ನನಗಿಂತ ಹಿರಿಯರು ಅಂತ ಭಾಸ ಆಗ್ತದೆ. ಅಲ್ಲಿ ಉದ್ದ ತೋಳಿನ ಅಂಗಿ ಹಾಕ್ತಾರೆ, ದೊಡ್ಡ ಮುಂಡಾಸು ಕಟ್ತಾರೆ, ಮುಖಕ್ಕೆ ಮೀಸೆ ಕಟ್ತಾರೆ. ಒಂದು. ಕೃಷ್ಣ ವೇಷ ನೆರಿ ಹಾಕಿ ಯಾಕೆ ಮಾಡಬೇಕು? ಜೊತೆಗೆ ಕುಂದಾಪುರ ಪರಿಸರದ ಒಬ್ರು ಜನಪ್ರಿಯ ಕಲಾವಿದರು ಮಾಡ್ತಿರುವಂತ ಪರಶುರಾಮ ವೇಷವನ್ನು ಕಂಡು ಚೌಕಿಗೆ ಬಂದ ಮಕ್ಕಳು ಎತ್ಕಣ ಸಿಂಹ ವೇಷದ ಪ್ರವೇಶ ಅಂತ ಇಲ್ಲಿ ಅಂತ ಹೇಳ್ತಾರೆ. ಯಕ್ಷಗಾನೇತರ ಪ್ರೇಕ್ಷಕರಿಗೆ ಯಕ್ಷಗಾನವನ್ನು ನಾವು ಈ ರೀತಿಯಲ್ಲಿ ಹೇಗೆ ತೋರಿಸಿಕೊಡುವುದು ಎಂಬಿತ್ಯಾದಿ ಎಲ್ಲ ಅವರ ಪ್ರಶ್ನೆಗಳು ಇದೆ. ನಾನು ಈಗಾಗಲೇ ಹೇಳಿದಂತೆ ಫೇಸ್ಬುಕ್ ನಲ್ಲಿ ಗಣಪತಿ ಅವರು ಬಹಳ ಆ ಬಗ್ಗೆ ಒಂದು ಒಳ್ಳೆಯ ಮಾತು ಹೇಳಿದ್ದಾರೆ. ಸಂವಾದಕ್ಕೆ ಬನ್ನಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಒಂದು ಕಡೆಯಲ್ಲಿ ಕೂತ್ಕೊಂಡು ಡಬ್ಬಿ ಬಾರಿಸಿದ್ರೆ ಒಂದಷ್ಟು ಹಕ್ಕಿಗಳು ಹಾರಿ ಹೋಗ್ಬೋದು, ಪ್ರಾಣಿಗಳು ಹಾರಿ ಹೋಗ್ಬೋದು. ಇದು ಸದ್ದು ಮಾಡಿ ಓಡಿಸುವುದು ಅಂತ ಹೇಳಿ ಅದು ಹಾಗೆ ಆಗ್ಬಾರ್ದು. ಸಂವಾದಕ್ಕೆ ಹೋಗಬೇಕು. ನಾನು ಅವ್ರಿಗೆ ಓಪನ್ ಆಗಿ ಫೇಸ್ಬುಕ್ ನಲ್ಲಿ ಹೇಳಿದ್ದೇನೆ, ನನಗೆ ಬಹಳ ಗೊತ್ತುಂಟು ಅಂತ ಖಂಡಿತ ಯಾವ ಅಹಮಿತಿಯೂ ಇಲ್ಲ. ಆದ್ರೆ ಮಹಾಬಲ ಹೆಗಡೆಯವರ ಜೊತೆಗೆ, ಕುಂಟಾ ಗೋವಿಂದ ನಾಯಕರ ಜೊತೆಗೆ, ಚಿಟ್ಟಾಣಿಯವರ ಜೊತೆಗೆ, ಐರೋಡಿಯವರ ಜೊತೆಗೆ, ನಗರ ಜಗನ್ನಾಥ ಶೆಟ್ಟರ ಜೊತೆಗೆ, ಅರಾಟೆಯವರ ಜೊತೆಗೆ, ನಮ್ಮ ಕೋಟ ವೈಕುಂಠಣ್ಣನವರ ಜೊತೆಗೆ, ಮೊಳಹಳ್ಳಿ ಹಿರಿಯಣ್ಣನವರ ಜೊತೆಗೆ, ಹಾರಾಡಿ ಮಾಬಳಣ್ಣನವರ ಜೊತೆಗೆ ವೇಷ ಮಾಡಿಸಿ ಪದ ಹೇಳಿದ ಒಂಚೂರು ಅನುಭವ ಉಂಟು ನನಗೆ. ಈ ವೇಷ ಹೀಗೆ ಆಗ್ಬೇಕು ಎಂಬಂತ ಒಂದು ಕಲ್ಪನೆಯನ್ನ ನಾನು ಮತ್ತೊಬ್ಬರಿಗೆ ಕೊಡುವಷ್ಟು ನನಗೆ ಗೊತ್ತು ಉಂಟು. ಅಲ್ಲದಿತ್ತು ಪ್ರಯತ್ನ ಅಂತೂ ಖಂಡಿತ ಉಂಟು ನನಗೆ, ಈ ರೀತಿಯಲ್ಲಿ ಇದೆ ಅಂತ ಹೇಳಿ. ಆ ಬಗ್ಗೆ ನೀವು ಸ್ವಲ್ಪ ಬಂದು ಸಂವಾದಕ್ಕೆ ಒದಗಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಅಲ್ಲದಿದ್ರೆ ನನ್ನಿಂದ ಅದು ಆಗದಿದ್ರೆ ಇನ್ನೂ ನಮ್ಮಲ್ಲಿ ಇದ್ದಾರೆ ಸಂಪನ್ಮೂಲ ವ್ಯಕ್ತಿಗಳು, ನನಗಿಂತೂ ಇದೆಯಲ್ಲ, ಅವರನ್ನು ಸಹ ಒದಗಿಸ್ಕೊಡ್ತೇನೆ ಎಂಬಂತ ಮಾತು ಹೇಳಿದರು. ಇಲ್ಲಿ ನಾನು ಬಹಳಷ್ಟು ಹೇಳಲಿಕ್ಕೆ ಹೋಗುದಿಲ್ಲ. ಯಕ್ಷಗಾನಕ್ಕೆ ಒಂದು ರಂಗ ಸಂಹಿತೆ ಅಂತ ಉಂಟು. ಯಾವ ವೇಷಗಳು ಕಿರೀಟ ಕಟ್ಬೋದು, ಯಾವ ವೇಷಗಳು ಕಿರೀಟ ಕಟ್ಟಬಾರ್ದು. ಇದು ಒಂದು ಮಾಧ್ಯಮ, ಪ್ರದರ್ಶನ ಮಾಧ್ಯಮ. ಇದು ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದಂತ ಮಾಧ್ಯಮ. ಎಲ್ಲಾ ರಾಜರುಗಳೇ ಕಿರೀಟ ಕಟ್ಟುವುದಂತಾದ್ರೆ ಮಂತ್ರಿ ವೇಷಗಳು ಕಿರೀಟ ಕಟ್ಟುಕೊಂಡು ಹೋಗ್ತವೆ. ನಡುದಿಟ್ಟಿನಲ್ಲಿ ಯಾವುದೇ ವೇಷಗಳಿಗೂ ಆಯಾಯ ವೇಷಗಳ ಸ್ಥಾನಗಳಿದೆ. ಎರಡನೇ ವೇಷ ಪುರುಷ ವೇಷ, ಮುಂಡಾಸು ವೇಷ, ಒತ್ತು ಮುಂಡಾಸು ವೇಷ, ಬಣ್ಣದ ವೇಷ, ಕಿರೀಟ ವೇಷ, ಕುಂಡು ವೇಷ, ಸ್ತ್ರೀವೇಷ, ಸಖಿವೇಷ, ಹಾಸ್ಯಗಾರ. ಈ ಎಲ್ಲ ವೇಷಗಳಿಗೂ ಪ್ರಸಂಗದಲ್ಲಿ ಬರುವಂತ ವೇಷಗಳಿಗೆ ಹಿಂದಿನವರು ಒಂದು ಚಿತ್ರಣವನ್ನು ಕೊಟ್ಟುಕೊಂಡು ಬಂದಿದ್ದಾರೆ. ಆ ಚಿತ್ರಣವನ್ನು ನಾವು ಬಹಳ ದೀರ್ಘಕಾಲದಿಂದ ಪಾಲಿಸಿಕೊಂಡು ಬಂದಿದ್ದೇವೆ. ಅದರಲ್ಲಿ ಬದಲಾವಣೆಯನ್ನು ಮಾಡಬಾರದು ಅಂತ ಏನು ಇಲ್ಲ. ಸಂಪ್ರದಾಯವನ್ನು
ಶತಮಾನಗಳಿಂದ ಸಾಗಿ ಬಂದಂತಹ ಸಂಪ್ರದಾಯವನ್ನು ಬದಲಾಯಿಸುವಲ್ಲಿ ಅದರ ಅಗತ್ಯತೆ ಏನಿದೆ? ಬಂಧುಗಳೇ, ಯಕ್ಷಗಾನ ಕಲಾಭಿಮಾನಿಗಳು, ಇವತ್ತು ನಾವೆಲ್ಲ ಇಲ್ಲಿ ಉಪಸ್ಥಿತರಿರುವವರು ಯಕ್ಷಗಾನ ಕಲೆಯ ಮೇಲೆ ವಿಶೇಷವಾದಂತಹ ಅಭಿಮಾನವನ್ನು ಹೊಂದಿರುವವರು. ಇತ್ತೀಚಿನ ದಿನಗಳಲ್ಲಿ ಶ್ರೇಷ್ಠ ಕಲಾವಿದರಾಗಿ ಯಕ್ಷರಂಗಭೂಮಿಯಲ್ಲಿ ತನ್ನದೇ ಆದಂತಹ ಅಪೂರ್ವ ಸಾಧನೆಯನ್ನು ಮಾಡಿದ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ಬರೆದಿರುವಂತಹ ಗ್ರಂಥದಲ್ಲಿ ಅಡಕವಾಗಿರುವಂತಹ ಹಲವಾರು ವಿಷಯಗಳು ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಾಗಿರದೆ ಇದು ವಿರೋಧದ ಪ್ರಕ್ರಿಯೆಯಾಗಿರದೆ ಯಕ್ಷಗಾನದ ಕಲೆಗೆ ಯಾವ ಒಂದು ದಿವ್ಯವಾದ ಭವ್ಯವಾದ ಪರಂಪರೆಯಿಂದ ಹಿಂದಿನ ತಲೆಮಾರಿನವರು ಆ ಯಕ್ಷಗಾನ ಕಲೆಯನ್ನ ಇಂದು ಏನು ಜೀವಂತವಾಗಿ ಇಟ್ಟಿದ್ದಾರೆ, ಆ ಕಲೆ ಮುಂದಿನ ಜನಾಂಗದವರಿಗೆ ಪರಂಪರೆಯಿಂದ ಬಂದಂತಹ ರೂಪ ಸ್ವರೂಪದೊಂದಿಗೆ ದಾಟಿಸಬೇಕಾದಂತಹ ಬದ್ಧತೆಯಲ್ಲಿ ಇರುವಂತಹ ಈ ಕಾಲಘಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಅಥವಾ ಜನರ ಬಾಯಲ್ಲಿ ಈ ಪುಸ್ತಕದ ಬಗ್ಗೆ ಹಲವು ರೀತಿಯಲ್ಲಿ ವಿರೋಧಾಭಾಸವಾದಂತಹ ವಿಷಯಗಳು ಬರ್ತಾ ಇದೆ, ಅಭಿವ್ಯಕ್ತವಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಚುಟುಕಾಗಿ ನನ್ನ ಮಾತನ್ನು ಮುಗಿಸ್ತೇನೆ, ಯಾಕೆಂದ್ರೆ ಎಲ್ಲರೂ ಮಾತನಾಡಿದ್ದಾರೆ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ನನ್ನ ಅಜ್ಜ ಡಾಕ್ಟರ್ ಮಹಾಬಲ ಹೆಗಡೆಯವರು ಯಕ್ಷಗಾನದ ಸರ್ವ ಪ್ರಕಾರವನ್ನು ಅಧ್ಯಯನ ಮಾಡಿ ಅದನ್ನು ರಂಗಕ್ಕೆ ಅಳವಡಿಸಲು ಪ್ರಯತ್ನಿಸಿದರು. ಯಾವುದೇ ವಿಷಯವನ್ನು ತಾರ್ಕಿಕವಾಗಿ ಆಲೋಚಿಸದೆ ಅಧ್ಯಯನ ಮಾಡದೆ ಸ್ವೀಕರಿಸಿದವರಲ್ಲ. ಯಾವುದೇ ವಿಷಯವನ್ನ ಅಪಸವ್ಯವನ್ನ ಅಸಂಬದ್ಧವನ್ನ ರಂಗಸ್ಥಳದಲ್ಲಿ ಸ್ವೀಕರಿಸಿದವರಲ್ಲ. ಹಾಗಾಗಿ ನಾನು 32 ವರ್ಷ ನನ್ನ ಅಜ್ಜನ ಜೊತೆ ಬೆಳೆದಿದ್ದೇನೆ. ಹಾಗಾಗಿ ಶ್ರೀಯುತ ಕೊಂಡದಕುಳಿಯವರು 1.5 ವರ್ಷ ಒಡನಾಟ ಮಾಡಿ ಕೆಲವೊಂದು ಟೊಳ್ಳು ಮಾತನ್ನು ಹೇಳುವಾಗ ಅದನ್ನು ಸ್ವೀಕರಿಸಲಿಕ್ಕೆ ಕಷ್ಟ ಆಗ್ತದೆ. ನನ್ನ ಅಜ್ಜನನ್ನು ಕೆಲವೊಂದು ವಿಷಯದಲ್ಲಿ ವಾದ ಮಾಡಿ ಅವರನ್ನು ಒಪ್ಪಿಕೊಳ್ಳುವಂತೆ ಮಾಡಿದ್ದೇನೆ ಎಂಬುದಾಗಿ ಕೆಲವೊಂದು ಕಡೆ ಹೇಳಿದ್ದಾರೆ. ಬಹುಶಃ ನನಗೆ ಗೊತ್ತಿರುವ ಹಾಗೆ ನನ್ನ ಅಜ್ಜ ಯಾವುದೋ ಒಂದು ಲಹರಿಯಲ್ಲಿ ಅಥವಾ ಯೋಚನೆಯಲ್ಲಿ ಮಗ್ನನಾಗಿರ್ಬೇಕಾದ್ರೆ ಬಂದು ಅವರಲ್ಲಿ ವಾದ ಮಾಡಿರ್ಬೇಕು. ಇವರು ಯಾವುದೋ ಆವಾಗ ಮೋಸ್ಟ್ಲಿ ಅವರು ತರುಣರು, ಕೊಂಡದಕುಳಿಯವರು ಯಾವುದೋ ಹುಡುಗ ತಲೆ ತಿಂತಾನೆ ಅಂತ ಹೇಳಿ ಅಂತ ಹೇಳಿ ಕಳ್ಸಿದ್ದಾರೆ. ಹಾಗಾಗಿ ನನ್ನ ಅಜ್ಜನನ್ನು ಸಂಪೂರ್ಣವಾಗಿ ಗೊತ್ತಿರುವಂತ ನಾನು ಇಂಥ ವಿಷಯವನ್ನೆಲ್ಲ ಅರ್ಗಿಸಿಕೊಳ್ಳಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಶ್ರೀ ಕೊಂಡದಕುಳಿಯವರು ತಮ್ಮ ನಿಜವಾದ ಆತ್ಮಕಥನವನ್ನು ಬರಿಬೇಕು. ಈ ಪುಸ್ತಕವನ್ನು ನಿಷಿದ್ಧ ಮಾಡಬೇಕು ಎಂಬುದಾಗಿ ಆಗ್ರಹಿಸುತ್ತಾ ಅವರ ಆತ್ಮಕಥನ ಬರಲಿ, ಅದನ್ನೆಲ್ಲ ನಾವು ಓದುವಂತಾಗ್ಲಿ, ಅದು ಮುಂದಿನ ಪೀಳಿಗೆಗೆ ಒಂದು ಗೈಡ್ ಬುಕ್ ಆಗ್ಲಿ ಎಂಬುದಾಗಿ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇಷ್ಟೆಲ್ಲ ಹೇಳಿದ ಮೇಲೆ ಹೇಳಲಿಕ್ಕೆ ಏನೂ ಇಲ್ಲ. ಆದ್ರೆ ನಮ್ಮಂತ ಒಂದು ಯಕ್ಷಗಾನದ ಸದಬುರಿಕೆಯ ಯಕ್ಷಗಾನದ ಅಭಿಮಾನಿಗಳಿಗೆ ಆಘಾತಕರವಾಗಿರುವಂತ ಒಂದು ವಿಚಾರ ಅಂತ ಹೇಳಿದ್ರೆ, ಸಮಗ್ರವಾದಂತ ಯಕ್ಷಗಾನ ಇದು ಉತ್ತರ ಕನ್ನಡದ್ದೋ ಅಥವಾ ನಡುತಿಟ್ಟಿನದ್ದೋ ಅಥವಾ ಯಾವುದೋ ಅಲ್ಲ. ಇಂಥ ಒಂದು ಯಕ್ಷಗಾನದಲ್ಲಿ ಒಂದು ಸುಂದರವಾದಂತ ಒಂದು ಪೌರಾಣಿಕ ಪಾತ್ರವನ್ನ ನೋಡಬೇಕು ಅಂತ ಹೇಳಾದ್ರೆ ಈ ವರ್ತಮಾನ ಕಾಲದಲ್ಲಿ ಕೃಷ್ಣಯಾಗಿಯವರನ್ನ ಮತ್ತೆ ಕೊಂಡದಕುಳಿಯವರನ್ನ ನಾವು ನೋಡ್ತಾ ಇದ್ದೀವಿ. ನಮಗೊಂದು ಅಭಿಮಾನ, ಯಾಕೆ ಅಂತ ಹೇಳಿದ್ರೆ ಪೂರ್ವ ಸೂರಿಗಳನ್ನ ನೆನಪಿಸ್ತಾರಲ್ಲ ಅಂತ.
ಎಷ್ಟೋ ಸಂದರ್ಭದಲ್ಲಿ ಅನಿಸಿತ್ತು. ಅದನ್ನ ಮೀರಿದಂತ ಒಂದು ಪಾತ್ರವನ್ನ ಸೃಷ್ಟಿಸಲಿಕ್ಕೆ ಕೊಂಡಕೊಳ್ಳಿಯವರಲ್ಲಿ ಆಗುವಂತ ಸಾಮರ್ಥ್ಯವಿದ್ರು ಯಾತಕ್ಕಾಗ್ತಾ ಇಲ್ಲ? ಆದ್ರೆ ಆಗದೇ ಇದ್ರೂ ತೊಂದರೆ ಇಲ್ಲ, ಕೆಡಿಸ್ತಿಲ್ಲಲ್ಲ ಅಂತೇಳಿ ಹೇಳುವಂತ ಒಂದು ಭಾವನೆಯಿಂದ ನಿಮ್ಮ ಯಕ್ಷಗಾನದ ವೇಷವನ್ನು ನೋಡಿ ಆನಂದಿಸ್ತಾ ಇದ್ದೆ. ಆದ್ರೆ ಈ ಒಂದು ಪುಸ್ತಕ ಬಂದಾಗ ನಮಗೆ ಬೇಸರ ಆದದ್ದು ಯಾವುದು ಏನು ಅಂತ ಹೇಳಿದ್ರೆ, ಎಲ್ಲವನ್ನು ನಿರಾಕರಣೆ ಮಾಡುವುದಂತ ಅವರೆಲ್ಲ ಹೇಳಿದಂತೆ ಕೇವಲ ನಿರಾಕರಣ ಅಲ್ಲ. ಯಾಕಂದ್ರೆ ಎಲ್ಲ ವ್ಯಕ್ತಿಯಲ್ಲೂ ದೋಷ ಇರ್ತದೆ, ಪರಿಪೂರ್ಣರಲ್ಲ. ಸಮಗ್ರವಾದಂತ ಸಾಗರಕ್ಕೆ ಗಂಗಾ ನದಿ ಬಂದು ಸೇರಿದ್ರು ಕೂಡ ಅದು ಸಾಗರನೇ ಆಗಿಬಿಡ್ತದೆ. ಒಂದು ಸಮಗ್ರವಾದಂತ ಯಕ್ಷಗಾನದ ಕಲೆಗೆ ಯಾರೇ ಬಂದು ಹೋದ್ರು ಕೂಡ ಅಲ್ಲಿ ಯಕ್ಷಗಾನದ ಒಂದು ಭಾಗವಾಗಿ ಗುರುತಿಸಿಕೊಳ್ಳಬೇಕೇ ಹೊರತಾಗಿ ನಾನು ಸಾಗರದ ನೀರನ್ನೇ ಸಿಹಿಯಾಗಿಸಿದೆ ಅಂತ ತಿಳ್ಕೊಂಡಿರುವಂತಹ ಭಾವನೆ ಉಂಟಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಆರೋಗ್ಯಕರವಾದಂತ ಒಂದು ಮನಸ್ಥಿತಿ ಅಲ್ಲ. ಇನ್ನು ಎರಡನೇ, ಒಂದು ಕೃತಿ ಒಂದು ಕಾವ್ಯವಾಗಬೇಕಾದ್ರೆ, ಒಂದು ಸಾಹಿತ್ಯದ ಕೃತಿ ಆಗಬೇಕಾದ್ರೆ ಅದಕ್ಕೊಂದು ಗೇಯತೆ ಇರಬೇಕಾಗ್ತದೆ, ಲಯಗಾರಿಕೆ ಇರಬೇಕಾಗ್ತದೆ. ಆ ಪದ್ಯದಲ್ಲಿ ಗದ್ಯದ ಲಯ, ಗದ್ಯದಲ್ಲಿ ಪದ್ಯದ ಲಯ, ಈ ಎರಡಿದ್ರೆ ಮಾತ್ರ ಅದಕ್ಕೊಂದು ಸಾಹಿತ್ಯಿಕವಾದಂತ ಒಂದು ಮೌಲ್ಯ ಬರ್ತದೆ. ಸರಿ, ನಿಮಗೆ ನಿಮ್ಮ ಸಹಕಾಲವಿದರನ್ನ ದೂಷಿಸಬೇಕು ಅಂತ ಹೇಳಾದ್ರೆ ಬಾಲ ಕಟ್ ಮಾಡಬೇಕು ಹೇಳುವಂತ ಒಂದು ಮಾತು. ಬಾಲ ಕಟ್ ಮಾಡದೆ ಅಂತೇಳಿ ಹೇಳುವಂತದ್ದು ಯಾವ ಮಟ್ಟಿಗಿನ ಆಗಿ ನೀವು ಅದನ್ನು ಸಮರ್ಥಿಸಿಕೊಳ್ತೀರಿ ಹೇಳಿ. ಪ್ರಶ್ನೆ ಅಂದ್ರೆ ಇದಕ್ಕೆ ಮುನ್ನುಡಿ ಬರೆದಂತವರು, ನಾನು ಇದಕ್ಕೂ ಕೂಡ ಸ್ವಲ್ಪನೂ ಅಂಜನೆ ಹೇಳ್ತೇನೆ, ಆರ್ ಗಣೇಶರಂತವರಿಗೂ ಇಂಥದ್ದು ಗೊತ್ತಾಗ್ಲಿಲ್ವ ಅಂತೇಳಿ ಕೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕೆ ಈ ಒಂದು ಕೃತಿ ಇದಕ್ಕೆ ಮೌಲ್ಯ ಬರೆದು ಯಾವುದೂ ಇಲ್ಲ, ಆರ್ ಗಣೇಶರು ಬರೆದಿದ್ದಾರಲ್ಲ. ಹಾಗಾಗಿ ಆ ವಿಚಾರದಲ್ಲಿಯೂ ಕೂಡ ಒಂದು ಆಕ್ಷೇಪವನ್ನು ನಾವಿಲ್ಲಿ ವ್ಯಕ್ತಪಡಿಸಲೇಬೇಕಾಗ್ತದೆ. ಇನ್ನು ಎರಡನೇದು ಶಂಭು ಹೆಗಡೆಯವರ ವಿಚಾರದಲ್ಲಿ, ಶಂಭು ಹೆಗಡೆಯವರ ವಿಚಾರವನ್ನು ಮಾತನ್ನು ಹೇಳ್ತೇನೆ ಕೇಳಿ. 82ರಲ್ಲಿ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಆಗೆಲ್ಲ ಯಕ್ಷಗಾನ ಮೇಳಗಳು ವಿದೇಶಕ್ಕೆ ಹೋಗುದು ಅತ್ಯಂತ ಮೊಟ್ಟ ಮೊದಲ ಮೇಳವಾಗಿ ಹೋದದ್ದು ಸಾಲಿಗ್ರಾಮ ಮೇಳವನ್ನು ಬಿಟ್ರೆ. ಉಡುಪಿ ಅಲ್ಲ, ಮಕ್ಕಳ ಮೇಲೆ ಬೇರೆ ಬೇರೆ ಹೋಗುತ್ತೆ, ಅದು ಉತ್ತರ ಕನ್ನಡದಿಂದ ಹೋದದ್ದು. ಆದ್ರೆ ಎಲ್ಲರಿಗೂ ಕೂಡ ಒಂದು ಕನಸೆ ವಿದೇಶಕ್ಕೆ ಹೋಗುದು ಅಂತ ಹೇಳೋದು. ಈ ವಿದೇಶಕ್ಕೆ ಹೋಗುವಂತ ಕನಸಿನಲ್ಲಿ ಹೋಗ್ಬೇಕಾದಾಗ ಮನಸ್ಸು ಮಾಡಿದ್ರೆ ಶಿವಾನಂದನನ್ನೇ ಕರ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಎಷ್ಟೇ ಒತ್ತಡ ಬಂದ್ರು ಕೂಡ ಶಿವಾನಂದ ಹೆಗಡೆಯವರನ್ನು ಬಿಟ್ಟರು ಬೇರೆ ಕಲಾವಿದರನ್ನು ಕರ್ಕೊಂಡು ಹೋದ್ರು. ಶಂಭು ಹೆಗಡೆಯವರ ಆ ರಂಗಕ್ರಿಯೆಗೆ ಬಂದಾಗ ಅವರು ತುಂಬಾ ಹೊರಡ್ತಾ ಇದ್ರು. ನಿನ್ನೆಯೂ ಕೂಡ ನಾನು ಅದನ್ನು ದಾಖಲಿಸಿದ್ದೇನೆ. ನನ್ನ ವೇಷವನ್ನು ನೋಡಿ ಕೊಂಡದಕುಳಿ ಮತ್ತೆ ಬಂದುಕೊಂಡು ನೋಡ್ತಾನೆ. ಕೊಂಡದಕುಳಿಯವರು ಪುಸ್ತಕದಲ್ಲೂ ಅದನ್ನು ದಾಖಲಿಸಿದ್ದಾರೆ. 55 ನಾನು ಹರಿಶ್ಚಂದ್ರನ ನೋಡಿದ್ದೇನೆ ಆ ವರ್ಷದಲ್ಲಿ, ಎದುರುಗಡೆ ನೋಡಿದ್ದೇನೆ, ಆಮೇಲೂ ಕೂಡ ಬಂದು ನೋಡ್ತಿದ್ದೆ ಅಂತ ಮುಕ್ತವಾಗಿ ಅವ್ರ ಮನೆಯಲ್ಲಿ ಹೊಗಳ್ತಾ ಇದ್ರು. ಅಂತವರನ್ನ, ಅವರ ಮನೆಯ ಆತಿಥ್ಯವನ್ನ, ಅವರ ಮನೆಯಲ್ಲಿರುವಂತ ಗೌರಕ್ಕನ ಕೈಯಲ್ಲಿ ಅಡುಗೆಯನ್ನು ಉಣದೇ ಇರುವಂತವ್ರು ಯಾರೂ ಇಲ್ಲ. ಅಂತವ್ರ ಕುರಿತಾಗಿ ಒಂದು ಸಣ್ಣ ಮಾತಿನಲ್ಲಿ ಯಾವುದೋ ತಲೆಬಿಸಿಯಲ್ಲಿ ಬರುವಾಗ ಎಲ್ಲಿಗೂ ಹೋಗ್ಲಾಗ್ತಿಲ್ಲ ಚಮಣ, ನಿಮ್ಮನೆಗೆ ಬರ್ತದೆ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗಿಯೂ ಬೇಡ ಅಂತೇಳಿ ಏನು ಹೇಳ್ತಿರ್ಲಿಕ್ಕಿಲ್ಲ. ಅಂತ ವಿಚಾರದಲ್ಲಿಯೂ ಕೂಡ ನೀವು ಮಾತಾಡ್ತೀರಿ. ಮಾಬ್ಲಗಡೆಯವರನ್ನ ಒಪ್ಪಿಸಿದೆ ಅಂತೇಳಿ ಹೇಳುವಂಥದ್ದು. ಸ್ವಾಮಿ, ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಇವತ್ತು ಶ್ರೀಮಂತೂರ್ ನಾರಾಯಣ ಶೆಟ್ಟರ್ ಅಂತವ್ರ, ವಸಂತ್ ಭಾರದ್ವಾಜರಂತವ್ರ ಎಲ್ಲ ವಿಧವಾದಗಿಂತ ಹಿಂದೂಸ್ತಾನಿ ಸಂಗೀತದ ಪರಂಪರೆಯ ಎಲ್ಲರೂ ಕೂಡ ಅವರಿರ್ಲಿ ಅಥವಾ ಯಕ್ಷಗಾನದವರಿರ್ಲಿ, ಪ್ರಭಾಕರ್ ಜೋಶಿ ಅವರಿರ್ಲಿ, ಒಂದು ಡಿಸ್ಕಷನ್ ಮಾಡುವುದಿದ್ರೆ ಭೀಷ್ಮ ವಿಜಯದಲ್ಲಿ ಅವನ ಬೇಗ ಕಿರಾತನಿಗೆ ಹೇಳ್ತಾನಲ್ಲ, ನನ್ನೊಟ್ಟಿಗೆ ಸಂವಾದ ಮಾಡಲಿಕ್ಕೆ ಹಿರಿಯರು ಶೌನಕನೋ ಪರಾಶರನೋ ಯಾರು ಅಂತ ಕೇಳ್ತಾರಲ್ಲ ಮಾಬ್ಲಗಡೆಯವರು, ಅಂತವರೆಲ್ಲ ಬಂದು ಅವರ ಹತ್ರ ಮಾತನಾಡುವಾಗ ಅವರು ನಿಮ್ಮಂತ ಈ ಮಾತುಗಳನ್ನು ಆಡುವ ಮೂಲಕವಾಗಿ ಏನು ಅಂತ ಸಾಧಿಸ್ತೀವಿ. ಆದ್ರೆ ಒಂದಕ್ಕೆ ವಿಚಾರವನ್ನು ನೆನ್ಪಿಟ್ಕೊಳ್ಬೇಕು, ನಾವು ಶುದ್ಧ ಇರ್ತೇವೆ, ನಮ್ಮಲ್ಲಿರುವಂತ ಬಿಳಿ ಬಟ್ಟೆ ಇರ್ತದೆ, ಅಕಸ್ಮಾತ್ ಆಗಿ ಅದಕ್ಕೊಂದು ಕೆಸರು ಬಂದು ಸಿಡಿತು ಅಂತ ಹೇಳಿದ್ರೆ ನನ್ನ ಬಟ್ಟೆ ಬಿಳಿದು ಅಂತೇಳಿ ನಾನು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ, ಅದನ್ನು ತೊಳೆದಾಕ್ಲೇಬೇಕು. ಆ ಕಾರಣಕ್ಕಾಗಿ ಹೇಳ್ತೇನೆ, ರಂಗದ ಮೇಲಿನ ಅಪಸವ್ಯಕ್ಕೆ ಪ್ರಸಿದ್ಧ ಒಂದು ಕಲಾವಿದರಿಗೆ ಹೊಳೆದೀರಾಯ ಅಂತ ಹೇಳುವಂತ ಮಾಬ್ಲಗಡೆಯವರು ಇಂಥದ್ದಕ್ಕೆಲ್ಲ ರಾಜಿ ಆಗ್ತಾರೆ ಅಂತ ಹೇಳುವುದನ್ನ ನಮ್ಮ ಮನಸ್ಸಂತೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಿ ಗಣಪತಿಯವರು ಚಂದಾಗಿ ಹೇಳಿದ್ದಾರೆ, ನಿಮ್ಮ ಮೇಲಿನ ಅಭಿಮಾನ ಇದೆ, ಆ ಅಭಿಮಾನಕ್ಕಾಗಿ ನಾನು ಕೇಳುವುದಿಷ್ಟೇ, ಸಂವಾದಕ್ಕಾಗಿ ಬರ್ತೀರಾ ಇಲ್ಲ ಈ ಪುಸ್ತಕವನ್ನು ಒಂದು ದಾಖಲಾತಿಯಾಗಿ ತನ್ನಷ್ಟಕ್ಕೆ ತಾನು ಬಿಟ್ಟು ಹೋಗ್ಬೇಕು ಅಂತ ಹೇಳಾದ್ರೆ ಇದೊಂದು ಅಪಾಯಕ್ಕೆ ನಾಂದಿ ಹಾಕ್ತದೆ ಅಂತ ಹೇಳ್ತಾ
ನಾನು ಮತ್ತೆ ಹೆಚ್ಚಿಗೆ ಹೇಳುವುದಿಲ್ಲ. ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿರಲಿ, ಕೊಳಗೆ ಅನಂತ ಹೆಗಡೆಯವರು, ಗೋಡೆಯವರು ಇವತ್ತು 85 ವರ್ಷದ ಮುದುಕರು ಕಳೆದ ವರ್ಷ ಕೆರೆಮನೆಯ ಆ ನಾಟ್ಯೋತ್ಸವದಲ್ಲಿ ಒಂದು ಕೌರವನನ್ನು ಮಾಡಿ ಬಂದಾಗ 45 ವರ್ಷದ ಮುಖಭಾವದಂತೆ ಕಂಡಂತವರಿಗೆ ಯಕ್ಷಗಾನದಲ್ಲಿ ನಿಲ್ಲಲಿಕ್ಕೆ ಬರುವುದಿಲ್ಲ ಅಂತೇಳಿ ಹೇಳ್ತೀರಿ. ಅದನ್ನು ನೀವು ಹೇಳ್ಬೇಕಾದದ್ದಲ್ಲ, ನಾವು ಪ್ರೇಕ್ಷಕರು ಹೇಳ್ಬೇಕಾದ. ಆ ಕಾರಣಕ್ಕಾಗಿ ಹೇಳ್ತೇನೆ, ಈ ಪುಸ್ತಕವನ್ನ ನಮಗೇನು ಇದರಲ್ಲಿ ಖಂಡಿತವಾಗಿ ಬೇಸರ ಇಲ್ಲ. ಇದೊಂದು ಸಂವಾದ, ಸುರತ್ ಸಂವಾದ ಆಗಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕವನ್ನ ಹೀಗೆ ಬಿಟ್ರೆ ಒಂದು ಅಪಾಯಕ್ಕೆ ನಾಂದಿ ಆಗ್ಬಹುದು. ಯಾಕೆಂದ್ರೆ ಚಂದವಾದಂತ ಮಾತನ್ನ ಹೇಳ್ಬೇಕಾದ್ರೆ, ಕಾಂಗ್ರೆಸ್ ಗಿಡ ಅದರ ಬೇರಲ್ಲಿ ಬಿಟ್ಟರೂ ಕೂಡ ಅದು ಎಲ್ಲಿಯೋ ಯಾವತ್ತಿಗೂ ಹುಟ್ಟಿಕೊಳ್ಳುವುದಂತ ಅಪಾಯ ಇರುವುದರಿಂದ ಅಂತ ಅಪಸಮ್ಯಕ್ಕೆ ಈಡೇರು ಮಾಡಬೇಡಿ. ಜಲವಳ್ಳಿಯವರಾಗಲಿ, ಗೋವಿಂದ ನಾಯ್ಕರಾಗಲಿ, ಗೋಡೆಯವರಾಗಲಿ, ಅನಂತ ಹೆಗಡೆಯವರಾಗಲಿ, ಕೆರಮನೆ ಎಲ್ಲ ಕಲಾವಿದರಾಗಲಿ, ಚಿತ್ತಾಣಿಯವರಾಗಲಿ, ಬೇಡ ನಿಮ್ಮ ಅಜ್ಜಂದಿರಾದಂತಹ ಅಚ್ಚಗಡೆ ರಾಮೇಗಡೆಯವರಾಗಲಿ, ಇವರೆಲ್ಲರೂ ಕೂಡ ಇವತ್ತಿಗೆ ಒಂದೊಂದು ಪಾತ್ರಕ್ಕಾಗಿ ಹೆಸರಾದದ್ದು. ಅಂತವರ ಸಾಲಿನಲ್ಲಿ ನೀವು ಸೇರ್ಬೇಕಾದದ್ದು ಇನ್ನೊಬ್ಬರು ನಾವು ಅಭಿಮಾನಿಗಳು ಗುರುತಿಸಿ ಹೇಳ್ಬೇಕೆ ಹೊರತಾಗಿ ನಾನು ಹೀಗೆ ಮಾಡಿದೆ ಅಂತ ಹೇಳುವಂತ ಐ ಸ್ಪೆಷಲಿಸ್ಟ್ ಐ ಅನ್ನುವಂತ ಅದಕ್ಕೆ ಅದೇ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಸ್ವಕುಚಮರ್ದನರು ಅಂತೇಳಿ ಹೇಳ್ಬೇಕಾಗ್ತವೆ. ದಯವಿಟ್ಟು ಹೇಳ್ತೇನೆ, ನಮ್ಮಂತಹ ಯಕ್ಷಗಾನದ ಅಭಿಮಾನಿಗಳಿಗೆ, ಇದಕ್ಕೊಂದು ನಿರ್ವಾಜ್ಯ ದೃಷ್ಟಿಯಿಂದ ಪ್ರೀತಿಸುವಂತವರಿಗೆ ಇಂತಹ ಒಂದೊಂದು ಶಬ್ದವೂ ಕೂಡ ನೋವನ್ನುಂಟು ಮಾಡ್ತದೆ. ಯಾಕೆ ಅಂತ ಹೇಳಿದ್ರೆ, ನಾನು ನಂಬುವ ನನ್ನ ಆರಾಧ್ಯವಾಗಿರುವಂತಹ ಕಲಾವಿದರ ಕುರಿತಾದಂತ ನನ್ನ ಒಂದು ಸಮಗ್ರವಾದಂತ ಯಕ್ಷಗಾನಕ್ಕೆ ಇಂಥದ್ದೊಂದು ಅಪಚಾರವಾಯ್ತಲ್ಲ, ಬಿಳಿಯ ಬಣ್ಣದ ಗೋಡೆಗೆ ಒಂದು ಕಲೆ ಬಂತಲ್ಲ, ಹಾಗಾಗಿ ಬೇಸರ ಆಗ್ತದೆ. ನಿಮ್ಮನ್ನ ಮತ್ತೂ ಕೂಡ ರಂಗದಲ್ಲಿ ಗೌರವದಿಂದ ನೋಡ್ತೇವೆ. ಆದರೆ ಇದಕ್ಕೊಂದು ತಾರ್ಕಿಕವಾದಂತಹ ಅಂತ್ಯವನ್ನು ಹಾಡಬೇಕಾದಂತಹ ಜವಾಬ್ದಾರಿ ಕೂಡ ನಿಮ್ಮಲ್ಲಿಯೇ ಇದೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ತುಂಬಾ ಮಾತನಾಡುವ ಅಗತ್ಯ ಇಲ್ಲ, ಯಾಕೆಂದ್ರೆ ಫೇಸ್ಬುಕ್ ನಲ್ಲಿ ನಾನು ವಿಸ್ತಾರವಾಗಿ ಅದನ್ನು ಬರೆದಿದ್ದೇನೆ. 2/10/2025 ಇದೇ ಜಾಗದಲ್ಲಿ ನಡೆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಈ ಪುಸ್ತಕವನ್ನು ಸಿಕ್ಕಿದಾಗ ಆ ಪುಸ್ತಕವನ್ನು ಓದಿದಂತ ನನಗೆ ತುಂಬಾ ಆಘಾತ ಆಯಿತು. ಅನೇಕ ಜನ ಹಿರಿಯ ಕಲಾವಿದರನ್ನು ತುಂಬಾ ನಿಕೃಷ್ಟವಾಗಿ ಅವರನ್ನು ಬಿಂಬಿಸಿದಂತ ಈ ಪುಸ್ತಕದಲ್ಲಿ ನಾವು ಖಂಡಿಸದೆ ಹೋದರೆ ನಾನು ಕರ್ತವ್ಯಚ್ಯುತನಾಗ್ತೇನೆ ಅಂತ ಅನಿಸ್ತು ನನಗೆ. ವಿಶೇಷ ಅಂದ್ರೆ ಈ ಪುಸ್ತಕದಲ್ಲಿ ವೈಯಕ್ತಿಕವಾಗಿ ನಮ್ಮ ತಂದೆಯವರಾದಂತಹ ಕರ್ತೋಕ ಮಂಜುನಾಥ ಭಾಗವತರ ಬಗ್ಗೆ ಆಗ್ಲಿ, ನನ್ನ ಕುರಿತಾಗ್ಲಿ ಯಾವುದೇ ಆಕ್ಷೇಪದ ಮಾತುಗಳಿಲ್ಲ. ನಾನು ಸುಮ್ಮನೆ ಮನೇಲಿ ಕೂತ್ಕೊಳ್ಬಹುದಾಗಿತ್ತು. ಆದರೆ ಪುಸ್ತಕದ ಬಗ್ಗೆ ಆಕ್ಷೇಪಗಳು, ಅದರ ಕುರಿತು ಪತ್ರಿಕಾಗೋಷ್ಠಿಯ ವರದಿಗಳು ಎಲ್ಲ ವೃತ್ತಪತ್ರಿಕೆಗಳಿಗೆ ಬಂದ ಮೇಲೆ ಕೂಡ ಎಲ್ಲ ಕಡೆ ಈ ಪುಸ್ತಕದ ಕುರಿತು ಒಂದು ಸ್ಮಶಾನ ಮೌನ ಆವರಿಸಿತ್ತು. ಆ ಮೌನವನ್ನು ಮುರಿದು ನಾನು ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ಯಕ್ಷಚಂದ್ರನಿಗೆ ವಿವಾದದ ಗ್ರಹಣ ಅಂತ ಫೇಸ್ಬುಕ್ ನಲ್ಲಿ ಬರೆದಾಗ ಅದಕ್ಕೆ ವ್ಯಾಪಕವಾದ ಪ್ರಶಂಸೆ ಬಂತು. ಅದರ ಜೊತೆಯಲ್ಲಿ ಕೆಲವರು ಸಂಶಯವನ್ನು ವ್ಯಕ್ತಪಡಿಸಿ, ಅವರು ಕೊಂಡದಕುಳಿಯ ಅಭಿಮಾನಿಗಳ, ಸಮರ್ಥಕರ, ವಕೀಲರ, ಯಾರು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಡೀ ಸಮುದಾಯವೇ ಒಂದು ರೀತಿಯಲ್ಲಿ ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತ ಕಾಲದಲ್ಲಿ ನಿಮಗೆ ಮಾತ್ರ ಇದನ್ನು ಓದಿ ಹೀಗೆ ಅನಿಸಿತು, ಉಳಿದವರಿಗೆ ಯಾರಿಗೂ ಹಾಗೆ ಅನಿಸಲಿಲ್ಲ ಅನ್ನುವ ರೀತಿಯಲ್ಲಿ ಅವರು ಬರೆದರು. ನಾನು ಅವರಿಗೆ ಯಾವುದಕ್ಕೂ ಉತ್ತರಿಸಲಿಲ್ಲ. 2 ದಿವಸದಲ್ಲಿ ಅಮೆರಿಕದ ಒಬ್ಬ ಯಕ್ಷಾಭಿಮಾನಿ ಸಾಗರ್ ಡಾಡ್ ಅನ್ನುವರು, ಡಾಕ್ಟರ್ DM ಸಾಗರ್ ಎನ್ನುವರು ನನ್ನ ಈ ಬರಹವನ್ನು ಓದಿ ತುಂಬಾ ಮನೋಜ್ಞವಾಗಿ ಅದನ್ನು ಬೆಂಬಲಿಸಿ ಬರೆದರು. ಆವಾಗ 4 ಜನ ಸಮರ್ಥಕರಲ್ಲಿ 3 ಜನ ಹಿಂದೆ ಸರಿದರು. ಆಮೇಲೆ ಶಶಿಧರ್ ಕೊಳಗಿ ಎನ್ನುವ ಒಬ್ಬ ಮಹನೀಯರು ತುಂಬಾ ಮನೋಜ್ಞವಾಗಿ ಬರೆದರು. ಆಗ 4 ಜನರಲ್ಲಿ 2 ಜನ ಹಿಂದೆ ಸರಿದರು. ಆಮೇಲೆ ಗೋಡೆನಾರಾಯಣ ಹೆಗಡೆಯವರ ಅಳಿಯ ಅವರು ಇತಿಹಾಸ ತಜ್ಞರಾದ ಲಕ್ಷ್ಮೀಶ್ ಹೆಗಡೆ ಸೋಂದ ಅವರು
ಅವರು ಆತ್ಮರತಿ ಅಂತ ಅದನ್ನು ಬಂಡಿಸಿದರು ಪುಸ್ತಕವನ್ನು. ಆಗ 4 ಜನವು ಹಿಂದೆ ಸರಿ. ಆದರೂ ಅವರು ಎತ್ತಿದಂತ ಕೆಲವು ಪ್ರಶ್ನೆಗಳು ಅದನ್ನು ಓದಿದಂತವರ ಮನಸ್ಸಿನಲ್ಲಿ ಕೆಲವೊಂದು ಅನುಮಾನಗಳನ್ನು ಹುಟ್ಟುಹಾಕುವುದರಿಂದ ನಾನು ಈ ವೇದಿಕೆಯನ್ನು ಅದಕ್ಕೆ ಉತ್ತರಿಸುವುದಕ್ಕೆ ಬಳಸ್ಕೊಳ್ತೇನೆ. ಅವ್ರು ಹೇಳಿದ್ರು, ಈಗ ಒಂದಕ್ಕೆ ಉತ್ತರ ಸಿಕ್ತು, ನಿಮ್ಮ ಮಾತ್ರ ಓದಿದ್ರೆ ಹೇಗಾಗ್ತದೆ, ನೀವೆಲ್ಲ ಓದೋರಿದ್ದೀರಿ, ಇಡೀ ಪ್ರಪಂಚ ಓದಿದೆ, ಅದಕ್ಕೆ ಮತ್ತೆ ನಾನು ಉತ್ತರ ಕೊಡುವ ಅಗತ್ಯ ಇಲ್ಲ. ಇನ್ನೊಂದು ಹೇಳಿದ್ರು ಅವರು, ನಿಮಗೆ ಅವರ ಮೇಲೆ ವೈಯಕ್ತಿಕವಾಗಿ ವೈಷಮ್ಯ ಉಂಟು, ಆದ್ರಿಂದ ಬರ್ತಿದ್ದೀರ. ವಾಸ್ತವ ಏನಂತಂದ್ರೆ, ನಮ್ಮ ಯಕ್ಷರಂಗ ಕಳೆದ ಅನೇಕ ವರ್ಷಗಳಿಂದ ಕೊಂಡದಕುಳಿಯವರ ಬಗ್ಗೆ ಅತ್ಯುತ್ತಮವಾದ ಬರಹಗಳನ್ನು ಪ್ರಕಟ ಮಾಡಿ, ಕೊಂಡದಕುಳಿಯವರ ಎಲ್ಲ ಪ್ರಯೋಗಗಳ ಕುರಿತು ಸಿರ್ಸಿಯಲ್ಲಿ ಒಂದು ಕಾರ್ಯಾಗಾರ ಆಗಿ ಅವರು ದಾಖಲೀಕರಣ ಆದಾಗ ನಾವು ಅದನ್ನು ಇಡೀ ಒಂದು ಸಂಚಿಕೆಯಲ್ಲಿ ವಿಶೇಷ ಸಂಚಿಕೆಯನ್ನು ಮಾಡಿ ಅವರ ಎಲ್ಲ ಪ್ರಯೋಗಗಳನ್ನು ಪ್ರೋತ್ಸಾಹಿಸುವಂತ ಕೆಲಸವನ್ನು ಯಾವ ದೊಡ್ಡ ಪತ್ರಿಕೆಗಳು ಮಾಡಲಿಲ್ಲ, ನಮ್ಮ ಯಕ್ಷರಂಗ ಮಾಡಿ. ಆಮೇಲೆ ಅವರ ಬೋಳುಮಂಡಿಯ ವಲನದ ಬಗ್ಗೆ ವಿಮರ್ಶೆ ಬಂತು ಪತ್ರಿಕೆಯಲ್ಲಿ, ಅದಕ್ಕೆ ಅವರು ಉತ್ತರಿಸಲಿಲ್ಲ, ಮಾತು ಬೇರೆ. ಆಮೇಲೆ ನಮ್ಮ ಯಕ್ಷರಂಗದಲ್ಲಿ ಪ್ರಾರಂಭದಿಂದ ಯಕ್ಷರಂಗವನ್ನು ಓದಿದವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಅವರ ಕರ್ಣ, ಕೀಚಕ ಈ ಮೊದಲಾದ ಪಾತ್ರಗಳು ಅತ್ಯುತ್ತಮವಾದ ಪ್ರಸ್ತುತಿ ಎಂಬಂತ ಪ್ರಶಂಸೆಯ ಲೇಖನ ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಆಮೇಲೆ ತೀರಾ ಮೊನ್ನೆ ಈಗ 1.5-2 ವರ್ಷದ ಹಿಂದೆ ನಿತ್ಯಾನಂದ ಹೆಗಡೆ ಅವರು ಸರ್ವಾಂಗ ಸುಂದರ ಕಲಾವಿದ ಅಂತ ನಮ್ಮ ಪತ್ರಿಕೆಯಲ್ಲಿ ಬರೆದರು. ಒಬ್ಬ ಕಲಾವಿದರ ಬಗ್ಗೆ ನನಗೆ ಅಗೌರವ ಇದ್ರೆ ಆ ರೀತಿಯಾಗಿ ಪ್ರಕಟಿಸುವುದಕ್ಕೆ ಹೇಗೆ ಸಾಧ್ಯ? ಕೊಂಡದಕುಳಿಯವರಿಗೆ ನನಗೆ ತುಂಬಾ ಅವರ ಬಗ್ಗೆ ನಾನು ಅಭಿಮಾನಿ ಆಗಿದ್ದೆ. ಈ ಪುಸ್ತಕವನ್ನು ಓದಿದ ಮೇಲೆ ನನಗೆ ಈ ಪುಸ್ತಕವನ್ನು ಅವರು ಬರೆದೇ ಹೋದ್ರೆ ಬರೆದದ್ದು ಒಂದು ದೃಷ್ಟಿಯಿಂದ ಒಳ್ಳೇದಾಯ್ತು. ನಾನು ಈಗ GLA ಮಾತನ್ನು ಬೆಂಬಲಿಸ್ತೇನೆ. ಈ ಪುಸ್ತಕ ಹಿಂತಗೊಳ್ಳಬಾರದು, ಅದು ಹಾಗೆ ಇದ್ರೆ ಶಾಶ್ವತವಾಗಿ ಏನು ಅಂತ ಗೊತ್ತಾಗ್ತದೆ. ಈ ಪುಸ್ತಕವನ್ನು ಬರೀದೇ ಹೋಗಿದ್ರೆ ಇಂಥ ಒಂದು ಯಕ್ಷಗಾನದ ಅಂಗೋಪಾಂಗಗಳ ಕುರಿತು ತುಂಬಾ ತಪ್ಪು ತಿಳ್ಕೊಂಡಂತಹ ಕಲಾವಿದ ಇಷ್ಟು ದೊಡ್ಡ ಕಲಾವಿದನು ಎನ್ನುವಂತಹ ಭಾವನೆ ಜನಮಾನಸದಲ್ಲಿ ಬಿತ್ತೋಗ್ತಾ ಇತ್ತು. ಒಂದು ದೃಷ್ಟಿಯಿಂದ ಅವರು ತಮ್ಮ ಅಜ್ಞಾನವನ್ನು ಈ ಪುಸ್ತಕದ ಮೂಲಕ ಹೊರಗಡೆ. ಆದ್ರೆ ನಮ್ಮ ಆತಂಕ ಏನಂತಂದ್ರೆ, ಈ ದೊಡ್ಡ ಕಲಾವಿದರಿಗೆ ವ್ಯೂವರ್ಸ್ ಇರ್ತಾರೆ, ನಮ್ಮಂತ ಪತ್ರಕರ್ತರಿಗೆ ಇದರ ಬಗ್ಗೆ ಬರೆಯುವಂತವರಿಗೆ ಯಾರು ವ್ಯೂವರ್ಸ್. ನಮ್ಮ ಲೇಖನವನ್ನು ಓದುವುದಕ್ಕಿಂತಲೂ ಆ ವೃತ್ತಿ ಕಲಾವಿದರ ಆ ವಿಡಿಯೋಗಳನ್ನು ತುಂಬಾ ಜನ ನೋಡಿದ್ದಾರೆ. ಪುಸ್ತಕವನ್ನು ಲಕ್ಷಾಂತರ ಜನ ಓದ್ತಾರೆ. ಈ ಪುಸ್ತಕದಲ್ಲಿ ಯಕ್ಷಗಾನದ ಅಂಗೋಪಾಂಗಗಳ ಕುರಿತು, ಮುಖ್ಯವಾಗಿ ಅಭಿನಯ, ಪರಂಪರೆ, ಸಂಪ್ರದಾಯ, ಯಕ್ಷಗಾನ ಪ್ರಸಂಗ ಸಾಹಿತ್ಯ, ಮೂಲ ಆಕರ ಗ್ರಂಥ ಮತ್ತು ಯಕ್ಷಗಾನಕ್ಕೆ ಇರುವಂತಹ ಸಂಬಂಧ, ಹಾಗೆಯೇ ಪ್ರಯೋಗಗಳು, ಇವೆಲ್ಲದರ ಕುರಿತು ಎಷ್ಟು ಯಕ್ಷಗಾನದ ಸಿದ್ಧ ಪ್ರಮೇಯಗಳನ್ನು ಎಷ್ಟು ತಪ್ಪಾಗಿ ಇಲ್ಲಿ ಉಲ್ಲೇಖಿಸಿದ್ದಾರೆ ಅಂತಾದ್ರೆ, ಇದನ್ನೇ ನಮ್ಮ ಯುವಕರು ಓದಿದ್ರೆ ಅದು ತುಂಬಾ ತಪ್ಪು ಕಲ್ಪನೆಯನ್ನು ಮುಂದಿನ ಸಮಾಜಕ್ಕೆ ಕೊಡೋದ್ರಿಂದ ಅದನ್ನು ಖಂಡಿಸಬೇಕಾದ ಅಗತ್ಯ ಇದೆ ಎಂಬ ಒಂದು ದೃಷ್ಟಿಯಲ್ಲಿ ನಾನು ವಿಸ್ತೃತವಾಗಿ ಆ ಲೇಖನದಲ್ಲಿ ಅದೆಲ್ಲವನ್ನು ಉಲ್ಲೇಖ ಮಾಡಿದ್ದೆ. ಮತ್ತೊಮ್ಮೆ ನಾವು ಅವುಗಳನ್ನು ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಈಗ ಇದರಲ್ಲಿ ಎಷ್ಟರ ಮಟ್ಟಿಗೆ ಒಂದು ನಾವು ಚಿಂತನೆ ಮಾಡಬೇಕಾದಂತ, ಅಂದ್ರೆ ತಪ್ಪುಗಳನ್ನು ಸರಿ ಮಾಡಬೇಕಾದಂತದ್ದು ಇದೆ ಅಂತಂದ್ರೆ, ಯಕ್ಷಗಾನದಲ್ಲಿ ಈ ಯಕ್ಷಚಂದ್ರ ಪುಸ್ತಕದಿಂದ ಆದಂತ ವೈಚಾರಿಕ ಅನಾಹುತ ಎನ್ನುವ ವಿಷಯದ ಮೇಲೆ ಯಾರೋ ಒಬ್ರು PhD ಮಾಡೋದಿದ್ರೆ ಅದಕ್ಕೊಂದು ಒಳ್ಳೆ ವಿಷಯ ಇದರಲ್ಲಿ. ಅಷ್ಟು ಇಲ್ಲಿ ತಪ್ಪುಗಳಿವೆ. ಈ ತಪ್ಪುಗಳ ಮೇಲೆ ನಾವು ಈಗಾಗಲೇ ನಮ್ಮ ಯಕ್ಷರಂಗ ಸಂಚಿಕೆಯಲ್ಲಿ, ಅಕ್ಟೋಬರ್ ಸಂಚಿಕೆಯಲ್ಲಿ ನನ್ನ ಲೇಖನದ ಒಟ್ಟಿಗೆ ಬೇರೆ ಬೇರೆ ವಿದ್ವಾಂಸರ ಬರಹಗಳನ್ನು ಕೂಡ ನಾವು ಪ್ರಕಟಿಸಿದ್ದೇವೆ. ಹಾಗೆಯೇ ಡಾಕ್ಟರ್ M. ಪ್ರಭಾಕರ ಜೋಶಿ ಅವರು ಆ ಕೃಷ್ಣ ಸಂಧಾನದಲ್ಲಿ ಕೊಂಡದಕುಳಿಯವರು ಮಾಡಿದಂತಹ ಒಂದು ಕೃಷ್ಣ ಮತ್ತು ಅದರ ಅಚಾತುರ್ಯದ ಕುರಿತು ತುಂಬಾ ವಿಷಾದ ವ್ಯಕ್ತ ಆಯಿತು ಅವರಿಗೆ. ಅವರು ಅದಕ್ಕೆ ಸಂಬಂಧಪಟ್ಟಂತಹ ತಾತ್ವಿಕ ವಿಚಾರಗಳನ್ನು ತುಂಬಾ ಪ್ರೌಢವಾಗಿ ಲೇಖನವನ್ನು ಬರೆದುಕೊಟ್ಟಿದ್ದಾರೆ. ಅದನ್ನು ನಾನು ಯಕ್ಷರಂಗದಲ್ಲಿ ಪ್ರಕಟಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ಪುಸ್ತಕದ ಕುರಿತು ತಮಗೆ ಆದಂತಹ ಅಸಮಾಧಾನಗಳನ್ನು ವ್ಯಕ್ತಪಡಿಸುವುದಕ್ಕೆ ನಮ್ಮ ಪತ್ರಿಕೆಯಲ್ಲಿ ಅವಕಾಶ ಇದೆ. ಅದನ್ನು ಕೊಂಡದಕುಳಿಯವರು ಸಮರ್ಥಿಸುವುದಕ್ಕೂ ಕೂಡ ಅವರಿಗೆ ಅವಕಾಶ ಇದೆ. ವಿಶೇಷ ಅಂದ್ರೆ, ಕೊಂಡದಕುಳಿಯವರಿಗೆ ಇಲ್ಲಿವರೆಗೆ ಬಂದಂತ ಯಾವ ವಿಮರ್ಶೆಗೂ ಅವರು ಉತ್ತರಿಸಲಿಲ್ಲ. ಇಲ್ಲಿಯೂ ಅವರು ಉತ್ತರಿಸ್ತಾರೆ ಎನ್ನುವ ವಿಶ್ವಾಸ ನನಗಿಲ್ಲ. ಗಣಪತಿಯವರು ಹೇಳಿದ್ದಾರೆ,
ಒಂದು ಚರ್ಚೆಯನ್ನು ಏರ್ಪಡಿಸೋಣ ಇದರ ಕುರಿತು, ಪುಸ್ತಕದ ಕುರಿತು ಅಂತ. ಆದ್ರೆ ನಿಜವಾಗಿ ಈ ಪುಸ್ತಕವನ್ನು ಬರೆದಂತವರೇ ಅಲ್ಲಿ ಉಪಸ್ಥಿತರು ಇಲ್ಲದೆ ಹೋದ್ರೆ ನಾವು ಮಾಡುವ ಚರ್ಚೆಯಿಂದ ಏನು ಪ್ರಯೋಜನ ಅಂತೂ ನನಗೆ ಅನಿಸ್ತದೆ. ಆದ್ರೂ ಕೂಡ ನಾವು ಜನಾಭಿಪ್ರಾಯವನ್ನು ರೂಪಿಸಬೇಕಾದ ಅಗತ್ಯ ಇದೆ. ಅದಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಆತ್ಮಕಥನ ಬರೆಯುವುದು ಅಂದ್ರೆ ಇನ್ನೊಬ್ಬರಿಗೆ ಬೈಯುವುದು ಅಂತಲೇ ಆಗ್ತದೆ. ಕೆಲವರು ಹೇಳಿದ್ರು ಇದಕ್ಕೆ ಇನ್ನೊಂದು ಆತ್ಮಕಥನ ರೂಪದಲ್ಲಿ ಬರಲಿ ಅಂತ. ನನಗೆ ಭಯ ಏನು ಅಂತಂದ್ರೆ, ಮತ್ತೊಂದು ಆತ್ಮಕಥನ ಬಂದ್ರೆ ಈಗ ಯಾರ್ಯಾರನ್ನೆಲ್ಲ ಬೈದ ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಬೈದು ಬಿಡಬಹುದು ಅಂತ. ಬಹುಶಃ ಅವರು ಆತ್ಮಕಥನವನ್ನಲ್ಲದೆ ಯಕ್ಷಾನುಭವ ಕಥನ ಅಂತ ಹೆಸರು ಕೊಟ್ಟದ್ದು ಕೂಡ ಅದಕ್ಕೆಯೋ ಎನ್ನುವಂತ ಅನುಮಾನ ಉಂಟು. ಸತ್ತ ಮೇಲೆ ಪ್ರಕಟಿಸಿ ಎನ್ನುವ ಒಂದು ಭಾಗವೂ ಅದರಲ್ಲಿ ಇದೆ. ಆದ್ರಿಂದ ಅವರು ಪುಸ್ತಕವನ್ನು ಬರೆಯಲಿ, ಜೀವಂತ ಇದ್ದಾಗಲೇ ಬರೆಯಲಿ, ದಯವಿಟ್ಟು ಸತ್ತ ಮೇಲೆ ಅಲ್ಲ. ಜೀವಂತ ಇದ್ದಾಗಲೇ ಬರೆದ್ರೆ ಆ ಬರಹದ ಕುರಿತು ಒಂದು ಚರ್ಚೆಗಳು ನಡೆಯಲಿ. ಒಬ್ಬ ಪ್ರಬುದ್ಧನಾದಂತ ಕಲಾವಿದ ತಾನು ಬರೆದದ್ದನ್ನು ಸಮರ್ಥಿಸಿಕೊಳ್ಬೇಕು. ಅವರು ಕ್ಷಮೆ ಕೇಳಿದ್ರು ಈ ಪುಸ್ತಕದ ಪ್ರಕಟವಾದಂತಹ ವಿಚಾರಗಳು ಮಾಡಿದಂತ ಒಂದು ಅನಾಹುತ ನಾವು ಇಲ್ಲದೆ ಹೋದಂತೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಪುಸ್ತಕವನ್ನು ಹಿಂದೆ ತಗೊಳ್ಳೋದು ಹೇಳುವುದಕ್ಕೂ ಅರ್ಥ ಇಲ್ಲ. ಕೋರ್ಟಿಗೆ ಹೋದ್ರೆ ಅದು ನಿಲ್ಲುವಂತಹ ಪ್ರಕರಣವೂ ಇದಲ್ಲ. ಹಾಗಾದ್ರೆ ಅವರು ಸಾರ್ವಜನಿಕ ಬಂದು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಿ. ನಾನು ಹೇಳುವುದಿಷ್ಟೇ, ನಮ್ಮ ಯಕ್ಷರಂಗ ಪತ್ರಿಕೆಯಲ್ಲಿ ಬಂದಂತಹ ಯಾವುದೇ ಒಂದು ಲೇಖನಕ್ಕಾಗಲಿ ಅವರ ಬಗ್ಗೆ ಇರುವಂತಹ ವಿಮರ್ಶೆಗಳಿಗೆ ಅವರು ನಿಜವಾಗಿಯೂ ಅವರ ವಿಚಾರಗಳು ವೈಜ್ಞಾನಿಕವೇ ತರ್ಕಸಮ್ಮತವೇ ಹೌದಾದ್ರೆ ಅವರೇ ಒಂದು ವೇದಿಕೆಗೆ ನಿರ್ಮಾಣ ಮಾಡಲಿ. ಅಂತ ಒಂದು ಚರ್ಚೆಯಲ್ಲಿ ನಾನು ನನ್ನ ಕಾರಿನ ಪೆಟ್ರೋಲ್ ಅನ್ನು ನಾನೇ ಹಾಕೊಂಡು ನನ್ನ ಖರ್ಚಿನಲ್ಲಿ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತೇನೆ ಮತ್ತು ನನ್ನನ್ನು ನಾನು ಸಮರ್ಥಿಸ್ತೇನೆ ಎನ್ನುವಂತ ಪೂರ್ಣ ಆತ್ಮವಿಶ್ವಾಸ ನನಗಿದೆ. ಅವರು ಮತ್ತು ಅವರ ಅಭಿಮಾನಿಗಳು ಇಂತಹ ವೇದಿಕೆಯನ್ನು ನಿರ್ಮಾಣ ಮಾಡಲಿ, ಮತ್ತೆ ನಾವೆಲ್ಲ ಬರ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈಗಾಗಲೇ ಯಕ್ಷಚಂದ್ರ ಪುಸ್ತಕದ ಕುರಿತಾಗಿ ಯಕ್ಷಗಾನ ಕಲಾವಿದರು, ಯಕ್ಷಗಾನದ ವಿದ್ವಾಂಸರು, ಯಕ್ಷಗಾನದ ಹಿತಚಿಂತಕರು ತಮ್ಮ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ. ಜೊತೆಯಲ್ಲಿ ಶಂಭು ಶಿಷ್ಯ ಎನ್ನುವ ಕೀರ್ತಿಗೆ ಪಾತ್ರರಾಗಿರುವ ಕಲಗದ್ದೆ ವಿನಾಯಕ್ ಹೆಗಡೆಯವರು ಸಂದೇಶವನ್ನು ಕಳುಹಿಸಿದ್ದಾರೆ. ಕೊಂಡದಕುಳಿಯವರ ಈ ಯಕ್ಷಚಂದ್ರ ಪುಸ್ತಕದಲ್ಲಿ ನಿರೂಪಣೆಗೊಂಡಿರುವ ವಿಷಯವನ್ನ ನಾವೆಲ್ಲರೂ ಖಂಡಿಸ್ತೇವೆ. ಮತ್ತೆ ಅಭಿನಯದಲ್ಲಿ ಮುದ್ರೆಯ ಕುರಿತಾಗಿ ಕೊಂಡದಕುಳಿಯವರು ಎತ್ತಿದ ಆಕ್ಷೇಪವನ್ನ ತಾವು ಖಂಡಿಸ್ತೇವೆ. ಯಕ್ಷಗಾನದಲ್ಲಿ ಮುದ್ರೆಯನ್ನ ಬಳಸುವ ಹಲವು ಕಲಾವಿದರಲ್ಲಿ ತಾನೂ ಒಬ್ಬನಿದ್ದೇನೆ. ಹಾಗಾಗಿ ಈ ವಿಷಯದಲ್ಲಿ ಕೊಂಡದಕುಳಿಯವರು ಯಾವುದೇ ಚರ್ಚೆಗೆ ಅಭಿನಯ ಪೂರ್ವಕವಾಗಿ ಬರುವುದಿದ್ರೆ ಎಲ್ಲಿಗೆ, ಯಾವಾಗ ಎನ್ನುವುದನ್ನ ತಿಳಿಸಬೇಕು ಅಂತ ಕಲಗದ್ದೆ ವಿನಾಯಕ್ ಹೆಗಡೆಯವರು ಹೇಳಿದ್ದಾರೆ. ಹಾಗೆಯೇ ಅದೇ ಪುಸ್ತಕದಲ್ಲಿ ಬಹಳ ಕೀಳು ಮಟ್ಟದ ಶಬ್ದವನ್ನು ಬಳಸಿ ಯಕ್ಷಗಾನ ರಂಗದ ಸಾತ್ವಿಕ ಕಲಾವಿದರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಕೊಳಗಿ ಕೇಶವ ಹೆಗಡೆಯವರು, ಶಂಕರ ಭಾಗವತಿ ಯಲ್ಲಾಪುರ, ಇಟಗಿ ಮಹಾಬಲೇಶ್ವರ ಭಟ್, ಮೂರೂರು ನಾಗೇಂದ್ರ ಭಟ್ ಇವರೆಲ್ಲರೂ ಈ ವಿಷಯವನ್ನ ಮನಸ ಖಂಡಿಸ್ತೇವೆ. ತಾವು ಕೊಂಡದಕುಳಿಯವರು ಅದನ್ನ ಸಾಬೀತುಪಡಿಸುವಲ್ಲಿ ನಮ್ಮನ್ನ ಎಲ್ಲಿಗೆ ಕರೆದರೂ ನಾವು ಸಿದ್ಧರಿದ್ದೇವೆ ಎನ್ನುವ ಸಂದೇಶವನ್ನು ಕಳುಹಿಸಿದ್ದಾರೆ. ಅಂದ್ರೆ ಈ ಪುಸ್ತಕದಲ್ಲಿ ತನ್ನ ಮೇಳದಲ್ಲಿರುವಾಗ ಬಾಲ ಬಿಚ್ಚಿದ ಇವರನ್ನೆಲ್ಲ ಮೇಳದಿಂದ ತೆಗೆದುಹಾಕಿದ್ದೇನೆ ತಾನು ಎನ್ನುವುದಾಗಿ ಅವರು ಉಲ್ಲೇಖಿಸಲ್ಪಟ್ಟಿದ್ರು. ಹಾಗಾಗಿ ಎಲ್ಲರೂ ನಮ್ಮನ್ನ ಸಂಪರ್ಕಿಸಿ ಈ ವಿಷಯವನ್ನು ಖಂಡಿಸಿದ್ದಾರೆ. ಜೊತೆಯಲ್ಲಿ ಇನ್ನೊಂದು ಬಹಳ ವಿಷಾದನೀಯವಾದಂತಹ ವಿಷಯ ಅಂತ ಹೇಳಿದ್ರೆ, ಈ ಪುಸ್ತಕ ಬಿಡುಗಡೆಯಾಗಿ ನಾವು ಅದನ್ನ ವಿರೋಧಿಸಿ ಪತ್ರಿಕಾಗೋಷ್ಠಿಯನ್ನ ಕರೆಸಿದ ಮೇಲೆ ಯಕ್ಷಗಾನ ಕಲಾವಿದರಿಗಾಗಿಯೇ ಇರುವ, ಯಕ್ಷಗಾನ ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿಯೇ ಪ್ರಯತ್ನಿಸುತ್ತಿರುವಂತಹ ಕಲಾರಂಗ, ಉಡುಪಿಯ ಕಲಾರಂಗ ಸಂಸ್ಥೆಯವರು ಈ ಪುಸ್ತಕವನ್ನ ಅಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವುದನ್ನ ಕಾರ್ಯಕ್ರಮದ ಸಂಘಟಕರಲ್ಲಿ ಒಬ್ಬರಾಗಿರುವ ಪ್ರಶಾಂತ್ ವರ್ಧನ ಮೂರೂರು ಇವರು ಫೇಸ್ಬುಕ್ನಲ್ಲಿ ಪ್ರಚಾರ ಕೊಟ್ಟರು. ನಾನು ಅದರ ಸತ್ಯಾಸತ್ಯತೆಯನ್ನು ತಿಳಿಯುವುದಕ್ಕೆ ಪ್ರಯತ್ನಿಸಿ ಉಡುಪಿಯ ಕಲಾರಂಗಕ್ಕೆ ನನ್ನ ಆತ್ಮೀಯರೊಬ್ಬರನ್ನ ಕಳುಹಿಸಿಕೊಟ್ಟಾಗ ಅದು ಹೌದು ಎನ್ನುವುದು ದೃಢಪಟ್ಟಿತು. ಅಂದ್ರೆ ಅಲ್ಲಿ ಪುಸ್ತಕ ಇದೆ ಎನ್ನುವುದು. ನನ್ನ ಪ್ರಶ್ನೆ ಇಷ್ಟೇ, ಒಂದು ಯಕ್ಷಗಾನ ಕಲಾವಿದರಿಗಾಗಿಯೇ ಇರುವ, ಯಕ್ಷಗಾನ ಕಲಾವಿದರ ಸುಖ ಕಷ್ಟ ನೋವು ನಲಿವುಗಳಿಗೆ ಸ್ಪಂದಿಸುವ ಕಲಾರಂಗದಂತ ಒಂದು ಸಂಸ್ಥೆ
ಒಬ್ಬ ಯಕ್ಷಗಾನ ಕಲಾವಿದನ ವಿವಾದಾತ್ಮಕ ಪುಸ್ತಕವನ್ನ ಯಕ್ಷಗಾನದ ವಿದ್ವಾಂಸರು ಕಲಾವಿದರೇ ವಿರೋಧಿಸ್ತಾ ಇರುವಾಗ ಅದನ್ನ ಅಧಿಕೃತವಾಗಿ ಮಾರಾಟ ಮಾಡುವುದಕ್ಕೆ ತಾವು ಒಪ್ಪಿಕೊಂಡದ್ದು ಎಷ್ಟು ಸರಿ? ಯಾವ ಹಿತಾಸಕ್ತಿ? ಇದು ಕೊಂಡದಕುಳಿಯವರ ಪುಸ್ತಕ ಆದ್ರಿಂದ ಮಾತ್ರ ನೀವು ಮಾರಾಟಕ್ಕೆ ಅವಕಾಶ ಕೊಟ್ಟರು ಅಥವಾ ಎಲ್ಲಾ ಕಲಾವಿದರಿಗೂ ಈ ಅವಕಾಶ ಕೊಡ್ತಿದ್ರು? ದಯವಿಟ್ಟು ಕಲಾರಂಗದವರು ಅದರ ಮಾರಾಟವನ್ನ ಸ್ಥಗಿತಗೊಳಿಸುವುದರ ಮೂಲಕವಾಗಿ ಈ ಪುಸ್ತಕದ ವಿವಾದ ಮುಗಿಯುವಲ್ಲಿವರೆಗೆ ಆ ಮಾರಾಟಕ್ಕೆ ಅವಕಾಶ ಕೊಡಬಾರದು ಎನ್ನುವುದಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ದಿವಸಗಳಲ್ಲಿ ನಾವು ಮುಂದಡಿಯಿಡಬೇಕಾದಂತಹ ಹೆಜ್ಜೆ ಯಾವುದು ಎನ್ನುವುದನ್ನ ಹಿರಿಯ ವಿದ್ವಾಂಸರ ಸಲಹೆ ಸೂಚನೆಯ ಮೂಲಕವಾಗಿ ನಾವು ಮುಂದುವರಿಯುತ್ತೇವೆ. ಅದಕ್ಕೆ ಅಷ್ಟರೊಳಗಾಗಿ ಕೊಂಡದಕುಳಿಯವರು ಇದಕ್ಕೊಂದು ತಾರ್ಕಿಕವಾದಂತಹ ತೀರ್ಮಾನವನ್ನ ಕೊಡ್ತೀರಿ ಎನ್ನುವ ಭರವಸೆಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮಂಗಳವನ್ನ ಹಾಡ್ತಾ ಇದ್ದೇವೆ. ನಮಸ್ತೆ.